ಅದರಲ್ಲೇ ಮಿಕ್ಸ್ ಮಾಡಿಬಿಡಿ ಮೊನ್ನೆ ಅರ್ಧ ಆದಾಗ ಬಿಟ್ಟು ಹೋದ್ನಲ್ಲ ಟ್ರೈನಿಗೆ ಹೋಗ್ತಾ ಇದ್ವಿ, ಲೇಟ್ ಆಯಿತು ಅದಕ್ಕೆ. श्रीगुरुभ्यो नमः। हरि ओम्। आपादमौलिपर्यन्तं गुरूणाम् आकृतिं स्मरेत्। प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां। वेदव्यासगुणावास विद्याधीशसतां वश मां निराशं गतक्लेशं कुर्वनाशं हरीशं। द्वैपायनोऽर्थपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानं किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति यो हरिवंशं लेखयति यथा विधिना महातपाः सपदि स जयति हरिपदकमलं मधुपो हि यथा रसेन लुब्धः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्रीगुरुभ्यो नमः। हरि ओम। अणुभाष्यದಲ್ಲಿ ಆಚಾರ್ಯರು ವಿಷ್ಣುರ್ ಬ್ರಹ್ಮ ತಥಾ ಗಾತೆ ದೇವಂ ನಿತ್ಯಮುಪಾಸನಂ ಕಾರ್ಯಂ ಆಪತ್ಯತಿ ಬ್ರಹ್ಮ ತೇನ ಯಾತ್ಯಪರೋಕ್ಷತಾ. ನಾನಾ ವಿಧವಾದ ಸಾಂಸಾರಿಕ ಕ್ಲೇಶಗಳು ಬರುತ್ತೆ. ಅದು ಬಂದಾಗ ನಮಗೆ ಆ ಕ್ಲೇಶ ದೂರ ಆದ ಸಾಕಾಗಿರುತ್ತೆ. ಆ ಸಮಯಕ್ಕೆ ನೀವು ಶಾಸ್ತ್ರ ಪಾಠ ಪ್ರವಚನ ಇದ್ಯಾವುದು ನಮಗವಾಗ ತಲೆಗೆ ಬರಲ್ಲ. ಈ ಅವಸ್ಥಾ ಏನಿದೆಯಲ್ಲ ಅದು ನಾವಿನ್ನ ಪಕ್ವತೆಯನ್ನು ಹೊಂದಿಲ್ಲ ಅನ್ನೋದಕ್ಕೆ ಸೂಚಕ. ಎಂಥ ಸಮಯದಲ್ಲೂ ಕೂಡ ಪರಮಾತ್ಮ ಅಂತ ಒಬ್ಬ ಇದ್ದಾನೆ, ಅವನು ಶ್ರೀಹರಿ, ಅವನು ಸಕಲ ಗುಣಪರಿಪೂರ್ಣನಿದ್ದಾನೆ, ಅವನೇ ದಾತ, ನಮ್ಮ ಸರ್ವಾಪತ್ ಪರಿಹಾರಕ ಆತನೇ, ಭಯಕೃತ್ ಭಯನಾಶನಃ. ಈ ಒಂದು ಪರಿಜ್ಞಾನ ನಮಗೆ ಬರ್ತಾ ಇದೆ ಅಂತಂದ್ರೆ ನಾವು ಪಕ್ವತೆಯ ಹಾದಿಯಲ್ಲಿದ್ದೀವಿ ಅಂತ ಅರ್ಥ. ಆದ್ದರಿಂದ ಪರಮಾತ್ಮನೇ ದಾತ, ಮಿಕ್ಕ ಎಲ್ಲಾ ದೇವತೆಗಳು ಕೂಡ ಅವನ ಆಜ್ಞೆಯಿಂದ ಅನುಗ್ರಹದಿಂದ ದಾತೃತ್ವವನ್ನು ಹೊಂದಿದ್ದಾರೆ. ಈ ಒಂದು ಪರಿಜ್ಞಾನ ಇದೆಯಲ್ಲ, ಇದು ಯಾವುದೋ ದಿನದಲ್ಲಿ ಒಂದು ಕಾಲದಲ್ಲಿ ಮಾತ್ರ ಉಪಾಸನೆ ಮಾಡೋದಲ್ಲ. ಸದಾ ನಿತ್ಯಂ ಉಪಾಸನಂ ಕಾರ್ಯಂ. ಶ್ರೀಹರಿ ಪರಿಪೂರ್ಣನಾದ ವಸ್ತು ಇದ್ದಾನೆ, ಅವನೇ ನಮಗೂ ಕೂಡ ದಾತ ಇದ್ದಾನೆ ಅಂತ ಹೇಳಿ ನಿತ್ಯ ಉಪಾಸನೆ ಮಾಡಬೇಕು. ಕಷ್ಟ ಬಂದಾಗ ಗೊತ್ತಾಗಲ್ಲ. ಜ್ಯೋತಿಷಿಗಳು ಹೇಳಿದ್ದು ಹೋಮ ಮಾತ್ರ ನೆನಪಾಗತ್ತೆ ಅವಾಗ. ಅದಕ್ಕೆ ಆಚಾರ್ಯರಂದ್ರು ಕಾರ್ಯಂ ಆಪದ್ಯಪಿ. ಎಂಥ ಮಹಾ ಆಪತ್ತು ಬಂದರೂ ಕೂಡ ನಮ್ಮ ಮನಸ್ಸು ಏನು ಹೇಳ್ತಿರ್ಬೇಕು, ಹಾಡಿದರೆ ಎನ್ನೊಡೆಯನ ಹಾಡುವೆ
ಬೇಡಿದರೆ ನೊಡೆಯನ ಬೇಡುವೆ, ಬೇಡಿದರೆ ನಮ್ಮ ಆಚಾರ್ಯರನ್ನ ಒತ್ತಿ ಹೇಳ್ತಾ ಇದ್ರು. ಯದ್ಯಪಿ ಪರಮಾತ್ಮರನ್ನ ಬೇಡೋದೇ ತಪ್ಪು. ಒಂದು ವೇಳೆ ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ. ಒಂದು ವೇಳೆ ಬೇಡಲೇಬೇಕಾಗಿ ಬಂತು ಅಂತಂದ್ರೆ ನಾನು ಪರಮಾತ್ಮನ ಬೇಡ್ತೇನೆ ಹೊರತು ಬೇರೆಯವರನ್ನಲ್ಲ. ಹಾಗೆ ಆಗ್ತದೆ, ಬೇರೆ ದೇವತೆಗಳನ್ನ ಬೇಡಕ್ಕೆ ಏನ್ ತಪ್ಪು? ನಿಮ್ಮ ವಿಷ್ಣುನೋ ಕರೆದ್ರೆ ಬರೋದೇ ಇಲ್ಲ, ಲೇಟ್, ಬಹಳ ತಡ. ಆದ್ರೆ ಬೇರೆ ದೇವತೆಗಳೆಲ್ಲ ಶೀಘ್ರ ಬರಪ್ರದವು. ಹಾಗೆ ಕಾಣುತ್ತೆ ಕೂಡ. ಕಥೆಗಳಲ್ಲಿ ನೋಡಿದಾಗ ರುದ್ರದೇವರನ್ನು ತೋರಿ ತಪಸ್ ಮಾಡಿದ್ರು, ರುದ್ರದೇವರು ಬಂದ್ರು, ಬೇಗ ಬರ್ತಾರೆ. ಆದ್ದರಿಂದ ಆಪತ್ತು ಅಂತ ಏನಾದರೂ ಒದಗಿದಾಗ ನಾವ್ಯಾಕೆ ಅವ್ರ ಪಾದವನ್ನು ನೇರ ಹಿಡಿಬಾರದು? ಅದಕ್ಕೆ ಉತ್ತರ ಶಾಸ್ತ್ರದಲ್ಲಿ ಒಂದು ಕೊಟ್ಟಿದ್ದಾರೆ. ಏನಂತ? ಅವರಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ. ಅವರು ಏನೇ ಅನುಗ್ರಹ ಮಾಡಿದ್ರು ಪರಮಾತ್ಮನ ಅಧೀನರಾಗಿ ಅವನು ಪ್ರೇರಣೆ ಮಾಡಿದಂತೆ ಅವನು ಕೊಟ್ಟ ಶಕ್ತಿಯನ್ನು ಬಳಸಿಕೊಂಡು ಅನುಗ್ರಹ ಮಾಡೋದು. ಆದ್ದರಿಂದ ಅವರು ಕೊಟ್ಟ ವರ ಎಂಬುದು ಶಾಶ್ವತ ಅಲ್ಲ, ಅದು ತಾತ್ಕಾಲಿಕ. ಇದನ್ನು ಶಾಸ್ತ್ರದಲ್ಲಿ ಪುಂಖಾನುಪುಂಖವಾಗಿ ಭಾಷ್ಯಾದಿ ಗ್ರಂಥಗಳಲ್ಲಿ ತಿಳಿಸ್ತಾರೆ. ನಮಗೆ ಅರ್ಥ ಆಗಲ್ಲ. ನಮಗೊಂದು ದೃಷ್ಟಾಂತ ಬೇಕು. ಹಂಗ್ಯಾಕೆ ಹೇಳ್ತೀರಿ ಅಂತ ಕೇಳಿದಾಗ ಅದಕ್ಕೆ ಪುರಾಣದಲ್ಲಿ ಸುಹೃತ್ ಸಂಹಿತಾ ರೂಪದಲ್ಲಿ ಬೇರೆ ದೇವತೆಗಳ ವರ ಅಂಬೋದು ಅದು ಅಶಾಶ್ವತ. ಶ್ರೀಹರಿ ಒಂದು ವೇಳೆ ವರ ಕೊಟ್ಟ ಅಂತಂದ್ರೆ ಅದು ಶಾಶ್ವತವಾಗಿರುತ್ತೆ. ಈ ಒಂದು ತತ್ವವನ್ನ ಪ್ರತಿಯೊಂದು ಚರಿತ್ರೆಯಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಅದರಂತೆ ಒಂದು ಚರಿತ್ರೆ, ನಿಕುಂಭ ಮೊದಲಾದಂತಹ ಷಟ್ಪುರ ದಾನವರೇನಿದ್ದಾರೆ ಅವರನ್ನು ಪರಮಾತ್ಮ ಸಂಹಾರ ಮಾಡುವ ಚರಿತ್ರೆ. ಒಂದೊಂದು ನಿಯಮ ಇದೆ ಪುರಾಣ ಮುಂತಾದವುಗಳನ್ನು ಕೇಳಿದಾಗ. ಬೇರೆ ಎಲ್ಲ ದೇವತೆಗಳ ವರಬಲದಿಂದ ತೃಪ್ತರಾದವರು ಸಂಹೃತರಾಗಿದ್ದಿದೆ, ಆ ವರ ಅಶಾಶ್ವತ ಅಂತ ಕಂಡಿದ್ದಿದೆ. ಪರಮಾತ್ಮ ಯಾರಿಗಾದರೂ ವರ ಕೊಟ್ಟರೆ ಅದು ಅಪ್ರತಿಹತವಾಗಿ ಶಾಶ್ವತವಾಗಿ ಉಳಿಯುತ್ತೆ. ಯಾವ ಪುರಾಣ ತೆಗೆದು ನೋಡಿದ್ರು ಇದಿದೆ. ಕೆಲವೊಮ್ಮೆ ಮೋಹಕವಾಗಿ ಪರಮಾತ್ಮ ಸೋತಂತೆ ನಟಿಸಿದರೂ ಕೂಡ ತಾನು ಯಾರಿಗಾದರೂ ವರ ಕೊಟ್ಟರೆ ಆ ವರ ಶಾಶ್ವತವಾಗಿ ನಿಲ್ಲುತ್ತೆ. ಅದಕ್ಕೆ ಒಂದು ಕಡೆ ಅಂತಾರೆ ದಾಸರಾಯರು, ನಾವು ಯಾರನ್ನ ಕೇಳಬೇಕು, ಯಾರು ಕೊಟ್ಟಿದ್ದು ಶಾಶ್ವತವಾಗಿ ನಿಂತಿದೆಯೋ, ಸುಳ್ಳು ಆಗಿಲ್ಲೋ, ಅವಿತಥವಾಗಿದೆಯೋ ಅವರನ್ನು ನಾವು ಕೇಳಬೇಕು. ಬೇರೆ ದೇವತೆಗಳೆಲ್ಲ ಕೊಟ್ಟಿದ್ದೆಲ್ಲ ಸುಳ್ಳಾಗೋಗಿದೆ. ನನಗೆ ಅವಧ್ಯಂತ ಕೊಡು ಅಂತ ಕೇಳಿದ್ರು, ತಗೋ ಅಂತ ಕೊಟ್ಟರು, ಅವ್ನು ಸತ್ತ. ಅನೇಕ ಹೀಗೆ ಆಗಿದೆ. ಅನೇಕ ವರಬಲದಿಂದ ಪಡೆದವರೆಲ್ಲರೂ ಕೂಡ ಮೃತರಾಗಿದ್ದಿದೆ. ಅದೇ ಪರಮಾತ್ಮ ಯಾರಿಗಾದರೂ ವರ ಕೊಟ್ಟ, ಹಾಗೆ ಆಗಲಿ ಅಂತ ಪರಮಾತ್ಮ ಯಾರಿಗಾದರೂ ತಥಾಸ್ತು ಅಂತಂದ್ರೆ ಅದು ಆಚಂದ್ರಾರ್ಕವಾಗಿ ನಿಲ್ಲುತ್ತೆ. ಅದಕ್ಕೆ ಆಚಾರ್ಯಂದಿದ್ದು ಉಪಾಸನೆ ಮಾಡೋದಾದರೆ ನೀವು ದಾತ ಅಂತ ಹೇಳಿ ಯಾರು ಉಪಾಸನೆ ಮಾಡ್ರಿ? ವಿಷ್ಣು ಬ್ರಹ್ಮ ತಥಾ ದಾತೇ ದೇವಂ ನಿತ್ಯಂ ಉಪಾಸನಂ ಕಾರ್ಯಂ ಅಂತ ತಿಳಿಸಿದ್ರು. ಚರಿತ್ರೆಯಲ್ಲೂ ಕೂಡ ಅದೇ ತಿಳಿಸ್ತಾ ಇದ್ದಾರೆ. ತ್ರಿಪುರಾಸುರರ ಸಂಹಾರ ಆದ ಮೇಲೆ ತ್ರಿಪುರಾಸುರರ ಅನುಚರರಾದಂತಹ ನಿಕುಂಭಾದಿ ದೈತ್ಯರು 6 ಲಕ್ಷ ಜನ ಇರುತ್ತಾರೆ. ಕಪಿತ್ಥ, ಅಶ್ವತ್ಥ ಮುಂತಾದ ಮರಗಳನ್ನು ಅವರು ಆಶ್ರಯಿಸಿ ತಪಸ್ಸನ್ನು ಮಾಡುತ್ತಾರೆ. ತಪಸ್ಸಿನ ಉದ್ದೇಶ ರುದ್ರದೇವರನ್ನ ಸಂಹಾರ ಮಾಡಬೇಕು ಅಂತ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದಾಗ ಬ್ರಹ್ಮದೇವರ ಮುಂದೆ ಕೇಳಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದೈತ್ಯರು. ಕೇಳೋದು ಹೇಗೆ? ಅವ್ರ ಮಗನೇ. ಅದಕ್ಕೆ ಅವ್ರು ಹಿಂದೆ ಮುಂದೆ ನೋಡಿದಾಗ ಬ್ರಹ್ಮದೇವರೇ ಅಂದ್ಬಿಡ್ತಾರೆ, ನಿಮ್ಮ ಮನಸ್ಸನ್ನು ಅಂದ್ಕೊಂಡಿದ್ದು ಈಡೇರಲ್ಲ, ರುದ್ರದೇವರನ್ನ ಏನೂ ಮಾಡೋಕ್ಕಾಗಲ್ಲ. ತಪಸ್ ಮಾಡಿದ್ದೇನಕ್ಕೆ? ಒಂದು ಕೆಲಸ ಮಾಡ್ರಿ, ನಮಗಂತೂ ರುದ್ರದೇವರ ಮೇಲೆ ಅಪಾರ ದ್ವೇಷ ಅಂತೂ ಇದೆ, ಅವಧ್ಯಂತ ವರವನ್ನು ಕೊಡ್ರಿ ಅಂತ ಕೇಳ್ತಾರೆ. ಅದು ಕೂಡ ಪ್ರಾಯ ಇಷ್ಟೆಲ್ಲ ಕಥೆ ಕೇಳಿದ್ರೆ ನಿಮಗೆ ಅದು ಗೊತ್ತಿರಬೇಕು. ಅವಧ್ಯಂತ ವರ ಕೊಡಕ್ಕಾಗಲ್ಲ, ಕೊಟ್ಟರು ಅದು ನಡೆಯಲ್ಲ. ಸರಿ, ಹಾಗಿದ್ರೆ ಏನಾದ್ರೂ ಒಂದು ಕಂಡೀಷನ್ ಇಟ್ಟೇ ಕೊಡ್ರಿ ಅಂತಂದ್ರು. ಸರಿ, ಅವಧ್ಯಂತ ವರ ಕೊಡ್ತೀನಿ, ಬ್ರಾಹ್ಮಣ ದ್ರೋಹವನ್ನು ಮಾಡೋ ತನಕ ನೀವು ಅವಧ್ಯರು, ಮಾಡಿದ ಮೇಲೆ ನೀವು ಮಧ್ಯರಾಗ್ತೀರಾ ಅಂತ ಹೇಳ್ತಾರೆ. ಬ್ರಾಹ್ಮಣ ದ್ರೋಹ, ವೇದವೈದಿಕ ಮಾರ್ಗವನ್ನ ನೀವು ಯಾವಾಗ ನಿಂದನೆ ಮಾಡ್ತೀರೋ ಅವಾಗ
ನಿಮ್ಮನ್ನು ತಗೊಂಡು ಹೋಗಲಿಕ್ಕೆ ಧರ್ಮಸ್ಯ ಪ್ರಭುರಚ್ಯುತಃ ಪರಮಾತ್ಮನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತಾನೆ. ಬ್ರಹ್ಮದೇವರ ವರ ಬೇರೆ ಇತ್ತು, ಅವಧ್ಯತ್ವ ಇತ್ತು. ಏನು ನಾವು ಬ್ರಾಹ್ಮಣನಿಂದ ಮಾಡಲ್ಲ ಆಗೋಯ್ತಲ್ಲ. ಜಗತ್ತಿನಲ್ಲಿ ಕೀರ್ತಿನೂ ಸಿಕ್ತು, ಅವಧ್ಯತ್ವನೂ ಆಯಿತು, ರುದ್ರದೇವರು ನಮ್ಮನ್ನೇನು ಮಾಡೋಕ್ಕಾಗಲ್ಲ ಇವಾಗ ಅಂತ ಹೇಳಿ ತಾವು 6 ಪುರವನ್ನು ಕಟ್ಕೋತಾರೆ. ಅದು ತ್ರಿಪುರಾಸುರ 3 ಇತ್ತು, 6 ಪುರವನ್ನು ಕಟ್ಕೋತಾರೆ. ಕಟ್ಕೊಳ್ಳೋದಷ್ಟೇ ಅಲ್ಲ, ಸುಖಭೋಗ ಸಂಪತ್ತಲ್ಲಿ ಬೇಯ್ತಾ ಇರ್ತಾರೆ, ದೊಡ್ಡ ದೈತ್ಯರು. ಅದೇ ಸಮಯಕ್ಕೆ ವಸುದೇವ ಎಷ್ಟೋ ವರ್ಷಗಳಾಗೋಗಿರುತ್ತೆ ಇದೆಲ್ಲ ಆಗಿ. ವಸುದೇವ ಏನು ಮಾಡುತ್ತಾನೆ, ನಾನು ಒಂದು ಯಾಗ ಮಾಡ್ತೀನಿ ಅಂತ ಒಂದು ಯಾಗವನ್ನು ಮಾಡ್ತಾನೆ. ಕೃಷ್ಣನಿಗೆ ಹೇಳದ, ಹಾಗೆ ಆಗ್ಲಪ್ಪ, ಕೃಷ್ಣ ಪರಮಾತ್ಮನ ಅಪ್ಪ ಕೇಳಬೇಕಾ, ಎಲ್ಲಾ ವ್ಯವಸ್ಥೆಯನ್ನು ಪರಮಾತ್ಮ ಮಾಡ್ಕೊಂಡಿದ್ದಾನೆ, ನೀನು ಬಾ ಅಂತ ಕರೆದ. ಯಜ್ಞ ಯಾಗ ನೀ ಮಾಡ್ಕೋ, ನಾನು ಬರ್ತೀನಿ, ನಿನಗೇನು ವಿಘ್ನ ಬಂದು ನಾನು ಕರಿ ಅಂತ ಹೇಳ್ತಾನೆ ಪರಮಾತ್ಮ. ಅವಾಗ ವಸುದೇವ ಬ್ರಹ್ಮದತ್ತ ಅನ್ನುವ ಒಬ್ಬ ಬ್ರಾಹ್ಮಣನನ್ನು ಹಿಡ್ಕೊಂಡು ಅವನನ್ನು ಅಧ್ವರ್ಯವನ್ನಾಗಿ ನೇಮಿಸಿಕೊಂಡು, ಬ್ರಹ್ಮದತ್ತ ನೀನು ಯಜ್ಞ ಮಾಡಿಸು ಅಂತ ಹೇಳಿ ಯಜ್ಞವಾಟಿಕ ಎಲ್ಲವನ್ನು ನಿರ್ಮಾಣ ಮಾಡಿ ಯಾಗವನ್ನು ಶುರು ಮಾಡ್ತಾರೆ. ಅದು ಷಟ್ಪುರದ ಹತ್ತಿರನೇ ಇರುತ್ತದೆ. ಯಾಗ ಮಾಡಬೇಕಾದ್ರೆ ಆ ವಸುದೇವ ತಾನೊಬ್ಬರೇ ಮಾಡಲ್ಲ. ಸಾಮಾನ್ಯವಾಗಿ ಏನೇ ಮನೆಯಲ್ಲಿ ಕಾರ್ಯಕ್ರಮ ಮಾಡೋದು ಇಷ್ಟ ಮಿತ್ರ ಬಂಧು ಬಾಂಧವರನ್ನ ಕರೆದು ಮಾಡೋದು ಸಂಪ್ರದಾಯ. ಅದರಂತೆ ತಾನು ಕರೆದಿರ್ತಾನೆ. ಯಾರ ಒಂದು ಬಂಧು ಬಾಂಧವರು ಅಂದ್ರೆ ಇವರೇ, ಪಾಂಡವರು, ಕೌರವರು, ದುಶ್ಯೋಧನ, ಜರಾಸಂಧ ಎಲ್ಲರೂ ಕರೆದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಅವನು ಕೂಡ ಜರಾಸಂಧನು ಒಂದು ರೀತಿಯಲ್ಲಿ ಯದುಕುಲಕ್ಕೆ ಸೇರಿದವನೇ, ಆದ್ದರಿಂದ ಅವನನ್ನು ಕೂಡ ಕರೆದಿರ್ತಾರೆ. ಇವೆಲ್ಲ ಜರಾಸಂಧನ ಪರಾಜಯ ಆಗ್ತಾ ಒಂದು ಕಾಲದಲ್ಲಿ ಎಲ್ಲ ಹಾಗಾಗಿ ಒಟ್ಟೊಟ್ಟಿಗೆ ನಡೀತಾ ಇದ್ದದ್ದು. ಕೃಷ್ಣನಲ್ಲಿಂದ ಓಡೋದ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದಿರ್ತಾರೆ ಜರಾಸಂಧ. ಆಯ್ತು ಯಜ್ಞಕ್ಕಂದು ಬಾಪ ಅಂತ ಹೇಳಿ ಕರೆದಿರ್ತಾರೆ. ಎಲ್ಲರೂ ಕೂಡ ಬಂದಾಗ ರಾಜಾದಿರಾಜರು ಅವ್ರಿಗೆಲ್ಲ ವ್ಯವಸ್ಥೆ ಹೋಗುದು. ವಸುದೇವ ಏನ್ ಮಾಡ್ಲಿಕ್ಕೆ ಸಾಧ್ಯ, ವಸುದೇವನ ಮೇಲೆ ಪ್ರೀತಿಯಿಂದ ನಾವೇ ಮಾಡ್ಕೋತೀವಿ ಅಂತ ಹೇಳಿ ಎಲ್ಲರೂ ಕೂಡ ಆ ಷಟ್ಪುರದ ಹೊರಗೆ ಅವರವ್ರ ಬಿಡಾರವನ್ನು ಅವರವರೇ ಮಾಡ್ಕೋತಾರೆ. ಆಗ ಈ ಷಟ್ಪುರರಿಗೆ ಏನೋ ನಮ್ಮ ಮನೆ ಹತ್ರನೇ ಆಗ್ತಾ ಇದೆ ಕಾರ್ಯಕ್ರಮ, ನಮಗೆ ಕರೆದೇ ಇಲ್ಲ ಇವರು ಅಂತ ಅನ್ಸುತ್ತೆ. ಸರಿ ಹಾಗೆ ಆಗಿಬಿಡು ಅಂತ ಹೇಳಿ ಆ ಷಟ್ಪುರಿಗೂ ಒಂದು ಆಹ್ವಾನ ಹೋಗುತ್ತೆ. ಬರ್ತಾರೆ ಅವರು ಯಾಗಕ್ಕೆ ಬಂದು ನೋಡ್ತಾರೆ, ಅಲ್ಲಿ ಬ್ರಹ್ಮದತ್ತರ 500 ಜನ ಕನ್ಯೆಯರಿರ್ತಾರೆ, 500 ಜನ ಕನ್ಯಾಮಣಿಗಳು. ಅವರನ್ನು ನೋಡಿ ಷಟ್ಪುರರು ಅಂತಾರೆ, ಇವರನ್ನೆಲ್ಲ ನಮ್ಮ ಹತ್ರ ಕಳಿಸ್ಬೇಕಲ್ಲ, ನೀನು ನಮ್ಮನೆ ಹತ್ರ ಯಾಗ ಮಾಡ್ತಾ ಇದ್ದೀರಾ, ಅಮೂಲ್ಯ ರತ್ನಗಳೆಲ್ಲ ರಾಜರಿಗೆ ಸೇರಬೇಕು, ಪ್ರಕೃತ ಭೂಮಂಡಲದಲ್ಲಿ ಅವಧ್ಯರು ಅಂತ ಅನಿಸ್ಕೊಂಡವರು ನಾವೊಬ್ಬರೇ, ಬ್ರಹ್ಮದತ್ತ ಇವರನ್ನು ಕಳಿಸು. ಸುತ್ತಮುತ್ತಲೇ ಅಂತಿಂತವರ ಇದ್ದದ್ದು, ಭೀಮಾರ್ಜುನರೇ ಮುಂತಾದವರು ಅಲ್ಲಿದ್ದಾರೆ, ಕೃಷ್ಣ ಪರಮಾತ್ಮ ಅಲ್ಲಿ ಇರಲಿಲ್ಲ. ಅವಾಗ ಬ್ರಹ್ಮದತ್ತನಿಗೆ ಎಲ್ಲ ರೋಷಾವೇಶ ಉಕ್ಕಿ, ನಿನಗೆ ಯಾರು ಕೊಡ್ತಾರೋ ಹೋಗು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ. ಬಿಡ್ತಾರ ಅವರು 500 ಜನರನ್ನು ಎತ್ಕೊಂಡು ಹೋಗ್ತಾರೆ ಕನ್ಯೆಯನ್ನು. ಕೃಷ್ಣ ಅದಕ್ಕೆ ಕಾಯ್ತಾ ಇದ್ದಾನೆ. ಬ್ರಾಹ್ಮಣಾಪಮಾನ ಬ್ರಾಹ್ಮಣರಿಂದ ಎಲ್ಲಿ ತನಕ ಅವನು ಮಾಡ್ತಾನೋ, ಎಲ್ಲಿ ತನಕ ಅವನು ಮಾಡಲ್ಲೋ ಅಲ್ಲಿ ತನಕ ಅವರು ಅವಧ್ಯರು ಅಂತಿದ್ದದ್ದು. ಆಮೇಲೆ ಅವರು ವಜ್ಜರೇ ಆಗ್ತಾರೆ ಅಂತ ಏನಿತ್ತು ಅದನ್ನೇ ಪರಮಾತ್ಮ ಕಾಯ್ತಾ ಇದ್ದ. ದೊಡ್ಡ ಯುದ್ಧ ಅನ್ನೋದಲ್ಲಿ ಜರುಗುತ್ತೆ. ಅವರೆಲ್ಲ ದೊಡ್ಡ ಮಾಯಾವಿಗಳು. ಆ 6 ಲಕ್ಷ ಜನರಿದ್ದಂತಹ ಷಟ್ಪುರ ಏನಿದೆ ದೊಡ್ಡ ಮಾಯಾವಿಗಳು ಅವರೆಲ್ಲ. ಅವ್ರು ಬರೋಕ್ ಮುಂಚೆ ಭೀಮಾರ್ಜುನರಿದ್ದಾರೆ ಅಂತೆಲ್ಲ ಗೊತ್ತಿದ್ದು ಹೊಂಚಾಕೊಂಡೇ ಬರ್ತಾರೆ ಅವರು. ತಮ್ಮ ಊರು ಸುತ್ತಲೂ ಬಿಡಾರ ಹೂಡಿರ್ತಾರಲ್ಲ ಯಾರು ಜರಾಸಂಧ ಮುಂತಾದವರು, ಅವ್ರ ಹತ್ರ ಹೋಗ್ಬಿಟ್ಟು ಮೊದಲೇ ಮಾತಾಡ್ಕೋತಾರೆ, ನಿಮಗೂ ಕೃಷ್ಣನಿಗೂ ಆಗಲ್ಲ, ನೀವು ಯಾಕೆ ನನಗೆ ಸಹಾಯ ಮಾಡಬಾರ್ದು, ಹಾಗೆ ಆಗಲಿ ಅಂತ ಅವರೆಲ್ಲ ಒಪ್ಕೋತಾರೆ. ನಾಳೆ ಇವನು ಹೊತ್ಕೊಂಡ್ಬಂದಾಗ ಮತ್ತೆ ಯುದ್ಧ ಆಗೋದೆ. ಯುದ್ಧ ಆದಾಗ ನಾವು ಎಷ್ಟೇ ಜನ ಹೋರಾಡಿದ್ರೆ ಕಷ್ಟ ಅಂತ ಹೇಳಿ ಜರಾಸಂಧ ಮುಂತಾದವರನ್ನು ಮೊದಲೇ ತಾವು ಸ್ನೇಹಿತರನ್ನಾಗಿ ಮಾಡ್ಕೊಂಡು ಯುದ್ಧಕ್ಕೂ ಬರ್ತಾರೆ. ವಸುದೇವ ನೋಡ್ತಾರೆ, ಇದೇನಿದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಹಾಳಾಗ್ತಿದ್ದಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾರಲ್ಲ ಅಂತ ಹೇಳಿ ನೋಡ್ತಿದ್ದಾಗ 500 ಜನ ಎಳ್ಕೊಂಡು ಹೋಗೋಣ. ಜರಾಸಂಧಾದಿಗಳೆಲ್ಲ ಸುಮ್ಮನೆ ಕೂತಿದ್ದಾರೆ, ಅವನಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಪಾಪಾತ್ಮರು ಯಾವಾಗಲೂ ಒಂದು, ಪುಣ್ಯಾತ್ಮರೇ ಯಾವಾಗಲೂ ಹೊಡೆದು ದೂರ ಹೋಗ್ತಿರ್ತಾರೆ. ಅವರೆಲ್ಲೇನೆ ಆ ಜಗಳ ಈ ಜಗಳ ಅಂತ ಮಾಡಿಕೊಂಡು ನಿಮ್ಮ ಖನ ನೋಡೋಣ, ನೀನು ನೋಡೋಲ್ಲ ಅಂತ ಹೋಗ್ತಿರ್ತಾರೆ. ಆದ್ರೆ ಅವ್ರು ದುಷ್ಟರಂಗಲ್ಲ, ಬೇಗ ಒಂದಾಗ್ಬಿಡ್ತಾರೆ. ಲಾ ಇಲ್ಲ ಅನ್ಬಿಡೋದು ಒಂದಾಗ್ಬಿಡೋದು. ನಮ್ಮವೇ ಒದ್ದಾಡಿ ಸಾಯ್ತಿರ್ತಾರೆ, ಒಂದಾಗೋದೇ ಇಲ್ಲ ಕಡೆ ತನಕ. ಆದ್ದರಿಂದ
ವಸುದೇವ ನೋಡದ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಪ್ರದ್ಯುಮ್ನ ಮುಂತಾದವರು ಅಲ್ಲೇ ಇದ್ರು. ಪ್ರದ್ಯುಮ್ನ ಏನು ಸಾಮಾನ್ಯ ಅಲ್ಲ, ಅವನು ಕೂಡ ಶಾಂಬರಿ ಮಾಯಾವಿದ್ಯಾ ನಿಪುಣ ಅಂತ ಅವನಿಗೆ ಹೇಳ್ತಾರೆ. ಶಂಬರಾಸುರ ಅವನು ದೊಡ್ಡ ಮಾಯಾವಿ. ಯಾವಾಗ ಅವನನ್ನು ಸಂಹಾರ ಮಾಡ್ತಾನೋ ಪಾರ್ವತೀ ದೇವಿಯ ಅನುಗ್ರಹದಿಂದ ವೈಷ್ಣವಾಸ್ತ್ರ ಮುಂತಾದವುಗಳನ್ನು ಬಿಟ್ಟು ಅವನು ಎಲ್ಲ ಮಾಯಾವಿದ್ಯೆಯನ್ನು ಕಲಿತೇ ಸಂಹಾರ ಮಾಡ್ತಾನೆ. ಆದ್ದರಿಂದ ಶಾಂಬರಿ ಮಾಯ ಅದನ್ನು ಬಳಸಿ ಎಲ್ಲ ಒಂದು ಯಾರ್ಯಾರ ಸೇರಿದ್ರಲ್ಲ, ಜರಾಸಂಧ, ಶಿಶುಪಾಲ, ಯಾರ್ಯಾರು ಸೇರಿದ್ರೋ ಅವ್ರಿಗೆಲ್ಲರಿಗೂ ಕೂಡ ಏನ್ ಮಾಡ್ತಾರೆ, ಆ ಯುದ್ಧ ರಂಗದಲ್ಲಿ ಒಂದು ಪರ್ವತದಂತೆ ಇರುವ ಒಂದು ಸ್ಥಳವನ್ನು ಮಾಯಾವಿಂದ ಸೃಷ್ಟಿ ಮಾಡಿ ಗುಹೆಯಂತೆ ಮಾಡಿ ಒಂದು ನಿರ್ಮಾಣ ಮಾಡಿಟ್ಟಿರ್ತಾರೆ. ಯುದ್ಧದ ರಭಸದಲ್ಲಿ ಆ ಪ್ರದ್ಯುಮ್ನನ ಏಟಿಗೆ ತಾಳಲಾರದೆ ಅವರೆಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ ಆ ಗುಹೆ ಒಳಗೆ ಹೋಗ್ಬಿಡ್ತಾರೆ. ಜರಾಸಂಧ ಮುಂತಾದವರನ್ನು ಹಿಮ್ಮೆಟ್ಟಿಸಿ ಕಳಿಸ್ತಾನೆ ಪ್ರದ್ಯುಮ್ನ. ಯಾಕೆಂದ್ರೆ ಪರಮಾತ್ಮ ವಿಶೇಷ ಸನ್ನಿಧಾನ ಅವನಿಗೆ, ಅವನು ಮಗ. ಅದರಂತೆ ಯಾವಾಗ ಅವರೆಲ್ಲ ಒಳಗೆ ಹೋಗ್ತಾರೆ, ನಾಗಪಾಶದಿಂದ ಬಂಧ ಮಾಡಿಬಿಡ್ತಾನೆ. ಕೇಳ್ತಾನೆ, ಬದುಕಬೇಕು ಅಂತಿದ್ರೆ ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲದಿದ್ರೆ ಇಲ್ಲೇ ನೀವು ಇತಿಶ್ರೀ ಆಗ್ತೀರಿ. ಜರಾಸಂಧನಿಗೆ ಜೋರು ಮಾಡೋದು, ಹಾಗೆ ಆಗಲಿ ಅಂತ ಹೇಳಿ ಅಲ್ಲಿದ್ದಂತಹ ರಾಜಾದಿರಾಜರೆಲ್ಲ ಹಾಗೆ ಆಗಲಪ್ಪ, ನಾವೇನು ಯುದ್ಧ ಮಾಡಲ್ಲ, ಬಿಟ್ಬಿಡ್ತೀವಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಆವಾಗ ಕೃಷ್ಣ ಮುಂತಾದವರು, ಅರ್ಜುನ ಕೃಷ್ಣ ಮುಂತಾದವರೆಲ್ಲ ಹೋಗಿ ಆ ನಿಕುಂಭನನ್ನ, ಅವನೇ ಒಡೆಯ ಷಟ್ಕೋರರಿಗೆ, ಅವನನ್ನ ಅವನ ದಾನವರನ್ನ ಷಟ್ಕೋರನ್ನು ಅಷ್ಟೂ ಜನರು ಸಂಹಾರ ಮಾಡ್ತಾರೆ. ಬ್ರಹ್ಮದೇವರು ಕೊಟ್ಟಿದ್ದ ವರ ಮತ್ತು ಬಿರುದು. ಆದ್ದರಿಂದ ಪರಮಾತ್ಮ ತೋರಿಸ್ತಾ ಇದ್ದಾನೆ ತನ್ನ ಅವತಾರ ಯಾತಕ್ಕೋಸ್ಕರ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆ ಶ್ಲೋಕ ಸಾಕು ಕೃಷ್ಣಾವತಾರ ಅರ್ಥ ಮಾಡ್ಕೊಳ್ಳೋಕ್ಕೆ. ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ. ಜಗತ್ತಲ್ಲಿ ಗೋ ಇಲ್ಲೇನು, ಬ್ರಾಹ್ಮಣ ಇಲ್ಲೇನು, ಜಗದ್ಧಿತ ಅಂತಂದ್ರೆ ಸಾಕಾಗಿತ್ತು. ಅದು ಬಿಟ್ಟು ಗೋ ಬ್ರಾಹ್ಮಣ ಹಿತಾಯ ಅಂತ ಹೇಳಿ ಆಮೇಲೆ ಜಗದ್ಧಿತಾಯ ಅಂತ. ಅರ್ಥ ಏನು? ಗೋವು ಬ್ರಾಹ್ಮಣ ಇವರ ಹಿತವನ್ನ ಕಾಪಾಡಿದ್ರೆ ಆಟೋಮೆಟಿಕ್ ಆಗಿ ಜಗತ್ತಿಗೆ ಹಿತ ಆಗತ್ತೆ. ಅದಕ್ಕೆ ಪರಮಾತ್ಮ ಯಾರಿಗೆ ಮಹತ್ವ ಕೊಟ್ಟಿದ್ದು? ಗೋವನ್ನ ಕಾಪಾಡದ, ವೇದಶಾಸ್ತ್ರಗಳನ್ನು ಪ್ರತಿಪಾದನೆ ಮಾಡುವ ಬ್ರಾಹ್ಮಣರನ್ನು ಕಾಪಾಡದ. ಇದೆರಡು ರಕ್ಷಿತ ಆಯಿತು ಅಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತ, ಇಡೀ ಜಗತ್ತನ್ನು ಅಲ್ಲೇ ಕಾಪಾಡುತ್ತೆ. ಈ ತತ್ವವನ್ನು ಪರಮಾತ್ಮ ಅಲ್ಲಿ ತಿಳಿಸ್ತಾ ನಿಕುಂಭಾದಿ ಎಲ್ಲಾ ದೈತ್ಯರನ್ನ ಸಂಹಾರ ಮಾಡಿ ಷಟ್ಪುರ ದಾನವರು ಏನು ಜಗತ್ತಿನಲ್ಲಿ ಮೆರಿತಾ ಇದ್ರು ಅವರನ್ನ ಸಂಹಾರ ಮಾಡಿ ಷಟ್ಪುರಾರಿ ಅಂತ ಪ್ರಸಿದ್ಧನಾಗ್ತಾನೆ ಪರಮಾತ್ಮ. ನಮ್ಮ ಬ್ರಾಹ್ಮಣ ವತ್ಸಲತೆ ಎಷ್ಟಿದೆ ಅಂತ ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಆನಂತರದಲ್ಲಿ ಬ್ರಹ್ಮದತ್ತನ ಪುತ್ರಿಯರನ್ನೆಲ್ಲ ಬಿಡಿಸಿ ವಸುದೇವನ ಯಜ್ಞವನ್ನ ಸಂಗೋಪಾಂಗವಾಗಿ ಪೂರ್ಣವಾಗುವಂತೆ ಮಾಡಿದ ಕೀರ್ತಿ ಯಾರಿಗೆ ಬರುತ್ತೆ? ಕೃಷ್ಣ ಪರಮಾತ್ಮನದ್ದಾಗುತ್ತೆ. ಅದರಂತೆ ನಾನಾ ದೈತ್ಯರನ್ನ ಪರಮಾತ್ಮ ಸಂಹಾರ ಮಾಡಿದ್ದರೆ ಹಂಸ, ಡಿಬಿಕ ಮುಂತಾದಂತಹ ಪ್ರತಿಯೊಬ್ಬರನ್ನು ದುರ್ವಾಸನ ಕೆಳಕಕ್ಕೆ ಬಂದಿದ್ರು ಅವರನ್ನೂ ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ. ಅದಕ್ಕೆ ಆಚಾರ್ಯ ಯಮಕ ಭಾರತದಲ್ಲಂತಾನೆ, ಹಂಸೋ ಡಿಬಿಕಶ್ಚಪಲ ಮಮುನ ಯವನ ಕಶ್ಚಪಲ ಕೀರ್ತಿರ್ವಿಮಲ ವಿತತ ವಿಶ್ವಾಧಿಪಾವಿ ನೀಲಾ ವಿತತ. ಹಂಸೋ ಡಿಬಿಕಶ್ಚಪಲವು ಏನೋ ಚಾಪಲ್ಯದಿಂದ ಕೃಷ್ಣ ಪರಮಾತ್ಮನನ್ನ ಕೆಣಕಲಿಕ್ಕೆ ಬಂದರು. ಕೃಷ್ಣನ ಕೆಣಕೋದು ಅಂದ್ರೆ ನೇರ ಅವರನ್ನು ಕೆಣಕೋದೆ ಅಂತಲ್ಲ, ಕೃಷ್ಣ ಪರಮಾತ್ಮನಿಗೆ ಯಾರು ಅತ್ಯಂತ ಪ್ರಿಯತಮರೋ ಅವರನ್ನ ಕೆಣಕಿದ್ರು ಕೃಷ್ಣ ಪರಮಾತ್ಮನನ್ನು ಕೆಣಕಿದಂತೆ. ಇದೆಲ್ಲ ದೈತ್ಯ ಬುದ್ಧಿ. ಹಿರಣ್ಯಕಶಿಪು ಹೇಳಿದ್ದು, ದೇವರು ಎಲ್ಲಿರ್ತಾರೆ ಅಂತ ಪ್ರಶ್ನೆ ಮಾಡಿಕೊಂಡು ವಿಷ್ಣು ದ್ವಿಜ ಕ್ರಿಯಾಮೂಲ ಅಂತ ಅವನು ತೆಗೆದಿದ್ದ ವಾದ. ವಿಷ್ಣು ಕರೆದ್ರೆಲ್ಲ ಬರಲ್ಲ, ಅವನು ಅವ್ಯಕ್ತ ಸ್ವಭಾವ, ಅವನು ಯಾರ ಕಣ್ಣಿಗೂ ಕಾಣಲ್ಲ. ದೈತ್ಯರಿಗೂ ಚೆನ್ನಾಗಿ ಗೊತ್ತಿರುತ್ತದು. ದುರ್ಯೋಧನನಿಗೆ ಮಧ್ವ ಸಿದ್ಧಾಂತ ಗೊತ್ತಿಲ್ಲ ಅಂತಿಲ್ಲ, ಆದರೆ ಭಕ್ತಿ ಬರಲ್ಲ ಅವಕ್ಕೆ, ಯಾಕೆ ಸ್ವರೂಪದಲ್ಲೇ ಇಲ್ಲ. ಅವನಿಗೆಲ್ಲ ಗೊತ್ತಿತ್ತು. ಹಿರಣ್ಯಕಶಿಪುವಿಗೆ ಏನು ಸ್ಪಷ್ಟ ಇತ್ತು ವಿಷ್ಣು ತತ್ವ ಅಂತಂದ್ರೆ, ವಿಷ್ಣು ಹಂಗೆಲ್ಲ ಬರಲ್ಲ, ಅವನ ಅವ್ಯಕ್ತ, ಅವನ ಜ್ಞಾನಿಗಳಿಗೆ ಮಾತ್ರ ಗೋಚರನಾಗ್ತಾನೆ. ಅದಕ್ಕೆ ನೀವೇನ್ ಮಾಡ್ರಿ, ಬ್ರಾಹ್ಮಣರೆಲ್ಲಿರ್ತಾರೋ ಅವ್ರನ್ನ ಹೋಗಿ ಬಡಿರಿ. ಅವ್ರು ಕುಕ್ಕೋತಾರೆ ನಾರಾಯಣ ಗೋವಿಂದ ಅಂತ ಹೇಳಿ, ಅವಾಗ ಅವನು ಬಂದೇ ಬರ್ತಾನೆ. ಅವಾಗ ನನ್ನ ಕರೀರಿ, ನಾ ಬರ್ತೀನಿ. ಎಲ್ಲ ದೈತ್ಯ ಬುದ್ಧಿ. ಅದೇನೆ ಹಂಸೋ ಡಿಬಿಕಶ್ಚಪಲ ಮಮುನ ಸಂಸೋಧಿತಶ್ಚ ಯವನ ಕಶ್ಚಪಲ. ಅವರಿಬ್ಬರು ಚಾಪಲ್ಯದಿಂದ ದುರ್ವಾಸರನ್ನ ಕೆಣಕಕ್ಕೆ ಹೋದ್ರು. ಅವರು
ದುರ್ವಾಸರ ರಂಗೋಟಿ ದಂಡ ಕಮಂಡಲ ಹರಿದ್ರೆ ಅವ್ರು ಬಿಡ್ತಾರ? ಅವರು ತಕ್ಷಣ ಎದ್ದು ಶಾಪ ಕೊಟ್ಟು ದಗ್ಧರಾಗು ಅಂತ ಹೇಳಲಿಕ್ಕೆ ಹೋಗಿರ್ತಾರೆ. ನಾ ಯಾಕೆ ತಪಸ್ ಹಾಳು ಮಾಡ್ಕೊಳ್ಳಿ, ಬಂದಿದಾರಲ್ಲ ಹುಬಾರ ನಾರಾಯಣ ಅವ್ರಿಗೆ ಹೇಳ್ತೀನಿ ಅಂತಲೇ. ನನ್ನ ತಪಸ್ಸು ನಾ ಹಾಳು ಯಾಕೆ ಮಾಡ್ಕೊಳ್ಳಿ, ಬಂದಿದ್ದಾರವನು ಅವ್ರಿಗೆ ಹೋಗಿ ಹೇಳ್ತೀನಿ ಅಂತಂದ್ರು. ಅದರಂತೆ ಹಂಸ ಟಿಬಿಕರನ್ನು ಕೂಡ ಚಾಪಲ್ಯದಿಂದ ಏನು ಅವರು ಬ್ರಾಹ್ಮಣರನ್ನ ಕೆಣಕಲಿಕ್ಕೆ ಹೋಗಿದ್ರು, ತಾನೇ ನಿಂತು ಅವರನ್ನ ಸಂಹಾರವನ್ನು ಮಾಡಿಸ್ತಾನೆ. ಇವೆಲ್ಲ ಕೀರ್ತಿ ಏನಿದೆ, ಇದೇನಿದು? ಕೀರ್ತಿರ್ವಿಮಲಾ ವಿತತ ವಿಶ್ವಾಧಿಪಾವಿನೀಲಾ ವಿತತ. ಕೀರ್ತಿ ವಿಮಲಾ ವಿತತ. ಪರಮಾತ್ಮನ ಕೀರ್ತಿ ಎನ್ನುವುದೇನು? ವಿಶ್ವಾಧಿಪಾವಿನಿ. ಇಡೀ ಜಗತ್ತನ್ನ ಪಾವನ ಮಾಡುವಂತಹ ಕೀರ್ತಿ ಯಾರದು? ಪರಮಾತ್ಮನ ಕೀರ್ತಿ. ಅದು ಯಾವಾಗ ಪಾವನ ಮಾಡುತ್ತೆ? ಈಲಾ ವಿತತ. ಈಲಾ ಅಂದ್ರೆ ಮುಖ್ಯ ಪ್ರಾಣದೇವರು, ಅವರಿಂದ ಆವಿತತ ಚೆನ್ನಾಗಿ ಜಗತ್ತಿನಲ್ಲಿ ಹರಡಲ್ಪಟ್ಟಿದೆ ಈ ಭಗವಂತನ ಕೀರ್ತಿ. ಇಡೀ ಜಗತ್ತಿನ ತುಂಬ ಪರಮಾತ್ಮನ ಕೀರ್ತಿಯನ್ನ ಸಾರಿ ಯಾರ್ಯಾರು ಪರಮಾತ್ಮನ ಕೀರ್ತಿಗೆ ವಿರುದ್ಧವಾಗಿ ದುರ್ಮತಗಳನ್ನ ಹರಡುತ್ತಾರೋ ಅದೆಲ್ಲವನ್ನೂ ಕೂಡ ಖಂಡನ ಮಾಡಿ ಸರ್ವೋತ್ತಮಾರ್ಗ ಶ್ರೀಹರಿಗೊಬ್ಬನೇ ಅಂತ ಸಮರ್ಥನೆ ಮಾಡಿದ್ದಾರಲ್ಲ ಆಚಾರ್ಯರು, ಅವರು ಪರಮಾತ್ಮನ ಕೀರ್ತಿಯನ್ನು ಹರಡಲಿಕ್ಕೆ ಸಮರ್ಥರು. ಅವರಿಂದ ಹರಡಲ್ಪಟ್ಟಂತಹ ಪರಮಾತ್ಮನ ಕೀರ್ತಿ ಏನಿದೆ ಅದು ವಿಶ್ವಾಧಿಪಾವಿನೀಲಾ ವಿತತ. ವಿಶ್ವಾಧಿಪಾವಿನಿ, ಇಡೀ ಜಗತ್ತನ್ನು ಪವಿತ್ರ ಮಾಡುವಂತಹ ಪರಮಾತ್ಮನ ಕೀರ್ತಿ. ಪರಮಾತ್ಮ ಭಕ್ತರನ್ನು ಬಿಟ್ಟಿಲ್ಲ, ಭಕ್ತರು ಪರಮಾತ್ಮನನ್ನು ಬಿಟ್ಟಿಲ್ಲ ಅಂತ ಭಕ್ತರು. ಮತ್ತೆ ನಾವು ಅನ್ಕೊಂಡ್ಬಿಟ್ಟಿರ್ತೇವೆ ನಾವು ಭಕ್ತರು ಅಂತ ಹೇಳಿ. ಪರಮಾತ್ಮ ಅಂತಿದ್ದಾನೆ ಯಮೈವೈಶ್ವರುಣತೆ ತೇ ನಲಭ್ಯ ತಸ್ಸೇಷ ಆತ್ಮ ವಿವೃಣತೆ ತಮೋತ್ಸ್ವ. ನೀವು ನಾವು ಭಕ್ತರು ಅಂತ ಅನ್ಕೊಂಡ್ರೆ ಪರಮಾತ್ಮ ಒಪ್ಪಲ್ಲ. ಪರಮಾತ್ಮ ಅನ್ಬೇಕು ನನ್ನ ಭಕ್ತ ಅಂತ. ಯಮ ಏಷಃ ವೃಣುತೆ. ಯಾರನ್ನ ಪರಮಾತ್ಮ ಈತ ನನ್ನ ಭಕ್ತ ಅಂತ ಪರಿಗಣಿಸ್ತಾನೋ ಅವನಿಗೆ ಪರಮಾತ್ಮ ಲಭ್ಯನಾಗ್ತಾನೆ. ಅವನು ಯಾವಾಗ ಪರಿಗಣಿಸ್ತಾನೆ? ಯಾರು ಶ್ರವಣ ಮನನ ನಿಧಿಧ್ಯಾಸನವನ್ನು ನಿತ್ಯ ಮಾಡ್ತಿರ್ತಾರೋ ಅವರನ್ನ ಪರಮಾತ್ಮ ಇವನು ನನ್ನ ಭಕ್ತ ಅಂತ ಪರಿಗಣಿಸ್ತಾನೆ. ಅದಕ್ಕೆ ಹೇಳಿದ್ದು ಶ್ರವಣ ಮನಕಾನಂದ ಬೀರುವುದು ಭವಜನಿತ ದುಃಖಗಳ ಕಳೆಯುವುದು ಅಂತ. ದಾಸರಾಯರು ಶ್ರವಣ ಮನಕ್ಕೆ ಆನಂದ ನೀಡುತ್ತೆ ಅಷ್ಟೇ ಅಂತ ಅನ್ಕೋಬೇಡ್ರಿ, ಭವಜನಿತ ದುಃಖಗಳ ಕಳೆಯುವುದು. ಭವಬಂಧ ವಿಭೇದನ ಆಗ್ಬೇಕಂದ್ರೆ ಪರಮಾತ್ಮನ ಪ್ರಸನ್ನತೆ ಇಲ್ಲದೆ ಇದ್ರೆ ಆಗಲ್ಲ. ಅವನ ಪ್ರಸನ್ನತೆ ಅವನ ದರ್ಶನ ಇಲ್ಲದೆ ಇದ್ರೆ ಆಗಲ್ಲ. ಅವನ ದರ್ಶನ ಅವನ ಅನುಗ್ರಹ ಇಲ್ಲದೆ ಇದ್ರೆ ಆಗಲ್ಲ. ಅವನ ಅನುಗ್ರಹ ನಿಧಿಧ್ಯಾಸನ ಇಲ್ಲದೆ ಇದ್ರೆ ಆಗಲ್ಲ. ನಿಧಿಧ್ಯಾಸನ ಮರಣ ಇಲ್ಲದೆ ಇದ್ರೆ ಆಗಲ್ಲ. ಆ ಮರಣ ಶ್ರವಣ ಇಲ್ಲದೆ ಇದ್ರೆ ಆಗಲ್ಲ. ಇಷ್ಟು ಅಭಿಪ್ರಾಯ ಇಟ್ಟುಕೊಂಡು ಹೇಳಿರ್ತಾರೆ ಜಗನ್ನಾಥದಾಸರು. ಶ್ರವಣ ಮನಕಾನಂದ ಬೀರುವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿಹ ಬರಂಗಳಲ್ಲಿತ್ತು ಸಲಹುವುದು. ಮುಂದೇನಿದೆ? ಭುವನ ಪಾವನ ನೆನಪ ಲಕುಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಗುವುದು ಭೂಸುರರು ದಿನ ದಿನದಿ. ಲಕುಮೀಪತಿಯ ಲಕುಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ. ಪರಮಾತ್ಮನ ಕಥೆಯನ್ನು ಹೆಂಗೆ ಕೇಳಬೇಕು ಅಂತಂದ್ರೆ ಪರಮ ಉತ್ಸಾಹದಿಂದ ಕೇಳಬೇಕು, ಉತ್ಸವ ಮಾಡಿಕೊಂಡು ಕೇಳಬೇಕು. ಅದನ್ನ ಏನ್ ಮಾಡೋದಪ್ಪ, 5:30 ಆಯ್ತು ಬರ್ಬೇಕಲ್ಲ, ಐದು ಹೋಗಲ್ಲ ಮನೆಯಲ್ಲಿ ಅಂತ ಬಂದ್ರೆಲ್ಲ ಆಗೋದಿಲ್ಲ. ಪರಮೋತ್ಸವದಿ ಕಿವಿಗೊಟ್ಟು ಅಂದ್ರೆ ಶ್ರದ್ಧೆ ಇಲ್ಲ ಅಂತ. ಸರಿಯಾಗಿ ಕಿವಿ ಕೇಳು ಅಂತಾರೆ. ಏನಂದ್ರೆ ಕಿವಿ ಕೇಳು ಶಬ್ದಕ್ಕೆ ಏನರ್ಥ? ಅವಧಾನ, ದತ್ತಾವಧಾನನಾಗಿ ಕೇಳು, ಲಕ್ಷ್ಯ ಇಡು, ಶ್ರದ್ಧೆ ಇಡು, ಭಕ್ತಿಯಿಂದ ಕೇಳು. ಕಿವಿಗೊಟ್ಟಾಗುವುದು ಭೂಸುರರು. ಅಂಥವರು ಪರಮಾತ್ಮನ ಚರಿತ್ರೆಯನ್ನು ನಿತ್ಯ ಕೇಳ್ತಾರೆ. ಕೇಳಿದ್ರಿಂದ ಏನಾಗುತ್ತೆ? ವಿಶ್ವಾಧಿಪಾವಿನೀಲಾ ವಿತತ. ವಿಶ್ವಾಧಿಪಾವಿನಿ, ಇಡೀ ಜಗತ್ತನ್ನದು ಪವಿತ್ರಗೊಳಿಸುತ್ತೆ ಪರಮಾತ್ಮನ ಕೀರ್ತಿಯನ್ನು ಕೇಳೋದು. ಇದು ಪರಮಾತ್ಮನ ಕೀರ್ತಿಯನ್ನಷ್ಟೇ ನಾವು ಕೇಳಿದ್ರೆ ಅವನದಷ್ಟೇ ಕೇಳ್ತೀವಿ ಅಂತಂದ್ರೆ ಹಾಗಿಲ್ಲ. ಅವರ ಪರಿವಾರದವ್ರಿಗೂ ಹಾಗೇ ಇದೆ ಕೀರ್ತಿ. ಯಾಕೆ ಪರಿವಾರದ ಕಥೆಯನ್ನು ಹೇಳ್ತಾರೆ ಪುರಾಣದಲ್ಲಿ? ಕೃಷ್ಣ ಕಥೆಯನ್ನು ಹೇಳ್ರಿ ಅಂತ ಕೇಳಿದಾಗ ಪ್ರತಿಯೊಂದು ಅಲ್ಲಿರುವಂಥದ್ದು ಬಲರಾಮದಲ್ಲೆಲ್ಲ ಬರುತ್ತೆ. ಯಾಕೆ? ಒಂದು ನಿಯಮ ಇದೆ. ಪರಿವಾರದವರು ಪ್ರತಿಬಿಂಬ ಇದ್ದಂತೆ, ಅವನು ಬಿಂಬ. ಯಥಾ ರಾಜ ತಥಾ ಪ್ರಜಾ ಅಂತ ಇಚ್ಛಾಗಿ. ನಾವು ಮೂಲ ಮೂರ್ತಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವ್ರು ಸುತ್ತಮುತ್ತ ಹೇಗಿದ್ದಾರೆ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು. ಈಗ ಅವ್ರ ಮನೆ ಅಂತ ಯಜಮಾನರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಯಜಮಾನನ ಮನೆಯಲ್ಲಿರೋರೆಲ್ಲ ಹೇಗಿರ್ತಾರೆ ಅಂತ ನೋಡ್ಬೇಕು. ಅವರೆಲ್ಲರೂ ಕೂಡ ಸದಾಚಾರ ಸಂಪನ್ನರಾಗಿ ಪರಮಾತ್ಮನ ಸೇವಾ ಧರ್ಮ ಕಾರ್ಯದಲ್ಲಿ ಆಸಕ್ತರಾಗಿದ್ದರೆ ಯಜಮಾನನು ಕೂಡ ಪ್ರಾಯ ಹಾಗೆ ಇರ್ತಾನೆ ಅಂತ ಊಹೆ ಮಾಡ್ಕೋಬಹುದು.
ಮನೆಯಲ್ಲಿದ್ದವರೇ ಹೆಗಲಿನಲ್ಲಿ ಸ್ವೇಚ್ಛಾಚಾರದಿಂದಿದ್ದರೆ ಪ್ರಾಯ ಯಜಮಾನನು ಕೂಡ ಅದಕ್ಕೆ ತಲೆ ಬಗ್ಗಿಸ್ಕೊಂಡಿದ್ದಾನೆ. ಅಂದರೆ ಯಜಮಾನನ ಪ್ರತಿಬಿಂಬಗಳವೆಲ್ಲ. ರಾಜನ ಪ್ರತಿಬಿಂಬ ಪ್ರಜೆ ಹೇಗೋ ಹಾಗೆ ಭಗವಂತನ ಪ್ರತಿಬಿಂಬ ಯಾರು? ಅವನ ಪರಿವಾರ ದೇವತೆ. ಕೆಲವೊಮ್ಮೆ ಹೀಗಾಗಿರುತ್ತೆ, ಅವ್ರು ಒಳ್ಳೆಯವರಿದ್ದಾರೆ ಮನೆಯಲ್ಲಿ, ಅವ್ರ ಸುತ್ತಮುತ್ತಲವ್ರು ಹೋಪ್ಲೆಸ್, ಹೀಗೆಲ್ಲ ಮಾತುಗಳು ಬರುತ್ತೆ. ಅದರ ಅರ್ಥ ಏನು? ಸುತ್ತಮುತ್ತಲಿನವರನ್ನ ಸರಿಯಾಗಿ ತಿದ್ದಕ್ಕಾಗದೇನೋ ಅವನೆಂತ ಒಳ್ಳೆಯವನು, ಅವನು ಹೋಪ್ಲೆಸ್ಸೇ. ಆದ್ದರಿಂದ ನಮ್ಮ ಆಚಾರ್ಯ ಕೊಟ್ಟ ದೃಷ್ಟಾಂತ ಹೇಳೋದಾದ್ರೆ, ಸ್ವಾಮಿಗಳು ಸರಿ ಇದ್ದಾರ್ರಿ, ಅವ್ರ ಸುತ್ತಮುತ್ತಲವ್ರು ಸರಿ ಇಲ್ಲ ಅಂದ್ಬಿಡ್ತಾರೆ. ಆದರೆ ಒಂದು ಸ್ವಾಮಿಗಳು ಅಂತ ನಮ್ಮ ಆಚಾರ್ಯ ಹೇಳಿದ್ದ, ಮತ್ತೆ ನಮ್ದೇನಿಲ್ಲ ಇಲ್ಲಿ. ಅವ್ರು ಅಂದಿದ್ದೇನು? ಸ್ವಾಮಿಗಳು ಸರಿಗಿದ್ದಾರೆ, ಸುತ್ತಮುತ್ತ ಸರಿ ಇಲ್ಲ ಅಂದ್ರೆ ಏನು? ಅದು ಸ್ವಾಮಿಗಳು ಹೊಗಳದಂಗೆ ಅಲ್ಲ ಅಂತಂತಾರೆ. ಇಂಥ ಸುತ್ತಮುತ್ತಲವ್ರನ್ನ ಪಕ್ಕದಲ್ಲಿ ಇಟ್ಕೊಂಡಿರೋದು ಯಾರು ತಪ್ಪು? ಸ್ವಾಮಿಗಳದೇ ತಪ್ಪು. ತಿರ್ಗಾ ಅಲ್ಲೇ ಬೈದಂಗಾಗತ್ತೆ. ಆದ್ದರಿಂದ ಅದು ಬೈಯೋದು ಹೊಗಳೋದು ಸ್ವಲ್ಪ ಪಕ್ಕಕ್ಕೆ ಇಡ್ರಿ. ವಾಸ್ತವದಲ್ಲಿ ಪ್ರತಿಬಿಂಬ ಮತ್ತು ಬಿಂಬ ಈ ಒಂದು ಸಂಬಂಧ ಇರುತ್ತೆ. ಯಾರಲ್ಲಿ? ಒಡೆಯ ಸೇವಕ, ರಾಜ ಪ್ರಜೆ, ಯಜಮಾನ ಮನೆ, ಹೀಗೆಲ್ಲ ಇದ್ದಾಗ ಪರಮಾತ್ಮನ ವಿಚಾರದಲ್ಲೂ ಹೀಗೆ ಬರುತ್ತೆ. ಮತ್ತು ಶಾಸ್ತ್ರದಲ್ಲೂ ಇದೆ, ಆಭಾಸಕೋಸ್ಯ ಪವನ ಪವನಸ್ಯ ರುದ್ರಃ ಅಂತ ಹೇಳಿ ತತ್ವವನ್ನು ಕೂಡ ಹೇಳಿದ್ದಾರೆ. ಪರಮಾತ್ಮನ ಪ್ರತಿಬಿಂಬ ಎಲ್ಲ ದೇವತೆಗಳು ಅಂತ. ಆದ್ದರಿಂದ ಅವರ ಪ್ರತಿಬಿಂಬದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವನ ಪ್ರತಿಬಿಂಬ ಯಾರು? ರಮಾದೇವಿ, ಅದರಂತೆ ಮುಖ್ಯ ಪ್ರಾಣ ದೇವರು, ಅದರಂತೆ ಗರುಡಶೇಷ ರುದ್ರರು, ಇಂದ್ರಕಾಮರು, ಇವರೆಲ್ಲ ಪ್ರತಿಬಿಂಬರು. ಅವರು ಪರಮಾತ್ಮನ ಪ್ರತಿಬಿಂಬ. ಅವರ ಮಹತ್ವ ನೋಡ್ರಿ ಎಷ್ಟಿದೆ. ಇವರ ಮಹತ್ವನೇ ಇಷ್ಟಿದ್ದಾಗ ಇವ್ರಿಗೆಲ್ಲರಿಗೂ ನಿಯಾಮಕರಾದ ಪರಮಾತ್ಮನ ಮಹತ್ವ ಇನ್ನೆಷ್ಟಿರಬೇಕು ಅನ್ನೋ ತಿಳಿಸೋದರ ತಾತ್ಪರ್ಯದಲ್ಲಿ ಅವರ ಪರಿವಾರದ ಕಥೆಯನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಅದರಂತೆ ನಿನ್ನೆ ದಿವಸ ತಿಳಿಸಿದಂತೆ ಶಂಬರಾಸುರನ ವಧೆಯ ಮೂಲಕವಾಗಿ ಮಾಯಾವತಿಯನ್ನ ಪರಿಣಯ ಮಾಡಿಕೊಂಡಂತಹ ಪ್ರದ್ಯುಮ್ನ, ಅವನ ಚರಿತ್ರೆ ಇನ್ನೊಂದು ಹೇಳ್ತಾರೆ. ಭಾಗವತದಲ್ಲಿ ಇದು ಸೂಚ್ಯವಾಗಿ ಬಂದಿದೆ, ಹರಿವಂಶದಲ್ಲಿ ವಿಸ್ತಾರವಾಗಿ ಬಂದಿದೆ ಈ ಕಥೆ. ಪ್ರಭಾವತಿ ಪರಿಣಯ ಅಂತ ಹೇಳಿ. ಪ್ರಭಾವತಿ ಅಂತ ಹೇಳಿ ವಜ್ರಪುರಿಯಲ್ಲಿದ್ದಂತಹ ವಜ್ರನಾಭನ ಮಗಳು. ವಜ್ರನಾಭ ಒಬ್ಬ ದೈತ್ಯನ ಮಗಳು ಪ್ರಭಾವತಿ. ಅವಳಿಗೆ ಒಂದು ಹಂಸ ಅಲ್ಲಿ ಓಡಾಡ್ತಾ ಇರುತ್ತೆ, ಒಳ್ಳೆ ಹಂಸ, ಮಾತಾಡುವ ಹಂಸ, ಶುಚಿಮುಖಿ ಅಂತ ಅದರ ಹೆಸರು. ಅದು ಒಂದು ಪ್ರದ್ಯುಮ್ನ ಮಹಿಮೆಯನ್ನು ಅಪಾರ ಹೊಗಳುತ್ತೆ. ಹೆಂಗಿದ್ದಾರೆ ಗೊತ್ತಾ? ಪ್ರದ್ಯುಮ್ನ ಅವಳಿರ್ತಾಳಲ್ಲ, ಯಾವ ಗಂಡು ತೋರಿಸಿದ್ರೂ ನಿಷೇಧ ಮಾಡ್ತಿರ್ತಾಳೆ. ಅವನು ಸರಿಗಿಲ್ಲ, ಅವನ ಪ್ಯಾಕೇಜ್ ಸರಿಗಿಲ್ಲ, ಅವನು ಹಿಂಗಿದ್ದಾನೆ, ಹಾಗಿದೆ, ಎಲ್ಲ ನಿಷೇಧ. ಆ ವಜ್ರನಾಭನ್ ತಲೆ ಕೆಟ್ಟು ಹೋಗಿರುತ್ತೆ. ಏನು ಇವಳು ಮದುವೆ ಆಗ್ತಾಳೋ ಇವು ಅಂತ ಹೇಳಿ ಎಲ್ಲಾ ಗಂಡುಗಳು ಆಗೋಗಿರುತ್ತೆ. ಸ್ವಯಂವರ ಇಡ್ತಾರೆ. ಆಶ್ಚರ್ಯ ಅಂದ್ರೆ ಸ್ವಯಂವರದಲ್ಲಿ ಯಾರಿಗೂ ಹಾರನೇ ಹಾಕಲ್ಲ ಇವಳು. ಹಾಕ್ಬೇಕಲ್ಲ ಯಾರ್ಯಾರು, ಎಲ್ಲಾ ರಾಜಾದಿರಾಜರು, ರಾಜಕುಮಾರರು ಎಲ್ಲ ಬಂದಿರ್ತಾರೆ, ಹಾರನೇ ಹಾಕಲ್ಲ ಇವಳು. 2 ಸರ್ತಿ ಸ್ವಯಂವರನು ಆಗೋದೇ ಇಲ್ಲ. ಬಿಟ್ಟೇ ಬಿಡ್ತಾನೆ ಅವರಪ್ಪ, ಏನಾರ ಮಾಡ್ಕೊ ಅಂತ ಹೇಳಿ ಮಗಳನ್ನ. ಅವಳಿಗೆ ಪ್ರದ್ಯುಮ್ನ ಮದುವೆ ಆಗಬೇಕು ಅಂತಿರುತ್ತೆ. ಪ್ರದ್ಯುಮ್ನ ಇವಳ ಟವರ್ ನೋಡ್ಬಿಟ್ಟು ಬರದೇ ಇಲ್ಲ, ಹೋಗಿ ಇವಳದ ಮದುವೆ ಜೊತೆ ಬೇಡ ಬೇಡ ಅಂದ್ಬಿಡ್ತಾನೆ ಪ್ರದ್ಯುಮ್ನ. ಇವಳು ಪ್ರದ್ಯುಮ್ನ ಬರ್ತಾನೆ, ಸ್ವಯಂವರಕ್ಕೆ ಬರ್ತಾನೆ ಅಂತ ಕಾಯ್ತಾನೆ ಇರ್ತಾಳೆ. ಪ್ರದ್ಯುಮ್ನ ಬರ್ತಾನೆ ಇರಲ್ಲ, 2 ಸ್ವಯಂವರಕ್ಕೂ ಬರಲ್ಲ. ಕಡೆ ಒಂದಿನ ಏನಾಗುತ್ತೆ, ದಿನ ಹಾಗೆ ಯೋಚನೆ ಮಾಡ್ತಿರ್ತಾಳೆ. ಆ ಹಂಸ ಪಕ್ಷಿ ಬಂದು ಇನ್ನಷ್ಟು ಪ್ರದ್ಯುಮ್ನ ಗುಣಗಾನ ಮಾಡಿಬಿಡುತ್ತೆ. ಮಾತಾಡುತ್ತಲ್ಲ ಹಂಸ ಅಂತ ಹೇಳಿ ಇವಳು ಹೋಗಿ ಹಂಸನ ಹತ್ರ ಹೇಳ್ತಾಳೆ, ಪ್ರದ್ಯುಮ್ನಂಗೆ ಹೋಗಿ ಹೇಳ್ತೀಯಾ, ನಾನು ಕಾಯ್ತಾ ಇರ್ತೀನಿ, ನನ್ನನ್ನು ಮದುವೆ ಆಗ್ತಾನ ಅಂತ ಕೇಳ್ತೀಯಾ? ನಾನು ಎಷ್ಟಂತ 2 ಸ್ವಯಂವರ ತಪ್ಪಿಸಿದ್ದೀನಿ ಮುಂದೆ, ಅವನಿಗೆ ಹೋಗಿ ಹೇಳು ಅಂತ ನಾನು ವಿಚಾರ ಮಾಡ್ತೀನಿ, ನಾನು ಏನು ಬೇಕೋ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಡುತ್ತಾ ಆ ಹಂಸ ಪಕ್ಷಿ. ರಾಜನ ಹತ್ರ ಹೋಗುತ್ತೆ ವಜ್ರನಾಭ ದೈತ್ಯ. ಅವನ ಹತ್ರ ಹೋಗ್ಬಿಟ್ಟು, ನೋಡು ನಾನು ಮೇರು ಪರ್ವತದಿಂದ ಬರ್ತಾ ಇದ್ದೀನಿ, ಅಲ್ಲಿ ಒಳ್ಳೆ ನಾಟಕದ ಕಂಪನಿ ಇದೆ. ಆ ನಾಟಕದ ಕಂಪನಿಯಲ್ಲಿ ಒಬ್ಬ ಒಳ್ಳೆ ನಾಟಕ ಮಾಡೋನು ಇದ್ದಾನೆ, ಭದ್ರ ಅಂತ ಅವನ ಹೆಸರು. ಅವನು ಒಳ್ಳೆ ನಟ. ಅವನ ನಟನೆ ನೋಡ್ಲಿಕ್ಕೆ ದೇವತೆಗಳು ಕೂಡ ಕೂತು ನೋಡ್ತಿರ್ತಾರೆ. ಅಷ್ಟು ನಟನೆಗೆ ಮಹತ್ವ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೊಗಳುತ್ತಾನೆ. ನಾನು ನೋಡ್ಬೇಕಲ್ಲ ನಾಟಕ ಅಂತಂತ ನಾನು ಕರೆಸ್ತೀನಿ ಅಂತ ಹಂಸ ಪಕ್ಷಿ ಸೀದಾ ಬರುತ್ತೆ. ಕೃಷ್ಣನ ಹತ್ರ ಬಂದು ಪ್ರದ್ಯುಮ್ನ ಹತ್ರ ಬಂದು ಹೇಳುತ್ತೆ, ಪರಮಾತ್ಮನು ನೋಡ್ತಾ ಇರ್ತಾನೆ ವಜ್ರನಾಭನನ್ನ ಯಾವಾಗ ಸಂಹಾರ ಮಾಡೋದು ಅಂತ ಹೇಳಿ. ಅದರಂತೆ ಸಮಯ ಬಂತು ಅಂತ ಹೇಳಿ ಕೃಷ್ಣ ಪರಮಾತ್ಮ ಬರಕ್ಕೆ ಹೋಗಲ್ಲ. ಪ್ರದ್ಯುಮ್ನಿಗೆ ಸುದ್ದಿ ಗೊತ್ತಾಗುತ್ತೆ. ಪ್ರದ್ಯುಮ್ನ ಕೃಷ್ಣನಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನೀ ಆಜ್ಞಾ ಕೊಟ್ರೆ ನಾವು ಹೋಗ್ತೀವಿ ಅಂತ. ಹೆಂಗ್ ಹೋಗ್ತೀಯಾ? ನಾಟಕದ ಕಂಪನಿ ಡ್ರೆಸ್ ಹಾಕೊಂಡು ಹೋಗ್ತೀವಿ ಅಂತ.
ಆ ಭದ್ರನನ್ನು ಜೊತೆಗೆ ಸೇರಿಸ್ಕೊತಾನೆ, ನೀ ಕೂತ್ಕೋ, ನೀನೇನು ಆಕ್ಟಿಂಗ್ ಎಲ್ಲ ಬಾ, ಸೈಡಿಂದ ನಿಂತ್ಕೊಂಡು ಟೀ ಕಾಫಿ ಕೊಡೋ ರೋಲ್ ಅಷ್ಟೇ ನಿಂದು, ನಿನ್ನನ್ನು ಯಾರು ನೋಡಿಲ್ಲಲ್ಲ, ನಿನ್ನನ್ನು ಯಾರೂ ನೋಡಿಲ್ಲ, ನೀನೆಲ್ಲ ದೇವತಾ ಲೋಕದಲ್ಲಿದ್ದವನು ಅಂತ ಹೇಳಿ ಆ ಭದ್ರನನ್ನು ಕೂಡಿಸ್ಬಿಡ್ತಾರೆ ಜೊತೆಗೆ. ತಾವೇನೆ ಒಂದು ನಾಟಕ ಕಂಪನಿ ತೆಕ್ಕೋತಾರೆ. ಏನು ಸುಂದರಾಂಗರು, ಯಾದವರೇಂದ್ರೇನು ಸಾಮಾನ್ಯ ಅಲ್ಲ. ಪ್ರದ್ಯುಮ್ನೇ ನಾಯಕ ಪಾತ್ರದಲ್ಲಿ ಬರ್ತಾನೆ, ಸಾಂಬ ನಾಯಕ ಸಹಾಯಕ ಮಿತ್ರನಂತೆ ಅವನು ಬರ್ತಾನೆ. ಎಲ್ಲ ಯಾದವರು ಒಂದೊಂದು ಪೋಸ್ಟ್ ತಗೊಂಡು ಬಂದ್ಬಿಡ್ತಾರೆ. ನಾಟಕದ ಕಂಪನಿ ಎಲ್ಲಾ ಕಡೆ ತಾವೇ ನಾಟಕ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ವಜ್ರನಾಭನ ವಜ್ರಪುರಿ ಇರುತ್ತಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ರಾಕ್ಷಸರ ಊರು ಇರುತ್ತೆ. ಅಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಏನ್ ನಾಟಕ ಆಡ್ತಾರೆ ಅಂತಂದ್ರೆ ರಾಮಾಯಣ ನಾಟಕ ಆಡ್ತಾರೆ. ಫಸ್ಟ್ ಕ್ಲಾಸ್ ರಾಮಾಯಣ ನಾಟಕ. ಪ್ರದ್ಯುಮ್ನ ರಾಜ ಮುಖ್ಯವರೆಲ್ಲ ಸೇರಿಕೊಂಡು ಆ ರಾಮದೇವರು ಹುಟ್ಟಿದ್ದು ಬೆಳೆದಿದ್ದು, ಆ ಸೀತಾದೇವಿ ಅಪಹಾರ, ರಾವಣನ ಕೊಂದಿದ್ದು, ಏನು ಇಡೀ ಸಿನಿಮಾ ಸೂಪರ್ ಹಿಟ್ ಅಂತಾರಲ್ಲ, ಹಾಗೆ ಎಲ್ಲಾ ಕಡೆನೂ ಆ ನಾಟಕ ಪ್ರಚಾರ ಆಗೋಗುತ್ತೆ. ವಜ್ರನಾಭನ್ ತಡ್ಕೊಳಕ್ಕಾಗಲ್ಲ, ನಮ್ಮ ಕಡೆಗೂ ಬರ್ಲಿಕ್ಕೆ ಹೇಳು, ನಮ್ಮ ಕಡೆಗೂ ಬರ್ಲಿಕ್ಕೆ ಹೇಳು, ಹೇಳಿ ಹೇಳಿ ಕಳಿಸ್ತಾನೆ. ಇವರೆಲ್ಲ ಹೇಳ್ತಾರೆ, ನಾವು ಬಹಳ ಕಾಸ್ಟ್ಲಿ, ನಾವು ಬಂದ್ರೆ ತುಂಬಾ ವ್ಯವಸ್ಥೆ ಮಾಡಬೇಕು, ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಾವು ಬರ್ತೀವಿ, ನಾವು ಸಾಮಾನ್ಯ ಅಲ್ಲ, ದೇವ ಗಂಧರ್ವರೆಲ್ಲ ನಮ್ಮನ್ನು ನೋಡ್ತಾರೆ, ನಾವು ಬಹಳ ಅಚ್ಚುಕಟ್ಟಾಗಿ ಮಾಡೋರು, ನಮಗೂ ವ್ಯವಸ್ಥೆ ಅಚ್ಚುಕಟ್ಟಾಗಬೇಕು, ಹಾಗೆ ಆಗಲಿ ಎಲ್ಲ ಮಾಡಿಸ್ತೀನಿ. ಹೊಸ ರಂಗಮಂಚ ನಿರ್ಮಾಣ ಮಾಡಿಸ್ತಾನೆ, ಅದಕ್ಕೆ ಬೇಕಾದ್ದೆಲ್ಲವನ್ನೂ ಕೂಡ ಮಾಡ್ತಾನೆ, ಬನ್ರಿ ಅಂತ ಹೇಳ್ತಾನೆ. ಹಾಗೆ ಆಗಲಿ ಅಂತ ಎಲ್ಲರೂ ಬಂದರು. ಬಂದ ಮೇಲೆ ನಾಟಕ ಆಗ್ಬೇಕಲ್ಲ. ಫಸ್ಟ್ ನಾಟಕ ಯಾವ್ದು ಮಾಡ್ತಾರೆ ಅಂದ್ರೆ ಗಂಗಾವತರಣ ಅಂತ ನಾಟಕ ಮಾಡ್ತಾರೆ. ಹೇಗೆ ಗಂಗಾ ನದಿ ಬಂದು ಭೂಮಿಗೆ ಅಂತ ಹೇಳಿ ಇವತ್ತು ಗಂಗಾ ಪೂಜೆ ಅಂದ್ರೆ ಆವಾಗ ಅವರಲ್ಲಿ ನಾಟಕದಲ್ಲಿ ತೋರಿಸ್ತಾರೆ. ಹೇಗೆ ಬಂದು ಗಂಗಾದೇವಿ ಅಂತಂದ್ರೆ ತತ್ರ ಭಗವತ ಸಾಕ್ಷಾತ್ ಲಿಂಗಸ್ಯ ವಿಷ್ಣು ವಿಕ್ರಮತಃ ವಾಮಪಾದಾಂಗೋ ಷಡಗನಿರ್ಭಿನ್ನ ಊರ್ಧ್ವಾಂಡಕಟ ವಿವರೇಣ ಅಂತಃ ಪ್ರವಿಷ್ಟಾಯ ವಾಕ್ಯ ಜಲಧಾರ ತಚ್ಚರಣ ಪಂಕಜಾಮನೆ ಚರಣಾರುಣ ಕಿಂಜಲ್ಕೋ ಪರಂಚಿತ ಅಖಿಲ ಜಗದಗಮಲಾಪಹ ಉಪಸ್ಪರ್ಶನ ಅಮಲ ಸಾಕ್ಷಾತ್ ಭಗವತ್ಪದೇತ್ಯನುಪಲಕ್ಷಿತವಚೋ ವಿರವಿಧೀಯಮಾನ ಅತಿ ಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತತಾರ ಯತ್ತದ್ ವಿಷ್ಣುಪದಮಾಹುಃ ಯತ್ರ ಹವಾವ ವೀರಂ ವ್ರತ ಔತ್ತಾರಪಾದಿಃ ಪರಮಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿಯಾಂ ಅನುಸರಣಮುತ್ಕೃಷ್ಯಮಾಣ ಭಗವದ್ಭಕ್ತಿಯೋಗೇನ ದೃಢಂ ಕ್ಲಿದ್ಯಮಾನ ಅಂತರಹೃದಯ ಔತ್ಕಂಠ ವಿವಶಾಮೀರಿತಲೋಚನಯುಗಲಕುಟ್ಪದ ಬಾಷ್ಪಕಲಯ. ಆ ಕಾಲದಲ್ಲಿ ಗಂಗಾದೇವಿಯ ವರ್ಣನೆಯನ್ನ ಅಮೋಘವಾಗಿ ಮಾಡಿದ್ದಾರೆ ಭಾಗವತದಲ್ಲಿ. ಹಾಗೇನೆ ಹರಿವಂಶದಲ್ಲೂ ತೋರಿಸ್ತಾರೆ ಗಂಗಾವತರಣವನ್ನು. ನಾವು ಹೇಗಿದೆ ಗಂಗಾದೇವಿ ವೈಭವ? ತ್ರಿವಿಕ್ರಮಾವತಾರದಲ್ಲಿ ವಾಮಪಾದ ದುಷ್ಟ ನಖನ ಊರ್ಧ್ವಾಂಢಕಟಾಹ ವಿವರೇಣ ತನ್ನ ಎಡಪಾದವನ್ನ ಮೇಲಕ್ಕೆ ಎತ್ತಿ ಆ ಅಂಗುಷ್ಟದಿಂದ ಬ್ರಹ್ಮಾಂಡ ಕಟಾಹ ಸ್ಫೋಟವನ್ನು ಮಾಡಿದಾಗ ಆ ಬಾಹ್ಯ ಜಲಧಾರ ಆ ಅಂಗುಷ್ಟದಿಂದ ಹೊರಗೆ ಬಂತು, ಒಳಗೆ ಬಂದರೋಡು. ಅದು ಬಂದಾಗ ಏನಾಯ್ತು? ಬ್ರಹ್ಮದೇವರು ಹೋಗಿ ಪರಮಾತ್ಮನ ಪಾದೋದಕ ನಮ್ಮ ಮನೆ ತನಕ ಬರ್ತಾ ಇದೆ ಅಂತ ಹೇಳಿ ಮೊದಲು ಅವರು ಕಮಂಡಲದಲ್ಲಿ ನೀರಿತ್ತಲ್ಲ, ಅದರಿಂದ ಪರಮಾತ್ಮನ ಪಾದ ತೊಳೆದು ಉಳಿದ ನೀರನ್ನು ಕಮಂಡಲದಲ್ಲಿ ಇಟ್ಕೋತಾರೆ ಪಾದೋದಕ ಅಂತ ಹೇಳಿ. ಹಾಗೆ ಹರಿದುಕೊಂಡು ಬಂತದು. ಅದು ಎಲ್ಲಿ ತನಕ ಬಂತು? ಆ ಧ್ರುವಲೋಕವನ್ನು ದಾಟಿ ಬರಬೇಕಾದ್ರೆ ಧ್ರುವರಾಜರು ನೋಡ್ತಾರೆ. ಯತ್ರ ಹವಾವ ವೀರಮೃತ ಔತ್ತಾನ ಪಾದಿ ಪರಮ ಭಾಗವತಃ. ಧ್ರುವರಾಜರನ್ನು ನೋಡಿ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ, ಬರ್ತಾ ಇರೋ ನೀರು ಸಾಮಾನ್ಯ ಅಲ್ಲ, ನಮ್ಮ ಕುಲದೈವತ ಸಾಕ್ಷಾತ್ ಪರಮಾತ್ಮ ಅವನ ಚರಣಾರವಿಂದೋದಕ ಇದು ಅಂತ ಹೇಳಿ ಪರಮಭಕ್ತಿಯಿಂದ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾನೆ. ಹಾಗೆ ಬಂದಂಥವಳು ಗಂಗಾದೇವಿ. ಆನಂತರದಲ್ಲಿ ಭಗೀರಥನ ಮಹಾಪ್ರಯತ್ನದಿಂದಾಗಿ ಅವನ ವಂಶ ಪಾರಂಪರ್ಯದವರ ತಪಸ್ಸಿನಿಂದಾಗಿ ಇಳಿದು ಬರ್ತಾಳೆ ಭೂಮಂಡಲಕ್ಕೆ. ಸೀತಾ, ಲಖನಂದ, ಚಕ್ಷುರ್ಭದ್ರ ಅಂತ 4 ಮುಖ. ಹೀಗೆ ಆ ಗಂಗಾದೇವಿಯ ಅವತರಣವನ್ನು ಒಂದೊಂದು ಹೇಳ್ತಾ ಇದ್ರೆ ಕೂತಂತಹ ದೈತ್ಯರು ಹುಚ್ಚೆದ್ದು ಕುಳಿದು ಬಿಡ್ತಾರೆ. ಹೇಗಿತ್ತು ಗಂಗಾದೇವಿ ಅಂತ. ವಾದರಾಜರಂತೂ ಗಂಗಾ ವರ್ಣನೆ ಮಾಡೋದೇ ವಿಚಿತ್ರ. ಶ್ರೀನಾರಾಯಣ ರಾಮಕೋಪಜಷಿ ಕೇಶಾದಿರೂಪೋ ಕ್ಷಮಃ ತ್ವಾಂ ಹಾತುಂ ಹರಿಸೂಕರಾಕೃತಿರತ ಶ್ರೀದೇವ ಹುತ್ಯಾತ್ಮಜಃ ವೇಣೀ ಮಾಧವ ಬಿಂದು ಮಾಧವ ತನುಸ್ತೀರೆ ವಿದತ್ತಸ್ಥಿತಿಂ ಗಂಗೆ ಕಿಂ ವಸುನ ಅಧುನಾ ಪಿಬಸತಿ ತ್ವದ್ಭದ್ರಗೆ ಯಸೌ ಅಂತ ಗಂಗಾದೇವಿಯನ್ನು ವರುಣನಿಗೆ ಮದುವೆ ಮಾಡಿಕೊಟ್ಟ. ಮಗಳು ಅಂತಂದ್ರೆ ಅಸಾಧ್ಯ ಪ್ರೀತಿ. ಎಷ್ಟು ಪ್ರೀತಿ ಅಂತಂದ್ರೆ ಮದುವೆ ಮಾಡಿಕೊಟ್ಟ ಮೇಲೆ ಕಳಿಸ್ಬೇಕಲ್ಲ ಮಗಳನ್ನ. ಅಳಿಯನ ಜೊತೆ ಕೂಡಿಸಿ ಕಾರ್ ಹಚ್ಚಿ ಕಾಟ ಮಾಡ್ದ. ಅಷ್ಟು ಕಾಟ ಮಾಡಿದವನೇ
ಶ್ರೀನಾರಾಯಣ ಬದಲಿಂದ ಶುರುವಾಯಿತು. ನಾರಾಯಣರು ಬದಲಿಂದ ಅಲ್ಲಿ ಕೂತ. ಮಗಳು ದೂರ ಹೋಗ್ತಿದ್ದಂಗೆ ಬಿಡಕ್ಕಾಗಲಿಲ್ಲ. ಸ್ವಲ್ಪ ಮುಂದೆ ಬಂದ ರಾಮ ಗೋಪತಿ ಪರಶುರಾಮ ತೀರ್ಥ ಬರುತ್ತಮಿಂದ ಅಲ್ಲಿ ತಾನು ಕೂತ. ಅದಾದ್ಮೇಲೆ ಅಯ್ಯೋ ನನ್ನ ಮಗಳಿಂದ ಬಿಡಕ್ ಆಗ್ತಿಲ್ಲ ಅಂತ ಮುಂದೆ ಬಂದ ಋಷಿಕೇಶ ದೇವರು ಕ್ಷಮಃ. ಋಷಿಕೇಶನಾಗ ಅಲ್ಲಿ ಬಂದು ಕೂತ. ತ್ವಾಂ ಹಾತುಂ ಹರಿಸೂಕರ ಆಕೃತಿಯಲ್ಲಿ ವರಾಹ ತೀರ್ಥ ಅಂತ ಬಂದು ಅಲ್ಲಿ ತಂದೊಂದು ರೂಪ ಇಟ್ಟ. ಅದಾದ್ಮೇಲೆ ಶ್ರೀದೇವ ಹುತ್ಯಾತ್ಮಜ ಕಪಿಲನಾಮಕನಾಗಿ ತಾನು ಅಲ್ಲೇ ಬಂದು ಕೂತ. ಇನ್ನ ಬಿಡಕ್ಕಾಗಲಿಲ್ಲ. ವೇಣಿ ಮಾಧವ ಬಿಂದು ಮಾಧವ ತನು ಪ್ರಯಾಣ ಅಲ್ಲಿ ಬಂದು ತನ್ನ ಸನ್ನಿಧಾನ ಇಟ್ಟ. ಅವಳು ಮಗಳು ನೋಡ್ತಾ ಇದ್ದಲ್ಲಪ್ಪ ಆಯ್ತಲ್ಲಪ್ಪ ಎಷ್ಟು ದೂರ. ಸಾಮಾನ್ಯ ಮಗಳು ಅಳುತ್ತಾಳೆ, ಇಲ್ಲಿ ಅದ್ರ ಪ್ರಸಂಗನೇ ಇಲ್ಲ. ಬರ್ತಾನೆ ಇದ್ದಾನೆ ಅಪ್ಪ ಜೊತೆಗೆ. ಕಡೆಯಲ್ಲಿ ಕಾಶಿಯಲ್ಲಿ ಬಿಂದು ಮಾಧವ ತನು ಅಲ್ಲಿ ತನಕ ಬಂದ. ತೀರೇ ವಿಧತ್ತ ಸ್ಥಿತಿ ಗಂಗಾ ತೀರದಲ್ಲೇ ಸದಾ ಕೂತ. ಇನ್ನು ಮಗಳನ್ನು ಬಿಡಕ್ಕಾಗಲ್ಲ ಅಂತ ಹೇಳಿ ಅಳಿಯನ ಮನೆಗೆ ಹೋಗಿ ಹಾಸ್ಕೊಂಡು ಗಂಗೆ ಕಿಂ ಕಡೆಗೆ ಎಲ್ಲಿ ಬಂದ. ಅದುನಾ ದುನಾ ಪಿವಸತಿ ತ್ವದ್ಭರ್ತೃಗೆ ಕೆಸೋ ನಿನ್ನ ಗಂಡನ ಮನೆಯಲ್ಲೇ ಕಡೆ ಬಂದು ಕೂತ್ಬಿಟ್ಟ. ಅಷ್ಟು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನೆ, ನಿನ್ನನ್ನು ಬಿಡುತ್ತಾನೇ ಇಲ್ಲ. ಪರಮಾತ್ಮನ ಪ್ರೀತಿ ಅಂದ್ರೆ ಗಂಗಾದೇವಿಯಲ್ಲಿ ಪರಮಾತ್ಮನ ಸನ್ನಿಧಾನ ಎಷ್ಟಿದೆ. ನಾವು ಎಲ್ಲೇ ಸ್ನಾನ ಮಾಡ್ಲಿ, ನಳದ ನೀರೇ ತಲೆ ಮೇಲೆ ಹಾಕೊಳ್ಳಿ, ಯಾವ ನದಿಯಲ್ಲೇ ಸ್ನಾನ ಮಾಡ್ಲಿ, ಏನ್ ಸಂಕಲ್ಪ ಮಾಡ್ತೀವಿ? ಗಂಗಾ ಭಾಗೀರಥಿ ಸ್ನಾನ ಮಮ ಕರಿಷ್ಯೆ ಅಂತಾನೆ ಸಂಕಲ್ಪ ಸ್ನಾನ ಮಾಡೋದು. ಅಂದ್ರೆ ಗಂಗಾ ಗಂಗೇತಿಯೋ ಬ್ರೂಯಾತ್ ಮುದನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂತಿರೋದು. ಜನ್ಮದಲ್ಲಿ ಒಂದಾವರ್ತಿ ಗಂಗಾ ನದಿಯನ್ನಾದರೂ ನಾವು ಹೋಗಿ ಅವಗಾನ ಸ್ನಾನ ಮುಂತಾದವುಗಳನ್ನು ಮಾಡಿ ಬರಬೇಕು ಅಂತಿರೋದು. ಅಷ್ಟು ಗಂಗಾ ನದಿ ಎಷ್ಟೊಂದು ಯಾವೈ ರಸತ್ಶ್ರೀ ತುಳಸಿ ವಿವಿಶ್ಯ ಕೃಷ್ಣಾಂಗ್ರೇಣ ಬೆಲಿಕಾಂಬುಲೇತ್ರಿ. ಪರೀಕ್ಷಿತ್ ರಾಜ ಪ್ರಾಯೋಪವೇಶಕ್ಕೆ ಎಲ್ಲಿ ಕೂತ ಅಂತಂದ್ರೆ ಗಂಗಾ ತಟದಲ್ಲಿ ಹೋಗಿ ಕೂತ. ಉಪಾವಿಶತ್ ಪ್ರಾಯ ಅಮರ್ತ ನದ್ಯ. ಯಾಕೆ? ಯಾವೈ ರಸತ್ಶ್ರೀ ತುಳಸಿ ವಿವಿಶ್ಯ ಕೃಷ್ಣಾಂಗ್ರೇಣ ಬೆಲಿಕಾಂಬುಲೇತ್ರಿ. ಪರಮಾತ್ಮನ ಪಾದದ ಮೇಲೆ ಎಲ್ಲ ಋಷಿಗಳು ತುಳಸಿ ಹಾಕ್ತಾ ಇರ್ತಾರೆ. ಆ ತುಳಸಿಯನ್ನ ದಾಟಿಕೊಂಡು ಆ ಪರಮಾತ್ಮನ ಪಾದದಿಂದ ಆ ನೀರು ಬರ್ತಾ ಇರುತ್ತೆ. ಆದ್ದರಿಂದ ಈ ಗಂಗಾ ನದಿ ಅತ್ಯಂತ ಪರಮ ಪವಿತ್ರ. ಹೆಸರು ಹೇಳಿದ್ರೆ ಸಾಕು ನಾವು ಪರಮ ಪವಿತ್ರರಾಗಿ ಹೋಗ್ತೀವಿ. ಅದಕ್ಕೆ ನಾರ್ತ್ ಕಡೆ ನಾವು ಏಕವಚನದಲ್ಲಿ ಅಂತೀವಿ. ಅವ್ರು ಏನಂತಾರೆ? ಗಂಗಾಮಾಯಿ ಅಂತಾರೆ. ಗಂಗಾಮಯ್ಯ, ಗಂಗಾಮಾಯಿ ಏನು ಗೌರವ ಕೊಡ್ತಾರೆ ಅವರು ಗಂಗಾ ನದಿಗೆ. ಚಿಕ್ಕ ಚಿಕ್ಕ ಮಕ್ಕಳು ಪ್ರಯಾಗದ ಫೋಟೋ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ ಬಿಡ್ರಿ. ಮೊನ್ನೆ ಕುಂಭ ಆಯ್ತಲ್ಲ, ಅವಾಗ 1 ತಿಂಗಳು ಕೂಸು 2 ತಿಂಗಳು ಕೂಸು ತಗೊಂಡೋದ್ರೆ ಅದ್ಕೊಂಡು ತರ್ತಾ ಇದ್ದಾರೆ. ಏನಾಗಲ್ಲ ಬಿಡ್ರಿ, ಕಾಪಾಡ್ತಾಳೆ ಗಂಗಾ ಮಾತೆ ಅಂತ ಹೇಳ್ತಾರೆ ಅವರು. ಅವ್ರ ಭಕ್ತಿ ಶ್ರದ್ಧೆ ವಿಚಿತ್ರ. ಅಂದ್ರೆ ಗಂಗಾದೇವಿಯಲ್ಲಿ ಈಗ ಇಂಥ ಘೋರ ಕಲಿಗಾಲದಲ್ಲೂ ಕೂಡ ಎಷ್ಟು ಜನ ವಿಶ್ವಾಸ ಇಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು? ನಮ್ಮ ಹಿಂದಿನವರು ಅಷ್ಟು ಗಂಗಾದೇವಿ ಮಹತ್ವವನ್ನು ಹೇಳಿ ಉಳಿಸಿ ಕಾಪಾಡ್ಕೊಂಡು ಬಂದಿರೋದು. ಇದು ಗಂಗಾದೇವಿ ಅಷ್ಟು ಭಗವತ್ ಸಂವಿಧಾನ, ಸಾಕ್ಷಾತ್ ಭಗವತ್ಪರಿ. ಇನ್ನು ರುದ್ರದೇವರಂತೂ ಇದು ಸದಾ ನನ್ನ ತಲೆ ಮೇಲೆ ಇರಬೇಕು. ಮೂಲವು ಎಚ್ಚರಣಂಬು ಫಾಲಫಲಕ್ಕೆ ಯಸ್ಯಾಗ್ರೇಣ ಕಥಾ ಕರ್ಣೇ ವಾಚಿ ಯದೀಯ ನಾಮ. ವಾದಿರಾಜರಂತೂ ಗಂಗಾ ನದಿಯನ್ನು ಅಪಾರ ವರ್ಣನೆ ಮಾಡಿದ್ದಾರೆ. ಅವ್ರು ಕೇಳ್ತಾರೆ ಗಂಗಾ ನದಿಯ ಹತ್ರ ಹೋಗಿ, ತ್ವಂ ದೀನೇಶು ದಯಾವತಿ ಇತಿ ವಿದಿತಂ ಯದ್ ಬ್ರಹ್ಮಹಸ್ತಾಶ್ರಯಂ ಪ್ರಾಪ್ತಾರಾಚ್ಯುತ ಪಾದ ಸಂಗಮಹಿತ ಪಶ್ಚಾಚ್ಚನ ಸಂಶ್ರಿತ ಸೌವರ್ಣಾಚಲ ಶೃಂಗಮೇತ್ಯ ಮುದಿತ ಶಂಭೋ ಶಿರ ಸಂಗತಾಪ್ಯಾಸ್ಮಾಕ ಕ್ಷತಿಮಂಡಲೆ ತ್ರಿಪಟಗೆ ತುಷ್ಟ ತ್ರಿಭಿಷ್ಟ ಪ್ರದ. ನಮ್ಮ ತನಕ ನೀ ಹರ್ಕೊಂಬಂದಿದೆಯಾಗ ನಿನ್ನ ಕಾರುಣ್ಯ ಎಷ್ಟು. ತ್ವಂ ದೀನೇಶು ದಯಾವತಿ ಇತಿ ವಿದಿತಂ. ದೀನರಲ್ಲಿ ದಯಾ ಉಳ್ಳವಳು ಅಂದ್ರೆ ಗಂಗಾ. ಯಾಕೆಂದ್ರೆ ನಿಂದು ಬಹಳ ದೊಡ್ಡ ಜರ್ನಿ. ಎಲ್ಲಿಂದ? ಪರಮಾತ್ಮನ ತ್ರಿವಿಕ್ರಮ ದೇವರ ಪಾದದಿಂದ ಹಿಡಿದು ಬ್ರಹ್ಮದೇವರು ಕಮಂಡಲು ದಾಟಿ ಎಲ್ಲ ದಾಟಿ ಸ್ವರ್ಗ ದಾಟಿ ಎಲ್ಲಾ ಪರ್ವತ ದಾಟಿ ಇಲ್ಲಿಗೆ ಬಂದಿದೀಯಾ. ಯಾರು ಬರ್ತಾರೆ ಅಷ್ಟು ದೂರ ನಡ್ಕೊಂಡು? ಯಾರಿಗೆ ದಯಾ ಇರುತ್ತೋ ಅನುಗ್ರಹ ಮಾಡಬೇಕು ಅಂತ ಅವ್ರು ಬರ್ತಾರೆ. ಎಷ್ಟು ವಾದಿರಾಜರಂತೂ ಪರಿಪರಿಯಾಗಿ ಗಂಗಾ ಸ್ತೋತ್ರವನ್ನು ಮಾಡಿಕೊಟ್ಟಿದ್ದಾರೆ. ಅವರು ನನ್ನನ್ನು ಯಾಕೆ ಉದ್ಧಾರ ಮಾಡ್ತಾ ಇಲ್ಲ? ನಾನಿನ್ನ ಮುಳುಗು ಹಾಕ್ತಾನೆ ಇದ್ದೀನಿ, ಎದ್ದೆದ್ದು ಹೋಗ್ತಾ ಇದ್ದೀನಿ. ಯಾಕೆ? ಮೋಕ್ಷದಲ್ಲಿ ಜಾಗ ಇಲ್ಲ ನನಗೆ. ಮನ್ವಾತ್ರ ದೇಶೋಚಿತ ತದ್ವರ್ಪಾಪಿ ಸಕಂಟಕಂ ಕಿಮುಸದಾಂ ಸಂತಾನ ಜೋಹಂ ನ ಕಿಂ ಕಸ್ಮಾದಂಬ ನಮೇ ಪ್ರದಾಸ್ಯಸಿ ಪದಂ ಗಂಗೆ ಕಿಲಾರ್ಥ ಪ್ರದಂ. ಗಂಗಾದೇವಿಯನ್ನು ಅವರು ಕೇಳ್ತಾರೆ, ಈಗ ನಾನಿಂದ ಮುಳುಗು ಹಾಕ್ತಾನೆ ಇದ್ದೀನಿ, ನನಗೆ ಯಾಕೆ ನೀವು ಫಲ ಕೊಡ್ತಿಲ್ಲ? ಫಲ ಕೊಡದೇ ಇರೋದಕ್ಕೆ ನಾನಾ ಕಾರಣಗಳಿದ್ದಾವೆ. ನಾ ಏನ್ ತಪ್ಪು ಮಾಡಿದ್ದೀನಿ? ಕಿಮು ಸದಾಂ ಸಂತಾನ ಜೋಹಂ ನ ಕಿಂ. ನನ್ನ ವಂಶ ಸರಿಗಿಲ್ವಾ?
ನಾನು ಸರಿಯಾಗಿ ಕರ್ಮಾನುಷ್ಠಾನ ಮಾಡ್ತಿಲ್ವಾ ಅಂದ್ರೆ ನನ್ನ ಎಂಥ ವಂಶ? ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಂಶದಲ್ಲಿ ನಾ ಬಂದಿದ್ದೀನಿ ಅಂತಾರೆ ವಾದಿರಾಜರು. ನಮ್ದು ಅದೇ ವಂಶನೇ. ಅಂಥ ವಂಶದಲ್ಲಿ ಬಂದವರು ನಾವು, ನನ್ನನ್ನು ಯಾಕೆ ಉದ್ಧಾರ ಮಾಡ್ತಾ ಇಲ್ಲ ಅಂತ ಗಂಗೆಗೆ ಕೇಳ್ತಾರೆ. ಅಥವಾ ಮನ್ಮಾತ್ರ ದೇಶೋಚಿತ, ಮೋಕ್ಷದಲ್ಲಿ ಜಗ ಕಮ್ಮಿ ಆಗಿದೀನು, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ನೀನು? ಅಥವಾ ಹೋಗೋ ದಾರಿಯಲ್ಲಿ ಏನಾದರೂ ಕಷ್ಟ ಇದೆಯಾ? ಕರ್ಕೊಂಡು ಹೋಗೋಕ್ಕೊಂದು ದಾರಿ ಇರುತ್ತೆ, ಯಾವುದು ಶ್ರವಣ ಮನನ ನಿಧಿಧ್ಯಾಸನ ಅಂತ, ಅದೇ ದಾರಿ ಮೋಕ್ಷಕ್ಕೆ. ಅದರಲ್ಲೇನಾದ್ರು ದಾರಿಯಲ್ಲಿ ಕಂಟಕ ಇದೆಯಾ? ಅದೆಲ್ಲ ನಾವು ಮಾಡಿದ್ದೀನಲ್ಲ ಅಂತ ವಾದಿರಾಜರು. ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ದೀನಿ, ದೊಡ್ಡ ವಂಶದಲ್ಲಿ ನಾನು ಬಂದಿದ್ದೀನಿ, ಮೋಕ್ಷದಲ್ಲಿ ಜಗ ಬೇಕಾದಷ್ಟಿದೆ, ಇಂಥ ಮುಳುಗು ಹಾಕ್ತಿರೋ ನನಗೆ ಯಾಕೆ ಉದ್ಧಾರ ಆಗ್ತಾ ಇಲ್ಲ? ಇದಕ್ಕೆ ಕಾರಣ ನನ್ನ ಮೇಲೆ ಆಗಬೇಕು. ಪರಿಪರಿಯಾಗಿ ಗಂಗಾ ಸ್ತೋತ್ರವನ್ನು ವಾದಿರಾಜರು ಮಾಡಿಕೊಟ್ಟಿದ್ದಾರೆ. ಇಂಥ ಗಂಗಾ ನದಿಯ ವೈಭವವನ್ನ ನಿತ್ಯ ಚಿಂತನೆ ಮಾಡಬೇಕು. ಗಂಗಾ ಅಂತ ಹೆಸರು ಹೇಳಿದ್ರೆ ಸಾಕು, ಪರಮಾತ್ಮ ಉದ್ಧಾರ ಮಾಡ್ತಾನೆ. ಗಂಗಾ, ಗೋ, ಗೀತಾ, ಮೂರು ಉದ್ಧಾರಕ ಅಂತ ಇರೋದು. ಗೋ, ಗಂಗಾ, ಗೀತೆ. ಗೋವು, ಗಂಗಾ, ಗೀತ ನಿತ್ಯ ಪಾವನ ಅಂತ. ಅದಕ್ಕೆ ಗಂಗಾ ನದಿ ನೀರು ಯಾವಾಗಲೂ ಪವಿತ್ರ. ಮರಣ ಕಾಲದಲ್ಲೂ ಯಾವುದನ್ನು ಬಾಯಿಗೆ ಹಾಕ್ತಾರೆ? ಗಂಗಾ ತೀರ್ಥವನ್ನ ಹಾಕಿ ಅವನು ಉದ್ಧಾರ ಆದ ಅಂತ ಮಾಡ್ತಾರೆ. ಗಂಗಾ ನದಿಗೆ ಅಷ್ಟು ಮಹತ್ವ ಇರೋದು. ಭಗವನ್ ನಾಮಸ್ಮರಣೆ, ಭಗವತ್ ಸನ್ನಿಧಾನ ಎಲ್ಲದಕ್ಕೂ ಮುಖ್ಯ ಕಾರಣ ಯಾವುದು? ಗಂಗಾ. ನಮ್ಮ ಮನೆಯಲ್ಲಿ ಏನಿರುತ್ತೋ ಬಿಡುತ್ತೋ, ಒಂದು ಗಂಗಾ ಖಾಲಿ ಇದ್ರೆ ಮನೆ ಶುದ್ಧ. ಅದು ಇರಬೇಕು. ದೇವರ ಮನೆಯಲ್ಲಿ ಯಾವುದಿದ್ರು ಶುದ್ಧ? ಗಂಗಾ ಖಾಲಿ ಇದ್ರು ಶುದ್ಧ. ಇಡೀ ಮನೆ ಶುದ್ಧ ಆಗುತ್ತೆ ಅಂತ ಭಗವತ್ ಸನ್ನಿಧಾನ ಏರ್ಪಾಟಾಗುತ್ತೆ. ಅದು ಗಂಗಾ ನದಿಯ ಮಹತ್ವ. ಅಂಥ ಗಂಗಾ ತರಣದ ವೈಭವವನ್ನ ಪ್ರದ್ಯುಮ್ನಾದಿಗಳು ವೇಷ ಹಾಕಿಕೊಂಡು ಅವತಾರ ಮಾಡಿ ತೋರಿಸಿದ್ರಲ್ಲಿ, ನಾಟಕ ಮಾಡಿ ಏನು ಹುಚ್ಚೆದ್ದು ಕುಡಿದು ಬಿಟ್ಟಿದ್ದಾರೆ ದೈತ್ಯರೆಲ್ಲ. ಬಹಳ ಚೆನ್ನಾಗಾಯ್ತು, ಇನ್ನೊಂದು ನಾಟಕ ಮಾಡ್ರಿ ಅಂತ. ಇನ್ನೊಂದು ಯಾರು ಮಾಡಿದ್ರು? ರಂಭಾ ನಲಕೂಬರ ಮಣಿಪ್ರಿಯೋ ನಾಟಕ ಅಂತ ಮಾಡ್ತಾರೆ. ಏನ ನಾಟಕ ಅಂತಂದ್ರೆ, ಆ ರಂಭಾ ಏನಿರ್ತಾಳೆ, ಅವಳು ಅಪ್ಸರಾಸ್ತ್ರಿ. ಅವಳು ನಲಕೂಬರ ಅನ್ನುವಂತಹ ಕುಬೇರ ಪುತ್ರ, ಅವನನ್ನು ವರೆಸಿರ್ತಾಳೆ. ರಾವಣ ಬಂದು ಅವಳನ್ನು ಅಪಹಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಇದಕ್ಕೆ ಸಂಬಂಧಪಟ್ಟಾಗ ಒಂದು ನಾಟಕ ಅದನ್ನು ಮಾಡ್ತಾರೆ. ಅದು ಮಾಡಿದ್ದೆಲ್ಲ ಸೂಪರ್ ಹಿಟ್. ಎಲ್ಲಾ ನಾಟಕ ಬಹಳ ಚೆನ್ನಾಗಿರುತ್ತೆ. ಇವಳು ನಾಟಕ ಆಯ್ತು, ಎಲ್ಲ ಆಯ್ತು, ಪ್ರಭಾವತಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಹಂಸ ಪಕ್ಷಿಗೆ ಹೋಗಿ ಕೇಳ್ತಾಳೆ, ನಿನ್ನ ಹತ್ರ ಹೇಳಿದ್ದೇನು, ಆಗುತ್ತಿರೋದೇನು, ನನಗೆ ಈ ನಾಟಕ ನೋಡಕ್ಕೆ ಯಾವುದೇ ಇಷ್ಟ ಇಲ್ಲ, ನಾನು ಪ್ರದ್ಯುಮ್ನ ನೋಡ್ಬೇಕಂತ ನನಗಿದೆ, ಈ ನಾಟಕ ತಗೊಂಡು ನಾನೇನ್ ಮಾಡಲಿ? ಹಂಸ ಪಕ್ಷಿ ಹೇಳುತ್ತೆ, ನೀನೇನ್ ತಲೆ ಕೆಡಿಸ್ಕೋಬೇಡ, ಇವತ್ತು ರಾತ್ರಿ ಪ್ರದ್ಯುಮ್ನ ಕಾಣಿಸ್ತಾನೆ. ಅದರಂತೆ ನಾಟಕ ನಡೀತಾ ಇರುತ್ತೆ. ಪ್ರದ್ಯುಮ್ನ ಅಂತೂ ಕಾಮ, ಮನ್ಮಥ, ಕಾಮರೂಪವನ್ನು ತಗೊಳ್ಳೋದ್ರಲ್ಲಿ ನಿಸ್ಸೀಮ ಅಂಥವನು ರಾತ್ರಿ ಆ ಪ್ರಭಾವತಿಗೆ ಹೂವನ್ನು ತಗೊಂಡು ಹೋಗ್ಲಿಕ್ಕೆ ಅಂತ ಸೇವಕಿಯನ್ನು ಹೋಗ್ತಿದ್ದಾಗ ಹೂವಿನೊಳಗೆ ದುಂಬಿಯ ರೂಪದಲ್ಲಿ ಹೋಗಿ ಕೂತ್ಕೋತಾನೆ. ದುಂಬಿಯಿಂದ ಮುಡ್ಕೋತಾಳೆ, ಅದು ಹೂವನ್ನು ಮುಡ್ಕೋತಾಳೆ ಪ್ರಭಾವತಿ. ಹಂಸ ಪಕ್ಷಿ ನೋಡ್ತು, ಹಂಸ ಪಕ್ಷಿನೂ ಹಾರೋಯ್ತು. ಇನ್ನೇನು ಕೆಲಸ ಹಂಸ ಪಕ್ಷಿಗೆ? ಮುಗೀತು ಅದರ ಕೆಲಸ. ಅದರಂತೆ ಹಂಸ, ನೀನು ಹಾರೋದ್ಯ, ಆ ಕಡೆ ಪ್ರದ್ಯುಮ್ನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ, ಯಾವುದೋ ಕೆಲಸಕ್ಕೆ ಬರ್ದಿರೋ ನಾಟಕದ ಕಂಪನಿ ಬಂದು ಕೂತಿದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಅವಳು ಅಂತಿದ್ದಾಗ ಅವರಿಗೆ ಆ ಹೂವಿಂದ ಒಂದು ದುಂಬಿ ಹೊರಗೆ ಬಂದು ನಿಲ್ಲತ್ತೆ. ಅವಳು ಆ ಕಡೆ ತಿರ್ಕೋತಾಳೆ, ಏನೋ ದುಂಬಿ ಬಂತು ಅಂತ ಕೈ ಆಡಿಸಿ ಕಿಟಕಿ ಕಡೆ ತಿರ್ಕೊಂಡು ನೋಡ್ತಾಳೆ. ಹಿಂದಿಂದ ಪ್ರಕಾಶ ಬರುತ್ತೆ, ಚಂದ್ರ ಪ್ರಕಾಶ ಅಂಬೋದು ಬಂದಾಗ ಹಿಂದೆ ತಿರುಗಿ ನೋಡ್ತಾಳೆ, ಪ್ರದ್ಯುಮ್ನ. ಪ್ರದ್ಯುಮ್ನ ಬಂದಿರೋದು ನೋಡಿ ಬಹಳ ಖುಷಿಯಾಗೋಗುತ್ತೆ. ಒಮ್ಮೆಲೆ ಅಕ್ಕೋಣ ಅಂತಂದ್ರೆ ನಾಚಿಕೆ ಹಾಕಿ ತಲೆ ತಗ್ಗಿಸಿ ನಿಂತ್ಬಿಡ್ತಾಳೆ. ಆಗ ಪ್ರದ್ಯುಮ್ನೇ ಬಂದು ಅವಳನ್ನು ಸಾವರಿಸಿ, ನನಗೋಸ್ಕರ ಇಷ್ಟು ತಪನ ಮಾಡಿದ್ದೀಯಾ, ಇದು ನಾಟಕದ ಕಂಪನಿ ಹಚ್ಕೊಂಡು ನಾ ಬರಬೇಕಾಯ್ತು ನಿನಗೋಸ್ಕರ ಅಂತ ಹೇಳಿ ಅವರಿಬ್ಬರಲ್ಲಿ ವಿವಾಹನೂ ಆಗ್ತಾರೆ. ಗಾಂಧರ್ವ ವಿವಾಹ. ನಾಟಕದ ಕಂಪನಿ ನಾಟಕ ಮಾಡ್ತಾ ಇರುತ್ತೆ, ಒಂದು ರೂಪದಿಂದ ಪ್ರದ್ಯುಮ್ನ ಅಲ್ಲಿರ್ತಾನೆ, ಇನ್ನೊಂದು ರೂಪದಿಂದ ಅಂತಃಪುರದಲ್ಲಿ ಪ್ರಭಾವತಿ ಜೊತೆ ಇರ್ತಾನೆ. ವಜ್ರನಾಭಂಗ್ ಏನೂ ಗೊತ್ತಾಗಲ್ಲ. ಇಷ್ಟೇ ಅಲ್ಲ, ಪ್ರಭಾವತಿಗೆ ಇಬ್ಬರು ತಂಗಿಯಂದ್ರು ಇರ್ತಾರೆ, ಆ ಇಬ್ಬರು ತಂಗಿಯಂದ್ರಲ್ಲೂ ಮದುವೆ ಆಗ್ತಾನೆ ಪ್ರದ್ಯುಮ್ನ. ಅವರಿಬ್ಬರಲ್ಲಿ ಎಲ್ಲರಿಗೂ ಕೂಡ ಮಕ್ಕಳು ಆಗ್ತಾರೆ. ನಾಟಕದ ಕಂಪನಿ ಹೊರಗೆ ಊರಲ್ಲೇ ಇರುತ್ತೆ, ಅಪ್ಪಂಗೆ ಏನೂ ಗೊತ್ತಾಗಲ್ಲ. ಕಡೆಗೆ ಒಂದಿನ ಅಂತಃಪುರದಿಂದ ಮಕ್ಕಳು ಕುಟುಂಬಕ್ಕೂ ಓಡಾಡ ಬರ್ತಾರೆ. ಅವಾಗ ಗೊತ್ತಾಗುತ್ತೆ ಅವನಿಗೆ, ಯಾರಿಗೆ ಮಕ್ಕಳು ನನ್ನ ಮನೆಯಲ್ಲಿ ವಿಚಾರ ಮಾಡಿ ನೋಡ್ತಾನೆ, ಎಲ್ಲ ಭಂಡಾರ ಹೊರಗೆ ಬರುತ್ತೆ. ಪ್ರದ್ಯುಮ್ನ ಇಷ್ಟು ಮಾಡಿದೆ, ಆ ಕೃಷ್ಣ ನೀನ್ ಹಿಂಗ್ ಮಾಡ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಯುದ್ಧಕ್ಕೆ ಬಂದ್ರೆ ಸಿದ್ಧರಾಗೆ ಬಂದಿದ್ರು. 1 ವರ್ಷ 2 ವರ್ಷ ಅವ್ರ ಊರಲ್ಲೇ ಟೆಂಟ್ ಹಾಕಿ ಕೂತಿದ್ದಾರೆ, ಸಿದ್ಧರಾಗೆ ಬಂದಿರ್ತಾರೆ ಇವರು. ಅದರಂತೆ ಆ ವಜ್ರನಾಭನನ್ನ ಸಂಹಾರ ಮಾಡಿ, ಇದಲ್ಲೂ ಒಬ್ಬ ಹೋದ್ನೆ, ಕೃಷ್ಣ ಪರಮಾತ್ಮನ ಮದುವೆ, ಅವ್ರ ಮಕ್ಕಳ ಮದುವೆ, ಏನೇ ತಗೊಂಡ್ರು ಕೂಡ ಯಾರೋ ಒಬ್ಬರಲ್ಲಿ ಇತಿಶ್ರೀ ಆಗೋದೇ.
ಇಲ್ಲೂ ಕೂಡ ಮಾವನ ತಮ್ಮನ್ನು ಮತ್ತಾರನ್ನೋ ಕೂಡ ವಧನೇ ಅಲ್ಲಿ ಆಗಿ ವಧವನ್ನು ಮಾಡಿ ವಜ್ರಾರಿ ಅಂತ ಪ್ರಸಿದ್ಧನಾಗ್ತಾನೆ ಪ್ರದ್ಯುಮ್ನ. ಅಂತಹದ್ದು ಆ ಪ್ರದ್ಯುಮ್ನ ಪ್ರಭಾವತಿ ಮತ್ತು ಅವರಿಬ್ಬರು ತಂಗಿಯಂದ್ರ ಜೊತೆ ಪುನಃ ದ್ವಾರಕಾಪಟ್ಟಣಕ್ಕೆ ಪ್ರವೇಶ ಮಾಡುತ್ತಾನೆ. ಹೀಗೆ ಆ ಪ್ರಭಾವತಿ ಪರಿಣಯ ಅಂತ ಹೇಳಿ ಪ್ರಸಿದ್ಧವಾಗಿ ಹೋಗುತ್ತೆ. ಬಹಳ ಫಲಶ್ರುತಿಯನ್ನೆಲ್ಲ ಹೇಳಿದ್ದಾರೆ ಈ ಕಥೆಗೆ. ಅನೇಕ ಸೌಮಾಂಗಲ್ಯ ಸೌಭಾಗ್ಯ ಅಭಿವೃದ್ಧಿ ಸ್ತ್ರೀಯರಿಗೆ ಕೇಳಿದರೆ ಈ ಚರಿತ್ರೆಯನ್ನ, ಅದರಂತೆ ಪುರುಷರು ಕೇಳಿದರೆ ಪರಮಾತ್ಮನ ವಿಶೇಷ ಅನುಗ್ರಹ, ಅವರಿಗೆ ಏನು ಬೇಕೋ ಅದನ್ನೆಲ್ಲ ಇಚ್ಛಾ ಕಾಮಿತ ವರಪ್ರದತ್ವ ಅನ್ನೋದನ್ನು ಪರಮಾತ್ಮ ಹೇಳಿದ್ದಾನೆ. ಇಂತಹ ಪರಮಾತ್ಮನ ಚರಿತ್ರೆ ಎಂಬುದು ಪ್ರದ್ಯುಮ್ನ ಚರಿತ್ರೆ. ಅದರಂತೆ ಅವನ ಮಗ ಅನಿರುದ್ಧ, ಅವನ ಚರಿತ್ರೆ ಅಂತೂ ವಿಶಿಷ್ಟ. ಬಾಣಾರ್ಥೆ ಅವನತಿ ಪತಿತಕ ಚಂದ್ರಂ ಚರಣೆ ಅಜಯತ್ ರುದ್ರಂ ಚರಣೆ. ಬಾಣಾರ್ಥೆ ಅವನತಿ ಪತಿತಕ ಚಂದ್ರಂ ಚರಣೆ. ಆ ಬಾಣಾಸುರನ ಕಥೆ ಅಂತೂ ಬಹಳ ವಿಚಿತ್ರ ಇದೆ. ಬಾಣಾಸುರನ ಮಗಳು ಉಷಾ ಅಂತ ಹೇಳಿ. ಬಾಣಾಸುರ ಬಲಿಚಕ್ರವರ್ತಿ ಮಗ. ಯಾವಾಗ ಬಲಿಚಕ್ರವರ್ತಿಯನ್ನ ಪರಮಾತ್ಮ ತುಳಿದು ಕೆಳಗೆ ತಳ್ಳುದ್ನೋ ಅಸಾಧ್ಯ ದ್ವೇಷ ಹುಟ್ಟುಬಿಡುತ್ತೆ. ಏನ್ ಮಾಡಿದ್ರು ವಿಷ್ಣುನ್ ಮಾತ್ರ ಹಿಡಿಯಲ್ಲ ಅಂತ ಹೇಳಿ ಬಂದ್ಬಿಡುತ್ತೆ ತಲೆಯಲ್ಲಿ. ಕಡೆಗೆ ರುದ್ರದೇವರನ್ನು ಕುರಿತು ತಪಸ್ ಮಾಡ್ತಾನೆ, ಬರ್ತಾನೆ. ಅವನೊಬ್ಬರೇ ಬರಲ್ಲ, ಅದು ರುದ್ರದೇವರನ್ನು ಕುರಿತು ಯಾಕೆ ತಪಸ್ ಮಾಡ್ತಾನೆ ಅಂತಂದ್ರೆ ಯಾವಾಗ ಸ್ಕಂದರನ್ನ ನೋಡ್ತಾನೆ ಒಂದ್ಸರ್ತಿ. ಕುಮಾರ ನೋಡಕ್ ಬಹಳ ಮುದ್ದು, ಕುಮಾರ ಮಕ್ಕಳು ಪುಟ್ಟ ಮಕ್ಕಳು ನೋಡ್ಲಿಕ್ಕೆ ಚಂದ. ಅಂತಹದ್ದು ಮನ್ಮಥನೇ ಸ್ಕಂದನಾಗಿ ಬಂದದ್ದು. ಅದರಲ್ಲೂ ಒಳ್ಳೆ ಹುಡುಗ, ಅಗ್ನಿರ್ ಮಾಡುವಂತಹ ಸಾಕ್ಷಾತ್ ಬೆಂಕಿನೇ ಸ್ಕಂದ ಅಂತಂದ್ರೆ. ಅಂತಹದ್ದನ್ನು ನೋಡ್ತಾನೆ, ನೋಡ್ಲಿಕ್ಕೆ ಮುದ್ದು ಚಂದ ಕನಿಷ್ಠ ಪರಾಕ್ರಮಿ ಎಲ್ಲ ನೋಡ್ತಾನೆ. ರುದ್ರದೇವರು ಸದಾ ನನ್ನ ಕಾಪಾಡೋದನ್ನು ನೋಡ್ತಾರೆ. ಒಂದು ಕೆಲಸ ಮಾಡ್ತಾನೆ, ನಾನು ಯಾಕೆ ರುದ್ರದೇವ್ರ ಮಗ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ. ತಪಸ್ ಮಾಡ್ತಾನೆ ರುದ್ರದೇವರನ್ನು ಕುರಿತು. ತಪಸ್ ಮಾಡಿದಾಗ ಏನ್ ವರ ಕೊಡ್ಲಿ ಅಂತ ಹೇಳ್ತಾನೆ. ನೀ ಏನು ವರ ಕೊಡಬೇಡ, ಯಾಕೆಂದ್ರೆ ನೀ ಯಾರು ವರ ಕೊಟ್ಟಿಯೋ ಅವ್ರು ಯಾರು ಕೂಡ ಬದುಕಿಲ್ಲ. ಅವ್ರು ಕೆಲಸ ಮಾಡು, ನನ್ನನ್ನು ನಿನ್ ಮಗ ಅನ್ಕೊಂಡ್ಬಿಡು ಅಂತ ಪಾರ್ವತಿ ದೇವಿ ಇದ್ದು ಹಾಗೆ ಆಗ್ಲಿ ಅಂದ್ಬಿಡ್ತಾರೆ. ಈ ನಮ್ಗೇನಂತೆ ಪ್ರಪಂಚ ಮಾತಾಪಿತನೋ ಪಾರ್ವತಿ ಪರಮೇಶ್ವರೋ ಅವಶ್ಯ ಎಲ್ಲಾರು ನೋಡ್ಕೋತೀವಿ, ಇನ್ನೂ ನೋಡ್ಕೋತೀವಿ ಅಂತಂದ್ರು. ಸರಿ ಮತ್ತೆ ಇರ್ಬೇಕಲ್ಲ, ಎಲ್ಲಿರ್ತೀಯ? ನೋಡು, ಅಪ್ಪ ಅಮ್ಮ ಯಾವತ್ತೂ ಮಗನ್ ಬಿಟ್ಟು ಹೋಗ್ಬಾರ್ದು. ನೀ ಎಲ್ಲೆಲ್ಲೋ ಕೈಲಾಸದಲ್ಲಿ ಇರೋದು, ಕಾಶಿಲಿ ಯಾವುದೋ ಸ್ಮಶಾನದಲ್ಲಿ ಇರೋದು ನನ್ಗೆ ಇಷ್ಟ ಇಲ್ಲ. ಯಾವುದೋ ಮಾವನ ಮನೆಯಲ್ಲಿದ್ದೆ ಸ್ಮಶಾನದಲ್ಲಿದ್ದೆ ಅಂತ ನಾನು ಕೇಳಲ್ಲ. ನಾ ಒಳ್ಳೆ ಮಗ, ಬಲಿಷ್ಠ ಪರಾಕ್ರಮಿ, ಒಂದು ಸಹಸ್ರ ಬಾಹು ಇದೆ ನನಗೆ, ನಿನಗೇನು ಬೇಕೆಲ್ಲ ನಾ ಮಾಡ್ಕೊಡ್ತೀನಿ, ನಮ್ಮನೇಲೇ ಇದ್ಬಿಡು ಅಂತ. ರೈತರ ಬುದ್ಧಿ ಯಾವಾಗಲೂ ಹಾಗೆ. ಎರಡು ಏಕಕ್ರಿಯಾ ದಂಡಕರಿ ಬಹುವ. ಏನಾದ್ರು ಯುದ್ಧಗಿದ್ದ ಆಯ್ತು ಅಂದ್ರೆ ನೀನು ವರ ತಗೊಂಡು ಹೋದ್ರೆ ಅವ್ರು ಯಾರು ಬದುಕೇ ಇಲ್ಲ. ಒಂದು ಕೆಲಸ ಮಾಡ, ಏನಾದ್ರು ಸಮಸ್ಯೆ ಬಂತು ಅಂದ್ರೆ ನೀನೇ ನಮ್ಮ ಮನೆಗೆ ಮುಂದಿದ್ದು ಬಿಡು, ಆರಾಮ್. ಏನೇ ಸಮಸ್ಯೆ ಬಂದ್ರು ನಿನಗೊಂದು ಹೇಳಿ ಕಳಿಸ್ತೀನಿ, ಬಂದ್ಬಿಡು ಯುದ್ಧಕ್ಕೆ ಅಂತಂದ. ಇವನು ಮಹಾ ವೈರಾಗ್ಯ ಶಿಖಾಮಣಿ, ಎಲ್ಲಿದ್ರು ಒಂದೇ. ಸ್ಮಶಾನದಲ್ಲಿದ್ದರೆ ಇವನಿಗೇನು ಆಗ್ಲಿಲ್ಲ, ಇವನು ಊರಲ್ಲಿದ್ರೆ ಅವ್ನಿಗೆ ಏನ್ ಆಗ್ಬೇಕಾಗಿದೆ ಮಹಾನುದೇವರು ಅಂತ ಭಕ್ತವತ್ಸಲ. ಹಾಗೆ ಆಗ್ಲಿ ಅಂತಂದ. ನಾನು ಊರ್ ಕಾಯಕ್ ಯಾರು ಅಂತ ಕೇಳ್ತಾನೆ. ನೀನ್ ಊರ್ ಕಾಯಕ್ ಯಾರು? ನನ್ ಮಗನ್ನೇ ಇಟ್ಟು ಬಿಡ್ತೀನಿ ಅಂತ. ಸ್ಕಂದನೇ ಊರು ಕಾಯೋನು. ಯಾರು ದೇವಸೇನಾಪತಿನೋ ಅವನು ಬಾಣಾಸುರನ ಊರು ಕಾಯಕ್ಕೆ ಅಸಮಪುರ ಶೋಣಿತಪುರಕ್ಕೆ ಅವನು ದ್ವಾರಪಾಲಕ, ಇಡೀ ನಗರ ರಕ್ಷಕನಾಗ ಅವನು. ಮತ್ತೆ ನನಗೆ ಅವಧ್ಯತ್ವ ಕೊಡು ಅಂತ ಕೇಳ್ತಾನೆ ಜೊತೆಗೆ. ಇಷ್ಟಾದ್ಮೇಲೆ ಅದನ್ನು ಕೊಡಕ್ಕೇನು, ಎಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿ ರುದ್ರದೇವರು ಕೈ ಇಟ್ಬಿಡ್ತಾರೆ. ಸ್ವಲ್ಪ ಭಯ ಆಗತ್ತೆ. ಹಾಗಿದ್ರೆ ನನಗಿಷ್ಟು ಪರಾಕ್ರಮ ಇದೆಯಲ್ಲ, ಬಾಣಾಸುರ ಕೇಳ್ತಾನೆ, ಯಾವಾಗ ನನಗೆ ಯುದ್ಧ ಮಾಡೋ ಪ್ರಸಂಗ ಬರುತ್ತೆ? ಯಾಕೆಂದ್ರೆ ನೀನ್ ನನ್ನ ರಕ್ಷಣೆಗಿದೆಯಾ, ಯುದ್ಧ ಮಾಡಂಗಿಲ್ಲ, ಮಾಡೋ ಪ್ರಮೇಯ ಇಲ್ಲ. ಸಾಕ್ಷಾತ್ ಕಾರ್ತಿಕೇಯನೇ ಎದುರುಗಡೆ ಶೂರಾಯುಧಧಾರಿಯಾಗಿ ನಿಂತಿದ್ದಾರೆ. ಮತ್ ನಾನು ಹೇಗೆ ಯಾವಾಗ ಯುದ್ಧ ಮಾಡೋದು? ಬಲಸೇವಾ ನಾನು ಯಾವಾಗ ಮಾಡಿದ್ದೀನಿ ಕೇಳ್ತಾನೆ. ನಿನ್ ಊರಿಗೊಂದು ಧ್ವಜ ಇದೆ, ಅದು ಒಂದಿನ ಬೀಳುತ್ತೆ, ಅವತ್ತಿನ ದಿವಸ ನಿನ್ 1000 ಕೈಗೂ ಕೆಲಸ ಬರುತ್ತೆ ಅಂತ ರುದ್ರದೇವರು. ಅವ್ರಿಗೊಂದು ಊರಿರುತ್ತೆ ಶೋಣಿತಪುರಕ್ಕೆ, ಒಂದು ಧ್ವಜಸ್ತಂಭ. ಆ ಧ್ವಜಸ್ತಂಭ ಕಡ್ಕೊಂಡು ಯಾವಾಗ ಬೀಳುತ್ತೋ ಅವಾಗ ನಿನಗೆ ಬಲದಿಂದ ಕೆಲಸ ಮಾಡುವಂತ ಅವಕಾಶ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಆಗ್ಲಿ ಅಂತಂದ. ಅದರಂತೆ ಅವನ ಮಗಳು ಉಷಾದೇವಿ, ಅವಳದು ಇದೇ ಕಥೆ. ಅವಳದಂತೂ ಎಂಥ ದೇವತಾ ಸ್ತ್ರೀಯರ ಲಕ್ಷಣ ಅಂತಂದ್ರೆ, ಕನಸು ಬೀಳುತ್ತೆ, ಕನಸಲ್ಲಿ ಯಾರೋ ಒಬ್ಬರು ನೋಡ್ತಾಳೆ, ಮದುವೆ ಆಗಿಬಿಡುತ್ತೆ. ಬೆಳಗ್ಗೆ ಎದ್ದವಳೇನೆ ನನ್ನ ಕನಸಲ್ಲಿ ಒಬ್ಬನ ಜೊತೆ ಮದುವೆ ಆಯ್ತು, ಅವಳೇ ಬೇಕು ಅಂತಂತಾರೆ. ಅವಳ ಕನಸು ಅವಳಿಗೆ ಗೊತ್ತಿರುತ್ತೋ ಇಲ್ವೋ, ಅವಳು ಬಂದ್ಬಿಟ್ಟು ಯಾರನ್ನ ನೋಡಿದ್ನೋ ಅವನನ್ನೇ, ಅಂದ್ರೆ ನಿಯತ ಪ್ರತಿಪತ್ತಿ ಭಾವ ಅಂತ ತಿಳಿಸ್ತಾರೆ. ಇದು ದೇವತಾ ಸ್ತ್ರೀಯರಲ್ಲಿ ಮಾತ್ರ ಅದಿರೋದು. ನಿಯತ ಪತಿ ಯಾರೋ ಅವನ ದರ್ಶನ ಆಗತ್ತೆ.
ಅವನೇ ಗಂಡನಾಗಬೇಕು ಅಂತ ಹಠ ಹಿಡಿತಾಳೆ. ಅವಳಿಗೆ ಗೊತ್ತು, ಕನ್ಸಲ್ಲಿ ನೋಡಿದಾಳೆ. ಮಿಕ್ಕದವ್ರಿಗೆ ಏನು ಗೊತ್ತು, ಅವಳು ಏನು ನೋಡಿದ್ಲು ಅಂತ. ನಂಗೆ ಅವ್ನು ಬೇಕು, ಅವ್ನು ಬೇಕು. ಯಾರು ಅವನು? ಅವಳು ಒಬ್ಬರು ಸ್ನೇಹಿತೆ ಇರ್ತಾಳೆ, ಚಿತ್ರಲೇಖ ಅಂತ. ಅವಳನ್ನು ಕರೆಸಿ, ನೋಡು ಎಲ್ಲ ನೋಡು ಒಂದು ಕೆಲಸ ಮಾಡ್ತೀನಿ, ಎಲ್ಲ ರಾಜಕುಮಾರ ಚಿತ್ರ ಬರೀತೀನಿ, ಪ್ರಸಿದ್ಧರು ಬಲಿಷ್ಠರು ಸುಂದರರು ಆಗಿರೋ ಚಿತ್ರ ಎಲ್ಲ ಬರೀತೀನಿ, ಯಾರು ಬೇಕೋ ನೀನೇ ಆರಿಸ್ಕೋ ಅಂತ ಹೇಳ್ತಾಳೆ. ಎಲ್ಲ ಚಿತ್ರ ಬರೀತಾಳೆ. ಇವನಲ್ಲ ಮತ್ತೊಬ್ಬ ಹಾಲು ಬಿಸಾಕ್ತಾಳೆ, ಮಿಕ್ಕವ್ರನ್ನೆಲ್ಲ. ಕೃಷ್ಣನ ಚಿತ್ರ ಬರೀತಾಳೆ. ಹೀಗೆ ಇದ್ದಾನೆ, ಇವನು ಚೆನ್ನಾಗಿದ್ದಾನೆ, ಆದ್ರೆ ಇಷ್ಟು ಮುಖ ಆಗಿಲ್ಲ ಅಂತ ಪರಮಾತ್ಮ ಹಂಗು ತೋರಿಸ್ದ. ಅದಾಗ ಪ್ರದ್ಯುಮ್ನ ಚಿತ್ರ ಬರೀತಾಳೆ. ಹಿಂಗೆ ಇದ್ದಾನೆ, ಸ್ವಲ್ಪ ಎಳೆ ಕಳೆ ಅಂತಾಳೆ. ಯಾವಾಗ ಅನಿರುದ್ಧನ ಚಿತ್ರ ಬರೀತಾಳೋ ಅಪ್ಕೊಂಡ್ಬಿಡ್ತಾಳ ಹೊರಟು ತಗೊಂಡು. ಇವನೇ ನನಗೆ, ಇವನೇ ಬೇಕು ನನಗೆ ಅಂತ ಹಠ ಮಾಡ್ತಾಳೆ. ಚಿತ್ರಲೇಖ ನಾರದರ ಶಿಷ್ಯಳು, ಅಂದ್ರೆ ಇಲ್ಲೂ ನಾರದರು ಬರ್ತಾರೆ. ನಾರದರ ಶಿಷ್ಯಳು. ಅವಳು ಹೇಳ್ತಾಳೆ, ನೋಡಿ ಇವನು ಅನಿರುದ್ಧ ಅಂತ, ಕೃಷ್ಣನ ಮೊಮ್ಮಗ, ದ್ವಾರಕಾಪಟ್ಟಣದಲ್ಲಿ ಇವನು ಇರೋದು. ಇವನ್ನ ನೀನು ಭೇಟಿಯಾಗೋದೇ ಬಹಳ ಕಷ್ಟ, ಮದುವೆ ಆಗೋದು ಇನ್ನೂ ಕಷ್ಟ. ಯಾಕಂದ್ರೆ ನಿಮ್ಮಪ್ಪ ಇದಾನಲ್ಲ ಮಹಾಕೃಷ್ಣ ದ್ವೇಷಿ, ಅಸುರ, ಅವನಂತೂ ಮದುವೆ ಆಗಿ ಸರಥಾ ಬಿಡಲ್ಲ. ಏನ್ ಮಾಡ್ತೀಯ? ಒಂದು ಕೆಲಸ ಮಾಡೋಣ, ಹೋಗಿ ಎತ್ಕೊಂಡ್ಬಂದು ನೋಡೋಣ ಅಂತಾಳೆ. ಏನ್ ತಮಾಷೆ ಮಾಡ್ತಾ ಇದೆಯಾ? ದ್ವಾರಕಾಪಟ್ಟಣಕ್ಕೆ ಆಯ್ತಿರೋದು ಸುದರ್ಶನ ಚಕ್ರ, ಅದನ್ನ ಹಂಗೆಲ್ಲ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಏನಾರು ಮಾಡು, ನನಗೆ ಅನಿರುದ್ಧ ಬೇಕು ಹಠ ಮಾಡ್ತಾಳೆ. ಒಂದು ಕೆಲಸ ಮಾಡೋಣ ಅಂತ ಹೇಳಿ ನಾರದರ ಹತ್ರ ಕೇಳ್ತಾಳೆ. ನಾರದ್ರೆ, ನೀವು ಯಾವಾಗಲೂ ಹೋಗ್ತಿರ್ತೀರಲ್ಲ ದ್ವಾರಕಾಪಟ್ಟಣಕ್ಕೆ, ಸುದರ್ಶನ ಚಕ್ರ ಇರುತ್ತೆ, ನಿಮ್ಮನ್ನ ಹೆಂಗ್ ಬಿಡುತ್ತೆ ಒಳಗೆ ಅಂತ ಹೇಳೋದು. ಅಲ್ಲ, ಕೆಲವು ಮಂತ್ರಗಳಿವೆ, ಅದನ್ನು ಹೇಳ್ಬಿಡ್ತೀನಿ, ಅದು ಬಾಗಿಲು ತೆಗೆಯುತ್ತೆ, ಹೋಗ್ತೀನಿ ಅಂತ. ನನಗೂ ಅದನ್ನು ಹೇಳ್ಕೊಡ್ರಿ ಅಂತ ಕೇಳ್ತಾಳೆ. ಹಾಗಾಗಿ ಅಂತ ಹೇಳ್ಕೊಡ್ತಾರೆ. ಇ ಪಾಸ್ ಇದ್ದಲ್ಲಿ, ಈಗ ಟೋಲ್ ಗೇಟ್ ಅಲ್ಲಿ ಒಂದು ದಾರಿ ಇರುತ್ತೆ, ಅಲ್ಲಿ ಟೋಲ್ ಕಟ್ಟುವಷ್ಟಿಲ್ಲ, ಆಂಬುಲೆನ್ಸ್ ಎಂದು ಬಿಟ್ಟಿರ್ತಾರೆ ಅದನ್ನು. ಹಾಗೆ ನಾರದರಿಗೆ ಯಾವಾಗಲೂ ಹೋಗೋಕ್ಕೆ ಬ್ರಾಹ್ಮಣರಿಗೆ ಇತ್ತಂತೆ. ದ್ವಾರಕಾಪಟ್ಟಣದಲ್ಲಿ ಬ್ರಾಹ್ಮಣರಿಗೆ ಕರವಿಧಾನ ಇರಲಿಲ್ಲ ಅಂತ, ಟ್ಯಾಕ್ಸ್ ಹಾಕ್ತಾ ಇರಲಿಲ್ಲ. ಅಷ್ಟೇ ಆಗಿ ಕಲಿಯುಗದಲ್ಲೂ ಕೂಡ ಗುಪ್ತರ ಮುಂತಾದವರ ಕಾಲದ ಬ್ರಾಹ್ಮಣರಿಗೆ ಟ್ಯಾಕ್ಸ್ ಇರಲಿಲ್ಲ ಅಂತ ಇದೆ. ಯಾಕಂದ್ರೆ ಪುರಾಣದಲ್ಲೇ ಇದೆ ಬ್ರಾಹ್ಮಣರಿಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ. ಅವಾಗ ಬ್ರಾಹ್ಮಣರು ಹಂಗೆ ಇದ್ರು ಅಂತ ಇಟ್ಕೊಳ್ರಿ, ಟ್ಯಾಕ್ಸ್ ಸಂಪಾದನೆ ಮಾಡಕ್ಕೆ ಅವ್ರ ಹತ್ರ ಏನಿರ್ತಾ ಇತ್ತು. ಯಾವುದೇ ಕಥೆ ನೋಡ್ರಿ, ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ನಿಂತನು ಅಂತಾರೆ, ಪ್ರಾರಂಭ ಆಗುತ್ತೆ. ಏನಿರೋದೇ ಇಲ್ಲ, ಟ್ಯಾಕ್ಸ್ ಆಗಿ ಏನ್ ಮಾಡ್ಬೇಕು ಅವನಿಗೆ? ಇವಾಗ ಅದಕ್ಕೆಲ್ಲ ವ್ಯತ್ಯಾಸ ಆಗಿದೆ, ಅದು ಬೇರೆ ವಿಷಯ. ಆದ್ದರಿಂದ ಎಲ್ಲ ಸಾಫ್ಟ್ವೇರ್ ಯಾರು ಇಲ್ಲ, ಕೆಲವರು ಇದ್ದಾರ್ರಿ. ಆದ್ದರಿಂದ ಹೀಗೆ ಆ ಕಾಲದಲ್ಲಿ ಟ್ಯಾಕ್ಸ್ ಹಾಕೋ ವಿಚಾರ ಇರಲಿಲ್ಲ. ನಾರದರಿಗೆ ಯಾವಾಗಲೂ ಕೂಡ ಪ್ರವೇಶ. ಸುದರ್ಶನ ಮಂತ್ರ ಗೊತ್ತಿತ್ತು, ಅವಳಿಗೆ ಹೇಳ್ಕೊಡ್ತಾರೆ. ಅವಳು ಅವಾಗ ಹೇಳಿದ್ರು, ನಾರದರು ಹೇಳ್ಕೊಟ್ಟಿದ್ದಾರೆ, ಹೋಗೋಣಂತೆ ಅಂತ ಹೋಗ್ತಾರೆ. ಅನಿರುದ್ಧರು ಅಲ್ಲಿ ಒಂದೊಂದು ಮಂದಿರಕ್ಕೂ ಒಂದೊಂದು ಹೆಸರು. ಪರಮಾತ್ಮನ 16,108 ಜನರು ಹೆಣ್ಣಂದು, ಒಬ್ಬರನ್ನ ಒಬ್ಬರ ಮನೆಯಲ್ಲಿ ಇಡಂಗಿಲ್ಲ. ರುಕ್ಮಿಣಿ ಸತ್ಯಭಾಮ ದೇವಿಯರಂತೂ ಸೇರಂಗೇ ಇಲ್ಲ. ಒಬ್ಬರ ಮನೆ ಬೇರೆ ಬೇರೆ. ಅವರಿಬ್ಬರಿಗೆ ಬೇರೆ ಮಾಡಿದ್ರೆ ಮಿಕ್ಕವರನ್ನ ಒಂದೇ ಇಡಕ್ಕಾಗತ್ತಾ? ಎಲ್ಲನ್ನೂ ಬೇರೆ ಬೇರೆ ಮಾಡಬೇಕು. ಎಷ್ಟು ಮನೆ? ಅಲ್ಲಿ ಒಂದು ಊರೇ ಕೃಷ್ಣನ ಹೆಸರಲ್ಲಿ ಇತ್ತು ಅಂತ ಹೇಳ್ತಾರೆ, ಮಹಲ್ ಅಂತಹದ್ದು ರುಕ್ಮಿಣಿ ದೇವಿಯ ಮಂದಿರ. ಅದರಲ್ಲಿ ಮೇಲ್ಗಡೆ ದೊಡ್ಡ ಸೌಧದಲ್ಲಿ ಅನಿರುದ್ಧ ಮಲ್ಕೊಂಡಿರೋದು. ರಾತ್ರಿ ಹೋಗ್ತಾಳೆ, ಎಲ್ಲಿ ಮಂಚ ಸಮೇತ, ಸೊಳ್ಳೆ ಕರೆದ ಸಮೇತ ತಗೊಂಡು ಬಿಡ್ತಾಳೆ ಅನಿರುದ್ಧನ. ಬೆಳಗ್ಗೆ ಎದ್ದು ನೋಡ್ತಾರೆ, ಅನಿರುದ್ಧ ಏನು ದ್ವಾರಕಾಪಟ್ಟಣನೇ ಅಲ್ಲ ಅದು ಗೊತ್ತಾಗತ್ತೆ. ಉಷಾದೇವಿ ಪರಿಣಯ ಅಂಬೋದಾಗತ್ತೆ, ಗಾಂಧರ್ವ ವಿವಾಹ ಅಂಬೋದಾಗುತ್ತಾರೆ, ಎಲ್ಲ ಸುದ್ದಿ ಗೊತ್ತಾಗುತ್ತೆ. ಅವನು ಬರಬೇಕಾದ್ರೆ ಗೊತ್ತಾಗುತ್ತೆ, ಏನೋ ಸಮಸ್ಯೆ ಇದೆಯಲ್ಲ ಅಂತ ಬಾಣಾಸುರನ್ ಅನ್ಸುತ್ತೆ. ಆದರೂ ಕೂಡ ಏನೋ ಆಗದೆ ಗೊತ್ತಿಲ್ಲದೆ ಮನೆಯಲ್ಲೇ ಅವರಿಬ್ಬರು ಪರಿಣಯ ಆಗಿದ್ದು ಹೊರಗೆ ಸುದ್ದಿ ಬರ್ತಿರ್ಲಿಕ್ಕೇನೆ ಅವನ ಮೇಲೆ ಆಕ್ರಮಣವನ್ನು ಮಾಡುತ್ತಾರೆ. ಇವನ ಜೊತೆ ಯುದ್ಧ ಆಗುತ್ತೆ. ಯುದ್ಧ ಆಗ್ಬೇಕಾದ್ರೆ ಯುದ್ಧ ಆಗ್ತಾ ಭರಾಟೆಯಲ್ಲಿ ಧ್ವಜಸ್ತಂಭವನ್ನು ಮುರಿದು ಹಾಕ್ತಾನೆ ಯಾರೋ ಅನಿರುದ್ಧ. ಮುರಿದು ಹಾಕಿದಾಗ ಬಾಣಾಸುರನಿಗೆ ಎಚ್ಚರಿಕೆ, ಓಹೋ ಧ್ವಜಸ್ತಂಭ ಮುರಿಯಿತು ಅಂದ್ರೆ ಏನೋ ಇದೆ ನನಗೆ ಯುದ್ಧ ಮಾಡಕ್ಕೆ ಅಂತ ಅವನಿಗೆ ಗೊತ್ತಾಗುತ್ತೆ. ವಿಚಾರ ಮಾಡಿ ನೋಡಿದಾಗ ಅನಿರುದ್ಧ ಬಂದಿದ್ದಾನಂತೆ, ಯುದ್ಧ ಮಾಡ್ತಾ ಇದ್ದಾನೆ. ವರುಣ ಪಾಶದಿಂದ ಅವನನ್ನು ಬಂಧಿಸಿ ಕಾರಾಗಾರದಲ್ಲಿ ಕೂಡ ಹಾಕಿರ್ತಾನೆ. ಸುದ್ದಿ ಬರುತ್ತೆ, ಕೃಷ್ಣ ನೋಡ್ತಾನೆ. ಬೆಳಗ್ಗೆ ರುಕ್ಮಿಣಿ ದೇವಿ ಮೊದಲು ಹೋಗಿ ನೋಡ್ತಾಳೆ, ಅನಿರುದ್ಧನೇ ಇಲ್ಲ. ಮಂಚದಲ್ಲಿ ಅನಿರುದ್ಧ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಂಚನೇ ಇಲ್ಲ. ಬಹಳ ಗಾಬರಿ ಆದಂತೆ ಅವಳು ದಂಡನೆ ಮಾಡ್ತಾಳೆ. ಕೃಷ್ಣನು ಅವನು ದೊಡ್ಡ ನಾಟಕ, ಅವನು ತೆಗಿತಾನೆ. ಎಲ್ಲ ಬ್ರಾಹ್ಮಣರನ್ನ ಕರೀತಾನೆ, ನೋಡ್ರಿ ಏನಾಯ್ತು, ದೈವಜ್ಞರು ಶಕುನರು ನೋಡ್ರಿ ಅವ್ರು ಹಚ್ತಾನೆ. ಸಿದ್ಧಚಾರರನ್ನ ಕರೆದ, ಎಲ್ಲಾ ಕಡೆ ಗೂಢಚಾರರನ್ನ ಕರೆಸ್ತಾರೆ. ಎಲ್ಲಿ ಅನಿರುದ್ಧ ಅಂತ ಇವರಿಗೆ. ಅಷ್ಟೊಂದು ನಾರದ್ರು ತಂಬೂರಿ ಮೇಟ್ಕೊಂಡು ಬರ್ತಾರೆ, ಹಾಡು ಹೇಳ್ಕೊಂಡು. ಇದ್ಯಾಕೆ ಹುಡುಕ್ತಾ ಇದೆಯಾ? ನಿನ್ ಮಗ ಮದುವೆ ಆಗಕ್ಕೆ ಹೋಗಿದ್ದಾನೆ, ಅವನ ಬಾಣಾಸುರ ಹಿಡಿದಾಕಿದ್ದಾನೆ,
ಏನು ಮಾಡ್ತೀಯ ನೋಡು ಅಂತಂತ. ಆ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಬಹಳ ಸ್ವಲ್ಪ ಬಂದಿದೆ, ಸೇನಾವನತವನ್ನು ಹೊರಟ ಅಂತ ಬಂದಿದೆ. ಇಲ್ಲೊಂದು ವಿಶೇಷ ನಡೆಯುತ್ತೆ. ಗರುಡನ್ ಕರೀತಾನೆ, ಗರುಡ ನಿನ್ನಿಂದ ಬಹಳ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ವರುಣ ಪಾಶದಿಂದ ಬಂಧನ ಮಾಡಿದಾನಲ್ಲ. ಗರುಡನಿಗೆ ಕೃಷ್ಣಾವತಾರದಲ್ಲಿ ಏನು ಸೇವಾ ಸಿಕ್ತು ಅಂತ ಪ್ರಶ್ನೆ. ನಾಗಪಾಶವನ್ನ ರಾಮಾಯಣದಲ್ಲಿ ಹೇಗೆ ಬಿಡಿಸಿದ್ನೋ ಇಲ್ಲಿ ವರುಣ ಪಾಶವನ್ನು ಬಿಡಿಸ್ಲಿಕ್ಕೆ ಗರುಡನ್ ಕರೆದಿರ್ತಾನೆ ಪರಮಾತ್ಮ. ಕರಿಬೇಕಾದ್ರೆ ಇಷ್ಟು ಹೊಗಳ್ತಾನೆ, ಗರುಡನ್ ಸ್ತೋತ್ರ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಗರುಡ ಕಡೆಗೆ ತಲೆ ಬಸಿ ಯಾಕೆ ಇಷ್ಟು ಯಾಕೆ ಹೊಗಳೋದು, ನೀ ಹೇಳಿದ್ರೆ ಮಾಡ್ಬಿಡ್ತೀನಿ ಕೆಲಸ, ಇಷ್ಟೆಲ್ಲ ಹೊಗಳಬೇಡ ಸ್ವಾಮಿ, ನಾವೆಲ್ಲ ಮಂದರು, ಮೊದಲೇ ನಾವು ಅಲ್ಪ ಜೀವರಿರ್ತೀವಿ, ನೀವು ಹೊಗಳ್ಬಿಟ್ರಂತೂ ಮುಗುದೇ ಹೋಯ್ತು, ಸ್ವರ್ಗಕ್ಕೆ ಮೊರೆಗೇಳು ಅನ್ನೋಂಗೆ ಆಗೋಗುತ್ತೆ, ದಯವಿಟ್ಟು ಇಷ್ಟು ಹೊಗಳ್ಬೇಡ ಅಂತ ಪ್ರಾರ್ಥನೆ ಮಾಡಿದಾಗ ಹೊಗಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಕಾರ್ಯ ಆಗಬೇಕಂದ್ರೆ ಹೊಗಳ್ಬೇಕು ಅಂತ ತೋರಿಸ್ತಾನೆ. ಯುಗಧರ್ಮ ಕಲಿಯುಗದಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು, ಚೆನ್ನಾಗಿ ಹೊಗಳ್ಬೇಕು ಅವರನ್ನ. ಅವಾಗ ನೀವು ಏನು ಕೇಳಿದ್ರು ಮಾಡ್ಬಿಡ್ತಾರ. ಇದು ಕಲಿಯುಗದ ಲಕ್ಷಣ. ಅಂದ್ರೆ ಹೊಗಳೋದು ಅಭ್ಯಾಸ ಮಾಡ್ಕೋಬೇಕು ಚೆನ್ನಾಗಿ ಕೆಲಸ ಆಗ್ಬೇಕಂದ್ರೆ. ಹಂಗೆ ಗರುಡನ್ನ ಕರೆದು, ಗರುಡನ್ನ ನೋಡಪ್ಪ ನಿನ್ನ ಕೆಲಸ ಆಗ್ಬೇಕಂತ ಹೇಳಿ ತಾನು ಒಂದು ಕಡೆ, ಬಲರಾಮ ಬಲಗಡೆ, ಪ್ರದ್ಯುಮ್ನ ಎಡಗಡೆ ಕೂರಿಸ್ಕೊಂಡು ಸೇನಾ ಎಲ್ಲಿ ದ್ವಾರಕಾಪಟ್ಟಣ, ಎಲ್ಲಿ ಅಸಂಪುರ ಶೋಣಿತ ಅಸ್ಸಾಂ ಆ ಕಡೆ ಅಲ್ಲಿಂದ ಅಲ್ಲಿ ತನಕ ಸೇನೆಯನ್ನ ತಗೊಂಡು ಹೋಗ್ತಿದ್ರೆ ಸುದ್ದಿ ಗೊತ್ತಾಗಲ್ವಾ? ಒಂದು ಪೊಲೀಸರು ಪ್ಯಾಟ್ರೋಲಿಂಗ್ ಆದ್ರೆ ಗೊತ್ತಾಗುತ್ತೆ ಊರು ತುಂಬಾ. ಅಂತಹದ್ದು ಇಲ್ಲಿಂದ ಸೇನೆ ಆ ದಿಕ್ಕಿಗೆ ಹೋಗುತ್ತೆ ಅಂತಂದ್ರೆ ಬಾಣಾಸುರ ಸರ್ವ ಸನ್ನದ್ಧನಾಗಿ ಇದ್ದ. ರುದ್ರದೇವರು ಒಂದು ನೋಟಿಸ್ ಕೊಟ್ಟ, ಬಾ ಟೈಮ್ ಬಂದಿದೆ, ಬಾ ನನಗೆ ಸಹಾಯ ಮಾಡ್ಲಿಕ್ಕೆ ಅಂತ ಹೇಳಿ ರುದ್ರದೇವರು ಶೂಲಪಾಣಿ ಬಂದ್ರು ಯಥಾ ಪ್ರಕಾರ ಯುದ್ಧಕ್ಕೆ ಅಂತ. ಮೊದಲು ಕಾರ್ತಿಕೇಯರನ್ನು ಕಳಿಸ್ತಾರೆ ಯುದ್ಧಕ್ಕೆ. ಕಾರ್ತಿಕೇಯ ಮತ್ತು ಯಾದವರಿಗೆ ಯುದ್ಧ ಆದಾಗ ಕಾರ್ತಿಕೇಯರನ್ನು ಹಿಪ್ಪೆಟ್ಟಿಸಿ ಪರಮಾತ್ಮ ಯುದ್ಧ ಮಾಡಿದ ಮೇಲೆ ರುದ್ರದೇವರು ತಾವು ಬರೋಕ್ಕೂ ಮೊದಲೇ ಶೈವ ಜ್ವರವನ್ನ ಸೃಷ್ಟಿ ಮಾಡ್ತಾರೆ. ಈ ವೈರಸ್ ಅಂತ ಬಿಡ್ತಾರಲ್ಲ, ಬಯೋಲಾಜಿಕಲ್ ವಾರ್, ಅವಾಗಲೇ ಶುರುವಾಗಿತ್ತು. ಆ ವೈರಸ್ ಅನ್ನು ಬಿಟ್ಟಾಗ ಎಲ್ಲಿ ತನಕ ಅದು ಬಾಧಿಸುತ್ತೆ ಎಲ್ಲ ಯಾದವ ಸೇನೆಯ ಮೇಲೂ ಆ ಜ್ವರ ಬರುತ್ತೆ. ಬಲರಾಮ ದೇವರು ಕೂಡ ಪರಮಾತ್ಮ ಕರೀತಾನೆ, ಪಾಪ ನಾಳೆ ಯುದ್ಧ ಇದೆ, ತಯಾರಿ ಮಾಡೋಣ, ಪ್ಲಾನ್ ಮಾಡೋಣ ಬಾ ಅಂತ ಕರೆದ್ರೆ ತಲೆ ನೋಡ್ತಾ ಇದೆ ಕೃಷ್ಣ, ಸ್ವಲ್ಪ ಕಣಿ ಆದಂಗಾಗಿದೆ ಅಂದ್ಬಿಡ್ತಾನೆ ಬಲರಾಮ ದೇವರು. ಅಂದ್ರೇನು ಜ್ವರ ಅಂತಂದ್ರೆ ಕಲಿ, ಮತ್ತೇನಲ್ಲ. ಎಲ್ಲಿ ತನಕ ಬಾಧಿಸುತ್ತೆ ಶೇಷದೇವರ ತನಕವೂ ಇದೆ, ಆಮೇಲೆ ಅವ್ರಿಗಿಲ್ಲ. ಕೃಷ್ಣನಿಗೆ ಏನು ಆಗಲಿಲ್ಲ, ಅದು ವಿಶೇಷ. ಯಾಕೆಂದ್ರೆ ಅವನು ಸ್ವಯಂ ನಿತ್ಯ ಮುಕ್ತ ಆಗ್ತಾರಿಂದ ಅವನಿಗೇನು ಆಗಲಿಲ್ಲ. ಆವಾಗ ರುದ್ರದೇವರು ಮಾಡಿದ್ದು ನೋಡ್ದ, ಏನಾ ಮಾಡ್ತೀನಿ ತಗೋ ಅಂತ ಹೇಳಿ ಪರಮಾತ್ಮ ಅದಕ್ಕೆ ಪ್ರತಿಯಾಗಿ ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡಿ, ಯಾವ ಜ್ವರ ಬಂದಿತ್ತೋ ಅದರ ವಾರಣೆ ಆಗಬೇಕು, ಶತ್ರುಪಕ್ಷದವರಿಗೆ ಆ ಜ್ವರ ಬಂದು ಬಡಿಬೇಕು. ಹೀಗೆ ಪರಮಾತ್ಮ ಅಲ್ಲಿ ವಿಚಿತ್ರ ಲೀಲೆಯನ್ನು ತೋರಿಸಿದಾಗ ಬಾಣಾಸುರನ ಜೊತೆ ಯುದ್ಧ ಅನ್ನೋದು ಪ್ರಸಕ್ತವಾಗುತ್ತೆ. ಆ ಬಾಣಾಸುರನನ್ನು ಸಂಪೂರ್ಣ ದಮನ ಮಾಡಿ 998+2 ಕೈ ಇರುತ್ತೆ, ಅವನನ್ನ ಸಂಹರಣೆ ಮಾಡ್ತೇನೆ ಅಂತ ಚಕ್ರ ಎತ್ತಿರ್ತಾನೆ ಪರಮಾತ್ಮ. ಇಲ್ಲೊಂದು ಕಥೆ ಹೇಳ್ತಾರೆ. ಪಾರ್ವತಿ ದೇವಿ ಬರ್ತಾಳೆ ಮೊದಲು ಕೇಳಕ್ಕೆ. ಪಾರ್ವತಿ ದೇವಿ ಬಂದು, ಸ್ವಾಮಿ ನನ್ನ ಮಗ ಅಂತ ಅವನನ್ನೇನೋ ಪರಿಗಣನೆ ಮಾಡಿದ್ದೀನಿ, ನಿನ್ನ ಕಾರುಣ್ಯ ಇದ್ದರೆ ಉಳಿಸು ಅಂತ ಕೇಳ್ಕೊತಾಳೆ. ಇದು ಯಾವಾಗ ಅಂದ್ರೆ ರುದ್ರದೇವರು ಕೂಡ ಸೋಲ್ತಾರೆ ಯುದ್ಧದಲ್ಲಿ ಬಂದು. ಹೆಂಗೆ ಸೋಲ್ತಾರೆ ಅಂತಂದ್ರೆ ಸಂಪೂರ್ಣ ಬಾಣಾಸುರ ರುದ್ರದೇವರು ಹೇಳ್ಬಿಡ್ತಾರೆ, ನೋಡು ನನ್ನ ಕೃಷ್ಣನ ವಿರುದ್ಧವಾಗಿ ನಿಲ್ಲಿಸ್ತಾ ಇದೆಯಾ, ಕೃಷ್ಣನ ವಿರುದ್ಧವಾಗಿ ನಾನು ಯಾರು ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದ್ಸರ್ತಿ ಏಟು ತಿಂದಿರ್ತಾರೆ ಪಾರಿಜಾತ ಪರ್ವದಲ್ಲಿ ಅವರು. ಆದ್ದರಿಂದ ನಮ್ಮನ್ನ ಕೃಷ್ಣನ ವಿರೋಧಿಯನ್ನಾಗಿ ಮಾಡಬೇಡ, ನಾವು ನಿಲ್ಲಲ್ಲ, ನಿಂತರೂ ನಮ್ಗೆ ಗೆಲ್ಲಕ್ಕೆ ಆಗಲ್ಲ, ಎಷ್ಟು ಹೇಳಿದ್ರು ಕೇಳದೆ ಇದ್ರು ಕೂಡ ಯುದ್ಧಕ್ಕೆ ಅಂತ ಬರ್ತಾರೆ. ಬಂದಾಗ ಬಾಣಾರ್ಥೆ ಅವನತಿ ಪತಿತಕ ಚಂದ್ರಂ ಚರಣೆ, ಪರಮಾತ್ಮನ ಪಾದಕ್ಕೆ ಹೋಗಿ ರುದ್ರದೇವರು ಬಿದ್ದಾಗ ಹೆಂಗ್ ಕಾಣಿಸ್ತು ಅಂದ್ರೆ, ಪರಮಾತ್ಮನ ಪಾದದಲ್ಲಿ ಏನು ಉಗುರಿರುತ್ತೋ ಆ ಉಗುರಿಗೂ ರುದ್ರದೇವರ ತಲೆ ಮೇಲಿರುವ ಚಂದ್ರನಿಗೂ ಕೂಡ ಸ್ಪರ್ಧೆ ಏರ್ಪಟ್ಟಂತೆ ಆಗಿತ್ತು, ಯಾರು ಜಾಸ್ತಿ ಬೆಳಕು ಬೀರ್ತಾರೆ ಅಂತ. ಆಚಾರ್ಯರು ಅಲಂಕಾರಿಕವಾಗಿ ವರ್ಣನೆ ಮಾಡ್ತಾರೆ, ನಮಸ್ಕಾರ ಮಾಡಿ ರುದ್ರದೇವರು ಅನ್ನೋದು. ಅಂದ್ರೆ ರುದ್ರದೇವರ ಪ್ರಾರ್ಥನೆ ಇತ್ತು, ಪಾರ್ವತಿ ದೇವಿಯ ಪ್ರಾರ್ಥನೆ ಇತ್ತು, ಹಾಗೆ ಆಗಲಿ ಅಂತ ಬಿಟ್ಟುಬಿಡ್ತಾರೆ. ಮತ್ತೆ ಇನ್ನೊಂದು ರುದ್ರದೇವರ ಪ್ರಾರ್ಥನೆ ಏನದು ವಿಶೇಷ, ಸ್ವಾಮಿ ಬಾಣಾಸುರನ ಉಳಿಸು. ಅವ್ರ ಮೊಮ್ಮಕ್ಕಳು ಸಲಹೆ ಜಾಸ್ತಿ, ಸ್ವಾರಸ್ಯ ಮಾತು ರುದ್ರದೇವರು, ಸ್ವಾಮಿ ಬಾಣಾಸುರನ ಉಳಿಸು, ಇಲ್ಲ ನನ್ನ ಪೋಸ್ಟ್ ತೆಗಿ. ಯಾಕಂದ್ರೆ ಯಾರ್ಯಾವ ದೈತ್ಯರು ನನ್ನ ಹತ್ರ ಬಂದು ಹೊರ ಕೇಳಿದಾರೋ ಒಬ್ರು ಬದುಕಿಲ್ಲ, ಎಲ್ಲರೂ ಕೂಡ ಇಲ್ಲಿ ಹೋದವರೇ. ಮತ್ತೆ ದೈತ್ಯರಿಗೆ ವರ ಕೊಡೋದು ಅಂತ ಹೇಳಿ ಈ ಪೋಸ್ಟ್ ಅಲ್ಲಿ ಕೂಡಿಸಿದೀಯಾ, ಈ ಪೋಸ್ಟ್ ಅಲ್ಲಿ ಕೂತು ನಾನು ಯಾರ್ಯಾರು ವರ ಕೊಡ್ತೀನೋ ಎಲ್ಲರೂ ಕೂಡ ಹೋದ್ರೆ ನಾಳೆ ಯಾರು ಬರೋದೇ ಇಲ್ಲ ನನ್ನ ಹತ್ರ ವರ ಕೇಳಕ್ಕೆ. ಹಂಗಿದ್ಮೇಲೆ ಈ ಪೋಸ್ಟ್ ಯಾಕೆ, ಈ ಪೋಸ್ಟ್ ಕಿತ್ತಾಕು, ಇಲ್ಲ ಬಾಣಾಸುರನ ಉಳಿಸು.
ಎರಡನ್ನೊಂದು ಮಾಡು ಅಂತ ಸ್ವಾರಸ್ಯವಾಗಿ ರುದ್ರದೇವರು ಕೇಳಿದಾಗ ಇವನು ಉಳಿಸ್ಬೇಕು ತಾನೆ, ನಿನ್ನ ಭಕ್ತನ್ ಮಾಡಬೇಕು ತಾನೆ, ಅದಕ್ಕೆ 1000 ಕೈ ಯಾಕೆ 998 ಕೈ ತೆಗೆದ 2 ಕೈ ಕೊಟ್ಟು ಬಿಲ್ಪತ್ರೆ ಪೂಜೆ ಮಾಡಕ್ಕೆ ಸಾಕು ಅಂತ ಹೇಳಿ ಉಳಿಸ್ಬೇಕು. ಅದನ್ನ ನಿನ್ನ ಪ್ರಮಥ ಗಣದಲ್ಲಿ ಪ್ರಥಮನಾಗಿ ಅವನನ್ನು ಮಾಡ್ಕೋ ಅಂತ ಹೇಳಿ ಬಾಣಾಸುರ ಬಲಿಚಕ್ರವರ್ತಿಯ ಮಗ ಪ್ರಮಥ ಗಣಾಧೀಶ ಅಂತ ಹೇಳಿ ಪ್ರಖ್ಯಾತನಾಗ್ತಾನೆ. ಹೀಗೆ ಆ ಬಾಣಾಸುರನನ್ನು ಪರಮಾತ್ಮ ರುದ್ರದೇವರ ಪ್ರಾರ್ಥನೆಯಿಂದಾಗಿ ಉಳಿಸಿ ಆ ಉಷಾದೇವಿಯನ್ನು ಕರ್ಕೊಂಡ್ಬಂದು ವೈಭವೋಪೇತವಾಗಿ ವಿವಾಹವನ್ನು ಮಾಡಿಕೊಡ್ತಾನೆ ಪರಮಾತ್ಮ. ಅಂದ್ರೆ ಅವನ ಚರಿತ್ರೆ, ಅವನ ಮಕ್ಕಳು ಇಲ್ಲೂ ಒಂದು ಇತಿಶ್ರೀ ಆಗೋದಿತ್ತು, ಸ್ವಲ್ಪ ಬಚಾವಾದ ಅಷ್ಟೇ. ಅವನು ಎಂಥ ಮದುವೆ ತಗೊಂಡ್ರು ಕೂಡ ಪರಮಾತ್ಮ ಅವನ ಭಕ್ತರು ಏನು ತಗೊಂಡ್ರು ಕೂಡ ಅಲ್ಲಿ ಆಗೋದೆ. ಹೀಗೆ ಆ ಪರಮಾತ್ಮನ ಚರಿತ್ರೆಯನ್ನು ಅತ್ಯಂತ ವಿಚಿತ್ರವಾಗಿರುವಂತಹದ್ದು. ಇಂಥ ಚರಿತ್ರೆ ಹರಿವಂಶದ ಅನೇಕ ವಿಚಾರ ಬಂದಿದೆ. ಆನ್ಯಕಗಳು ಎಷ್ಟೆಷ್ಟು ಮಾಡ್ತಿದ್ರು ಅಂತೆಲ್ಲ ಬರುತ್ತಿದ್ರಲ್ಲಿ. ಬಲರಾಮ ದೇವರು ಆನ್ಯಕ ಮಾಡ್ತಿರ್ಬೇಕಾದ್ರೆ ಪ್ರದ್ಯುಮ್ನ ಬಂದು ಕೇಳ್ತಾನೆ, ದೊಡ್ಡಪ್ಪ ಏನ್ ಮಾಡ್ತಾ ಇದ್ದೀರಾ ನಮಗೊಂದ್ಸಲ ತಿಳಿಸ್ರಿ ಅಂತಂದ್ರೆ, ಬಲರಾಮ ದೇವ್ರದ್ದು ಶೇಷದೇವ್ರ ಪೂಜೆ ಅಂತಿಂತ ಆಚಾರ ಪೂಜೆನೇ ಬಹಳ ಹೊತ್ತಿರುತ್ತೆ. ಅಂತಹದ್ದು ಬಲರಾಮ ದೇವರು ತಮ್ಮ ಆನ್ಯಕ ಹೆಂಗಿತ್ತು ಅಂತ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅದರ ಫಲಶ್ರುತಿಯನ್ನು ಹೇಳ್ತಾರೆ ಹರಿವಂಶದಲ್ಲಿ. ಯಾರು ಈ ಆನ್ಯಕವನ್ನು ಹೇಳ್ತಾರೋ ಕೇಳ್ತಾರೋ ಅವರಿಗೆ ಸರ್ವ ಸಂಪತ್ ಸಮೃದ್ಧಿ ಭಗವತ್ ಪ್ರಸಾದ ಆಗುವುದು ಬದುಕುತ್ತೆ ಅಂತ. ಹೀಗೆ ಆ ಬಲರಾಮ ದೇವರ ಆನ್ಯಕ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಅದರಂತೆ ಆಶ್ಚರ್ಯ ಧನ್ಯವಾಸ ಪ್ರಕರಣದಲ್ಲಿ ನಾರದರು ಪರಮಾತ್ಮ ಒಂದು ಕಡೆ ಸಮ್ಮಿಲಿತನಾದಾಗ ಪಾಂಡವರು ಮುಂತಾದ ಎಲ್ಲರೂ ಭೀಷ್ಮ ದ್ರೋಣಾದಿಗಳು ಕೂಡ ಬಂದು ಸೇರಿದಾಗ ಆಕಾಶದಿಂದ ಇಳ್ಕೊಂಡ್ ಬರ್ತಾರೆ. ನಾರದರು ಬಂದು ದೇವರು ನೋಡಿ ಆಶ್ಚರ್ಯವಸಿ ಧನ್ಯವಸಿ ಅಂತಾರೆ. ಪರಮಾಶ್ಚರ್ಯ ನೀನು, ಪರಮ ಧನ್ಯ ನೀನು ಅಂತಂದಾಗ ದೇವರು ಅಲ್ಲೇ ಹೆಂಡತಿ ಇದ್ದಾಳು, ಅವಳನ್ನು ಬಿಟ್ಟರೆ ಕಷ್ಟ ಆಗತ್ತಪ್ಪ ಅಂತ ಹೇಳಿ ದಕ್ಷಿಣಾಭಿ ಸಾಕಂ ಅಂತ. ಆ ನಾರದರಿಗೆ ಗೊತ್ತು, ಹೇಳಿದವನಿಗೆ ಗೊತ್ತು, ಯಾರಿಗೂ ಅರ್ಥವೇ ಆಗಲಿಲ್ಲ ಏನ್ ನಡೀತು ಮಾತು ಅಂತ. ಅವಾಗ ನಾರದ್ರೆ ಏನಾಯ್ತು ಪರಮಾತ್ಮನ ಕೇಳ್ತಾರೆ, ಸ್ವಾಮಿ ಏನ್ ನಿನ್ ಮಾತನಾಡ್ತ, ಅವ್ರು ಅಂದಿದ್ದೇನು ನೀನ್ ಅಂದಿದ್ದೇನು ಅರ್ಥವೇ ಆಗಲಿಲ್ಲ ಅಂತಂದಾಗ ದೇವರು ಎಂದು ಯಾವತ್ತೂ ವ್ಯಾಖ್ಯಾನ ಮಾಡಿದವನಲ್ಲ, ಅವನು ಸೂತ್ರಕಾರ. ದೇವರು ಯಾವತ್ತಾದ್ರೂ ಯಾವ ಗ್ರಂಥಕಾರ ವ್ಯಾಖ್ಯಾನ ಮಾಡಿದನ? ಮಾಡಿಲ್ಲ. ಅವ್ರ ಮಾತಿಗೆ ಎಲ್ಲರೂ ವ್ಯಾಖ್ಯಾನ ಮಾಡಿ ತಪ್ಪಾಗಿ ಅರ್ಥ ಮಾಡ್ಕೊಂಡವ್ರೊಬ್ರು, ಸರಿಯಾಗಿ ಅರ್ಥ ಮಾಡ್ಕೊಂಡವ್ರೊಬ್ರು ಇರ್ತಾರೆ ಹೊರತು ತಾನೆಂದು ವ್ಯಾಖ್ಯಾನ ಮಾಡಲ್ಲ. ನಾರದ್ರು ಹೋಗ್ತಿದ್ರು, ಬಾ ಅವ್ರ ಪ್ರಶ್ನೆಗೆಲ್ಲ ಕಾರಣ ಆಗೋ ಮಾತು ಶುರು ಮಾಡಿದವ್ರು ನಿನ್ನೆ ಒಂದು ಉತ್ತರ ಕೊಡು ಅಂತ ನಾರದನ್ನು ಕರೀತಾರೆ. ಆಗ ನಾರದರೇ ಸ್ವಯಂ ತಾವು ಬಂದು, ನಾನು ಆಶ್ಚರ್ಯವಸಿ ಧನ್ಯವಸಿದ್ದು ಯಾಕೆ ಗೊತ್ತಾ, ಗಂಗಾ ನದಿ ಸ್ನಾನ ಮಾಡ್ತಾ ಇದ್ದೆ, ಅಲ್ಲೊಂದು ಆಮೆ ಇತ್ತು, ಎಷ್ಟು ಈಜು ಹೊಡಿತಾ ಇದೆ, ಬಹಳ ಶಕ್ತಿ ಇದೆ ಆಮೆಗೆ ಅಂತ ಹೇಳಿ ಆಮೆ ನೋಡಿ ಬಹಳ ಆಶ್ಚರ್ಯ ಧನ್ಯ ಅಂತಂದೆ. ಗಂಗಾ ನದಿಯಲ್ಲೇ ಸದಾ ಇದೆಯಲ್ಲಪ್ಪ, ನೀ ಧನ್ಯ ನೀನ್ ಆಶ್ಚರ್ಯ ಅಂದೆ. ಆಗ ಆಮೆ ಅಂತು, ನಾನು ಯಾವ ಆಶ್ಚರ್ಯ ಧನ್ಯ, ನನ್ನನ್ನು ಹೊತ್ತಿದ್ದಾಳೆ ಗಂಗಾ ನದಿ, ಅವಳ ಆಶ್ಚರ್ಯವಸಿ ಧನ್ಯವಸಿ ಅಂತಂದ. ನಾರದಂತಾರೆ, ನೀನು ಆಶ್ಚರ್ಯವಸಿ ಧನ್ಯವಸಿ ಅಂತಂದ, ಗಂಗಾ ನದಿ ಅಂತಾಳೆ, ನಾನಲ್ಲ, ನನ್ನಂತಹ ಸಾವಿರಾರು ನದಿಗಳನ್ನು ಹೊತ್ತಿದ್ದಾನೆ ಸಮುದ್ರ ರಾಜ, ಅವನ ಆಶ್ಚರ್ಯ. ಅವನನ್ನ ಆಶ್ಚರ್ಯ ಅಂತಂದ್ರೆ ಸಮುದ್ರ ರಾಜ ಅಂತಾರೆ, ನನ್ನಂತವನ್ನ ಹೊತ್ತಿದಾಳಲ್ಲ ಭೂಮಿ, ಅದು ಆಶ್ಚರ್ಯ ಅಂತ. ಅವಾಗ ಭೂಮಿಯನ್ನಂದ್ರೆ ಭೂಮಿ ಅಂತಾಳೆ, ನಾವಲ್ಲ ಭೂಧರ, ಭೂಮಿಯನ್ನು ಹೊತ್ತು ಪರ್ವತಗಳು ಶ್ರೇಷ್ಠ ಅಂತ ಅವಳಂತಾಳೆ. ಸರಿ, ಪರ್ವತವನ್ನೇ ಶ್ರೇಷ್ಠ ಅಂತ ಅನ್ನೋಣ ಅಂತ ಹೋದ್ರೆ ಆ ಪರ್ವತ ಅನ್ನತ್ತೆ ನಮ್ಮಂತಹ ಎಷ್ಟೋ ತತ್ವಗಳನ್ನು ಸೃಷ್ಟಿ ಮಾಡಿದಾನಲ್ಲ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನ ಆಶ್ಚರ್ಯವಸಿ ಧನ್ಯವಸಿ ಅಂತ. ಹೋಗಿ ಬ್ರಹ್ಮದೇವರು ಹೋಗಿ ಹೇಳಿದೆ, ಬ್ರಹ್ಮದೇವರಂದ್ರು, ನಾನು ಲೋಕಗಳನ್ನೇ ಸೃಷ್ಟಿ ಮಾಡಿದ್ದೀನಿ, ನಾನಲ್ಲ, ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ವೇದ ರಾಶಿಗಳು, ವೇದಾಭಿಮಾನಿ ದೇವತಾ ಅಂತಂದ್ರೆ ರಮಾದೇವಿ, ಅವಳು ಆಶ್ಚರ್ಯವಸಿ ಧನ್ಯವಸಿ. ವೇದಗಳಿಗೆ ಹೋಗಿ ಹೇಳ್ತಾರೆ, ವೇದ ಹೇಳುತ್ತೆ ನಾನಲ್ಲ ಧನ್ಯ. ಯಾರು ಧನ್ಯರು ಅಂತಂದ್ರೆ ನಮ್ಮ ವೇದರಾಶಿಗಳಿಗೆ ಸಾರ್ಥಕ್ಯ ಬರೋದು ಯಜ್ಞಯಾಗಗಳು ನಡೆದಾಗ. ವೇದ ಒಂದು ಕಡೆ ಇರುತ್ತೆ ಥಿಯರಿ, ಪ್ರಾಕ್ಟಿಕಲ್ ಆಗಿ ಬರಬೇಕಲ್ಲ, ಆದ್ದರಿಂದ ಯಜ್ಞಾಭಿಮಾನಿ ದೇವತಾ ಯಾರಿದ್ದಾರೋ ಅವರು ಧನ್ಯರು ಅಂತ ಹೇಳ್ತಾರೆ. ಸರಿ, ಅದಕ್ಕೆ ಹೋಗಿ ಸ್ತೋತ್ರ ಮಾಡ್ತಾರೆ. ಅದು ಯಜ್ಞಾಭಿಮಾನಿಗಳು ರಮಾದೇವಿದೆ ಒಂದು ರೀತಿಯಲ್ಲಿ. ರಮಾದೇವಿಗೆ 3 ರೂಪ, ಒಂದು ವೇದಾಭಿಮಾನಿಯಾಗಿ ಸ್ವಯಂ ತಾನಿರ್ತಾಳೆ, ಇನ್ನೊಂದು ಯಜ್ಞಾಭಿಮಾನಿಯಾಗಿಯೂ ತಾನೇ ಇರ್ತಾಳೆ. ನಮ್ಮ ಕೆಲಸದಲ್ಲಿ 3 ಹಂತ, ಒಂದು ವೇದದ ಪಠನ, ವೇದದ ಶ್ರವಣ, ವೇದದಿಂದ ಹೇಳಿದ ವೈದಿಕ ಕ್ರಿಯಾಕರಣ. ಈ ಕ್ರಿಯೆಯನ್ನು ಮಾಡಬೇಕು. ಕ್ರಿಯೆಯನ್ನು ಮಾಡಬೇಕಾದ್ರೆ ಹಾಗೆ ಮಾಡಬಾರ್ದು. ಕಡೆಗೆ ಯಾವಾಗ ಯಜ್ಞ ದೇವತಾನೇ ಶ್ರೇಷ್ಠ ಅಂತನೋ ಅವಳಂದು ಈ ಯಜ್ಞಕ್ಕೆ ಮಹತ್ವ ಯಾವಾಗ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ, ಪರಮಾತ್ಮನಿಗೆ ಅರ್ಪಣೆ ಮಾಡೋದಾಗ ನನ್ನ ಮಹತ್ವ. ನಾನು ಆಶ್ಚರ್ಯ ಅಲ್ಲ, ಯಾರು ಆಶ್ಚರ್ಯ, ಆಶ್ಚರ್ಯೋಸಿ ಧನ್ಯೋಸಿ ಪರಮಾತ್ಮ.
ಆದ್ದರಿಂದ ದೇವರು ಅಂತ ಹೇಳಿದಾಗ ಅವನು ನೀನೇ ಇಲ್ಲಿ ಕೂತಿದ್ದೀಯಾ, ನಿನ್ನನ್ನು ನೋಡದೆ ಆಕಾಶದಿಂದ ಮೇಲಿಂದ ಕೇಳ್ಕೊಂಡ್ಬಂದೆ ಯಜ್ಞಾಭಿಮಾನಿ ದೇವತೆಯಿಂದ ಸೀದಾ ನಿನ್ ತನಕ ಬಂದು ಹೇಳ್ತಾ ಇದ್ದೀನಿ, ನೀನು ಆಶ್ಚರ್ಯೋಸಿ ಧನ್ಯೋಸಿ ಅಂತಂದೆ. ಅದು ಪರಮಾತ್ಮ ಅಂದ, ನನ್ನನ್ನೊಬ್ಬನ್ನೇ ಪೂಜಾ ಮಾಡಿದ್ರೆ ಸಾಲದು, ನನ್ನನ್ನು ಹೆಂಗ್ ಪೂಜಾ ಮಾಡಬೇಕು? ದಕ್ಷಿಣ ಸಾಕಂ. ಯಾರಿಗೆ ನಿತ್ಯದಲ್ಲಿಯೂ ಕೂಡ ಬಲಗಡೆ ನಾನಿದ್ದೇನೋ ಅವಳು ದಕ್ಷಿಣ. ಹೆಂಡತಿಯನ್ನು ಎಲ್ಲಿ ಕೂಡಿಸ್ಕೋಬೇಕು ಅಂತಿದೆ? ಎಡಗಡೆ. ವಾಮಾಂಗ ಅಂತ ಅವಳಿಗೆ ಹೆಸರು. ವಾಮ ಅಂತಾನೆ ಹೆಸರು ಶಾಸ್ತ್ರದಲ್ಲಿ ಅವಳಿಗೆ. ಅವಳಿಗೆ ಬಲಗಡೆ ನಾನೇ ಯಾವಾಗಲೂ ಕೂಡ. ಆದ್ದರಿಂದ ಯಾವ ಲಕ್ಷ್ಮೀ ದೇವಿಗೆ ಬಲಗಡೆ ನಾನು ಯಾವಾಗಲೂ ಇದ್ದೇನೋ ಅಂತಹ ಲಕ್ಷ್ಮೀ ದೇವಿಗೆ ಏನು ಹೆಸರು? ದಕ್ಷಿಣ ಅಂತ ಅರ್ಥ. ಅವಳ ಜೊತೆ ನನ್ನನ್ನು ಪೂಜೆ ಮಾಡಬೇಕು, ಅವಾಗ ನಾನು ಸಂತೃಪ್ತನಾಗ್ತೀನಿ. ಅಂದ್ರೆ ಏನ್ ತೋರಿಸ್ತಾರೆ? ಯಾವುದೇ ಕರ್ಮಾನುಷ್ಠಾನ ಮಾಡಬೇಕಂದ್ರು ಅದ್ರ ಜೊತೆ ಏನಿರಬೇಕು? ದಕ್ಷಿಣೆ ಇಡಬೇಕು. ಇನ್ನ ಎಷ್ಟಿದೆ ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ದಕ್ಷಿಣೆ ಅಂತ ಕೊಡ್ತೀರಿ. ದಕ್ಷಿಣೆ ಅನ್ನೋದು ಒಂದು ದೇಯ ವಸ್ತು, ಆ ದೇಯದ ಜೊತೆ ಒಂದು ದಕ್ಷಿಣೆ ಇಡಬೇಕು ಅಂತಿದೆ. ಅದಕ್ಕೆ 101 ರೂಪಾಯಿ ಇಡ್ತಾರೆ. ಆ 100 ರೂಪಾಯಿ 1 ರೂಪಾಯಿ ಇಟ್ಟು ಕೊಡ್ತಾರೆ. ಶಾಸ್ತ್ರದಲ್ಲಿ ಹಾಗೆ ಬಂದಿರೋ, ದಾನ ಕೊಡ್ಬೇಕಾದ್ರೂ ಹಾಗೆ. ಮತ್ತೆ ಎಷ್ಟು ದಾನ ಕೊಡಬೇಕು ಅಂತಾನೂ ಇದೆ, ಎಷ್ಟು ದಕ್ಷಿಣೆ ಇಡಬೇಕು ಅಂತಾನೂ ಇದೆ. ಮಿನಿಮಮ್, ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೆ ಇಡ್ಬೋದು. ಮಿನಿಮಮ್ ಎಷ್ಟು ಇಡಬೇಕು? ಯಾವ ವಸ್ತುವನ್ನ ದಾನ ಮಾಡುತ್ತಿರ್ತೀರೋ ಆ ವಸ್ತುವಿಗೆ ಸಮಾನವಾದಂತಹದ್ದನ್ನು ದಕ್ಷಿಣೆ ಕೊಡಬೇಕು. ತೆಂಗಿನಕಾಯಿ ಕೊಟ್ಟರೆ ತೆಂಗಿನಕಾಯಿಗೆ ಸಮಾನವಾದಷ್ಟು ದಕ್ಷಿಣೆ ಇಡಬೇಕು ಅಂತಿರೋದು. ಅದರ ಜೊತೆ 1 ರೂಪಾಯಿ ಎಕ್ಸ್ಟ್ರಾ ಇಡಬೇಕು. ಯಾಕೆ? ದಕ್ಷಿಣೆಗೆ ಒಂದು ದಕ್ಷಿಣೆ ಅಂತ. ದಾನ ಮಾಡೋದಕ್ಕೂ ಒಂದು ಕ್ರಮ ಇದೆ, ಅದನ್ನು ಇಲ್ಲಿ ಹೇಳ್ತಾರೆ. ದಕ್ಷಿಣ ಸಾಕಂ ಅಂದ್ರೆ ಕೊಡುವ ಪದಾರ್ಥಕ್ಕೆ ಸಮಾನವಾದ ವ್ಯಾಲ್ಯೂ ಹೊಂದಿರುವಂತಹ ದಕ್ಷಿಣೆಯನ್ನು ಇಟ್ಟು ಅದರ ಮೇಲೆ 1 ರೂಪಾಯಿಯನ್ನು ಇಡಬೇಕು. ಇದು ದಾನ ಮಾಡುವಾಗಿರುವಂತಹ ನಿಯಮ. ಅದನ್ನು ನಾರದರು ಇಷ್ಟೆಲ್ಲ ತಿಳಿಸಿದಾಗ ಪರಮಾತ್ಮನ ಒಬ್ಬನ್ನೇ ಪೂಜೆ ಮಾಡಿದ್ರು ಸಾಲದು, ಲಕ್ಷ್ಮೀ ಸಮೇತನನ್ನಾಗಿ ಮಾಡಬೇಕು. ಹಾಗೆ ಯಜ್ಞಯಾಗಾದಿಗಳನ್ನು ಮಾಡಿದಾಗಲೂ ಕೂಡ ದಕ್ಷಿಣ ಸಮೇತವಾಗಿ ಮಾಡಿದಾಗ ಅದು ಪುಣ್ಯ ಕೊಡುತ್ತೆ. ಅಷ್ಟೇ ಅಲ್ಲ, ಓದಿದಾಗಲೂ ಗುರುದಕ್ಷಿಣ ಅಂತ ಒಂದು ಇಟ್ಟಿದ್ದಾರೆ. ಅದು ವರದಕ್ಷಿಣೆ ಅಂತ ಹೇಳಿ ಏನೋ ಮಾಡಿಟ್ಟಿದ್ದಾರೆ. ಅದನ್ನು ಕನ್ಯಾದಾನ ಮಾಡಬೇಕಾದ್ರೂ ಕೂಡ ಸಾಲಂಕೃತ ವಿಮಾಂ ಕನ್ಯಾಂ ಸದಕ್ಷಿಣಾಂ ಅಂತ ಸಂಕಲ್ಪ ಇದೆ. ಇವರು ವರದಕ್ಷಿಣೆಯನ್ನೇ ಯಾವಾಗ ಕೊಡೋದು ಅಂದ್ಕೊಂಡಿದ್ದಾರೆ. ಅಲ್ಲ, ಕನ್ಯೆಯನ್ನ ದಾನ ಮಾಡಬೇಕಾದ್ರೆ ಅವಳ ಜೊತೆ ಇಟ್ಟು ವರನಿಗೆ ಕೊಡುವ ದಕ್ಷಿಣೆ ವರದಕ್ಷಿಣೆ ಆಗಿದೆ. ವರನಿಗೆ ಕೊಡೋ ದಕ್ಷಿಣೆ ವರದಕ್ಷಿಣೆ. ಅದು ಇವಾಗ ಏನೇನೋ ಅರ್ಥ ಪಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹಿಂಗೆ ಏನೇನೋ ಆಗಿದೆ ಒಟ್ಟಿನಲ್ಲಿ. ಆದ್ದರಿಂದ ದಕ್ಷಿಣೆಗೆ ಅಷ್ಟು ಮಹತ್ವ ಇದೆ. ಅದನ್ನ ನಾರದರು ತಿಳಿಸಿ ಹೇಳಿದ್ದು. ಆದ್ದರಿಂದ ಪರಮಾಶ್ಚರ್ಯ ಮತ್ತು ಜಗತ್ತಿನಲ್ಲಿ ಸಾಕ್ಷಾತ್ ಶ್ರೀಹರಿ, ಅವನನ್ನು ನಾವು ಅರ್ಚನೆ ಮಾಡಬೇಕು. ಇವನೇ ಸರ್ವೋತ್ತಮ, ಯಾರು ಏನು ಮಾಡಿದ್ರು ಇವನನ್ನು ಯಾರೋ ಅಪ್ರತಿಹತ ಶಕ್ತಿ ಇವನದ್ದೇ ಅಂತ ಹೇಳಿ ಹೋದಾಗ ಪರಮಾತ್ಮ ಎಲ್ಲರಿಗೂ ಅವಕಾಶ ಕೊಡ್ತಾನೆ. ಪಾಂಡವರು ಕೌರವರು ಯಾರ್ಯಾರಿದ್ರು ಎಲ್ರಿಗೂ ಅವಕಾಶ ಕೊಡ್ತಾನೆ. ಎಲ್ಲರೂ ನನ್ನ ಮೇಲೆ ಅಪ್ರತಿಹತ ಶಕ್ತಿ ಅಂತ ಬ್ರಾಹ್ಮಣ ಹೇಳಿ ಹೋದ ಅಂತಂದ್ರಲ್ಲ, ನೀವು ಬೇಕಾದ್ರೆ ನನ್ನ ಮೇಲೆ ಆಕ್ರಮಣ ಮಾಡಬಹುದು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾನೆ. ಬರದೇ ಇಲ್ಲ ಪಾಂಡವರು. ಯಾವಾಗ ಮಾಡಲೇಬೇಕು ಅಂತ ಶಾಸನ ಮಾಡ್ತಾನೋ ಅವಾಗ ಪಾಂಡವರು ಕೂಡ ಪರಮಾತ್ಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾರೆ ಆದೇಶಕ್ಕೋಸ್ಕರ. ಬೇರೆಯವರು ಆಕ್ರಮಣದೇ ಮಾಡ್ತಾರೆ, ಭೀಮಸೇನ ದೇವರು ಅದನ್ನೂ ಮಾಡಕ್ ಹೋಗಲ್ಲ. ಆದ್ರೆ ಪಾಲಿಸ್ಬೇಕಲ್ಲ ಅಂತ ಹೇಳಿ ಪರಮಾತ್ಮನ ರಥಚಕ್ರವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಅಷ್ಟೇ. ನೀ ಹೇಳಿದೀಯಾ ಯುದ್ಧಕ್ಕೆ ಬಾ ಅಂತ ಬರ್ತಾ ಇದ್ದೀನಿ, ಹೊಡೆಯೋದು ಪಡೆಯೋದೆಲ್ಲ ನನಗೆ ಆಗಲ್ಲ. ಅದೆಲ್ಲ ಶುದ್ಧೇ ಭಾಗವತೆ ಧರ್ಮ ತಿಳ್ಕೋದ್ರ ಅಷ್ಟರಲ್ಲೇ ಪರಮಾತ್ಮ ಭೀಮಸೇನ ದೇವರ ಬೇಕಂತ ಒಂಚೂರು ದೂರ ತಳದಲ್ಲಿ ಮಾಡಿ, ನೀನು ಪಾರ್ಟಿಸಿಪೇಟ್ ಮಾಡಿದ್ದೀಯಾ ಅಂತ ಹೇಳಿ ಎಷ್ಟು ಬೇಕಷ್ಟು ಮಾಡಿಸ್ಬಿಡ್ತಾನೆ. ಬಟ್ ಹೀಗೆ ಆಶ್ಚರ್ಯ ಧನ್ಯೋತ್ಸವ ಪ್ರಕರಣದಲ್ಲಿ ಎಲ್ಲರನ್ನೂ ಕೂಡ ಬಡದು ಸರ್ವೋತ್ತಮ ಸರ್ವಶಕ್ತಾನ ನಾನೇ ಪರಮಾತ್ಮ ತೋರಿಸ್ತಾನೆ. ಇಷ್ಟೆಲ್ಲ ನೋಡಿರ್ತಾನೆ ದುರ್ಯೋಧನ. ಅಷ್ಟು ನೋಡಿದ್ದಕ್ಕೆ ಕೃಷ್ಣನ ಭಯ ಬಹಳ ಇರುತ್ತೆ ಅವನಿಗೆ. ಹೀಗೆ ಪರಮಾತ್ಮನ ಚರಿತ್ರೆ ಅಂದ್ರೆ ದಿವ್ಯವಾದ ಚರಿತ್ರೆ. ಇಂತಹ ಪರಮಾತ್ಮ ಎಲ್ಲರೂ ಯಾಗ ಮಾಡ್ತಾರೆ, ಕೃಷ್ಣ ನೀನ್ ಯಾಕೆ ಏನು ಮಾಡೇ ಇಲ್ಲ, ಬರೀ ದಕ್ಷಿಣಾಭಿಸಾಕ ಬಂದು ಪಕ್ಕದಲ್ಲಿ ಕುಡಿಸ್ಕೊಂಡ್ಬಿಟ್ಟಿದೀಯಾ, ನೀ ಯಾಗನೇ ಮಾಡಿಲ್ವಲ್ಲ ಅಂತ ಪ್ರಶ್ನೆ ಬಂದಾಗ ನಾನು ಇವ್ರ ತರ ಎಲ್ಲ 50-50 100 ದಿನ ಎಲ್ಲ ಯಾಗ ಮಾಡೋ ಪ್ರಮೇಯನೇ ಇಲ್ಲ. ಏನ್ ಮಾಡಿದ್ರು ಅವತ್ತೇ ಮಾಡಬೇಕು, ಅವತ್ತೇ ಮುಗಿಸ್ಬೇಕು ಅಂಥ ಯಾಗ ಮಾಡ್ತೀನಿ. ಅಲ್ಲ ಚಿಕ್ಕ ಪುಟ್ಟ ಯಾಗ ಎಲ್ಲ ಮಾಡೋದಕ್ಕೆ ಮಹತ್ವ ಇಲ್ಲ. ಯಾವ್ದು ಮಾಡಬೇಕು? ಅಶ್ವಮೇಧ ಕ್ರತು ಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ. ಅಶ್ವಮೇಧ ಯಾಗ ಮಾಡಬೇಕು, ಅದು ಒಂದೇ ದಿನದಲ್ಲ ಆಗ್ಬೇಕು ಅವಶ್ಯ. ಬ್ರಾಹ್ಮಣರನ್ನು ಕರೆಸ್ದ, ಹೇಳ್ದ ಬ್ರಾಹ್ಮಣರಿಗೆ ಅಶ್ವಮೇಧ ಯಾಗ ಆಗ್ಬೇಕು, ಅವಶ್ಯ ಆಗ್ಬೇಕು. ಎಷ್ಟು ದಿನ? ಒಂದೇ ದಿನ. ಅಂದ್ರು ಬ್ರಾಹ್ಮಣರು. ಅವ್ರಿಗೇನಂತೆ
ಮಾಡೋನ್ ಸಮರ್ಥ, ನಮಗೇನಂತೆ ಆಹುತಿ ಕೊಡೋದಕ್ಕೆ ನಮ್ಮ ಕೆಲಸ ಅಂತ ಹೇಳಿ ತಾವು ಅವಶ್ಯವಾಗಿ ಆಗ್ಲಿ ಅಂತ ಹೇಳಿ ಪರಮಾತ್ಮನಿಗೋಸ್ಕರ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಬಂದ್ರೆ ಯಾರ್ಯಾರು ಪಾಂಡವರು ಬಂದಿದ್ದಾರೆ. ಹೋಗ್ಬೇಕಲ್ಲ ಕುದುರೆ, ಈ ಕುದುರೆ ಹೋಗ್ಬೋದು ಬೇಗನಾ? ಭೀಮಸೇನ ದೇವರನ್ನ ನಿಯೋಜನೆ ಮಾಡಿದ್ದಾರೆ ಕುದುರೆ ಕಾಯಕ್ಕೆ. ಭೀಮಸೇನ ದೇವರಂದ್ರು ಈ ಕುದುರೆ ಊರಿಗೆ ಹೋಗಿ ಬರೋದ್ರಲ್ಲಿ ಒಂದಿನ ಅಲ್ಲ ವರ್ಷ ಕಳೆದು ಹೋಗುತ್ತೆ, ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಕುದುರೆ ಜೊತೆ ಹೋಗ್ಲಿಲ್ಲ, ಕುದುರೆನ ಎತ್ಕೊಂಡು ಹೋಗ್ಬಿಟ್ರು ಅವರೇನೆ. ಅಷ್ಟು ಕೃಷ್ಣ ಸೇವಾ ಮಾಡಬೇಕು ಅಂತ ಹೇಳಿ ಭೀಮಸೇನ ದೇವರು ಹೋಗಿದ್ದಾರೆ. ಹಿಂಗ್ ಹೋಗಿದ್ದಾರೆ ಭೀಮಸೇನ ದೇವರು. ಭೀಮಸೇನ ದೇವರಿಲ್ಲ ಅಂದ್ರೆ ಅರ್ಜುನನ ಬುದ್ಧಿ ಹಾಳಾಗತ್ತೆ. ತಕ್ಷಣ ಯಾವಾಗ ಭೀಮಸೇನ ದೇವರು ಇರ್ತಾರೋ ಅವರು ಆಕಣಾಶ್ವರು ಅವ್ರ ಅಣ್ಣ ಅಣ್ಣ ಅನ್ಕೊಂಡು ಕಾಲಕ್ಕೆ ಬೀಳ್ತಾ ಇದ್ರು, ಅವ್ರ ಜೊತೆಗಿದ್ರು. ಅವ್ರು ಇಲ್ಲ ಅಷ್ಟನ್ನು ಒಬ್ಬ ಬ್ರಾಹ್ಮಣ ಬಂದ. ಅಬ್ರಹ್ಮಣ್ಯಂ ಕೃಷ್ಣ ನೀನಿಗೆ ಯಜ್ಞ ಮಾಡ್ತಾ ಇದೀಯಾ? ನೋಡ್ರಪ್ಪ ಸತ್ತು ಹೋಗಿದ್ದಾನೆ, ನನ್ನ ಮಕ್ಕಳು ಕಾಣಿಸ್ತಾನೆ ಇಲ್ಲ, ಹೋಗಿ ಯಾರೊಬ್ಬ ರಾಕ್ಷಸ ಬಂದ ತಿಂದ ಹೋದ ಅನ್ನುವಂತ ಹುಟ್ಟಿದ ಕೂಸೆ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ನನ್ನ ಮಕ್ಕಳು ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋದ್ರು ಅಂತ. ನನ್ನ ಮಕ್ಕಳು ನನಗೆ ಬೇಕು, ಕಾಪಾಡುವಂತ ಬರ್ತಾರೆ. ದೇವರು ಭಕ್ತರ ಸಲಹ ಎದ್ದಕ್ಕೂ ಹೇಳಕ್ ಹೋದ. ರಾಮನ ಕೈ ಹಿಡಿದು ಕೂಡಿಸುದು, ಎಲ್ಲಿ ಹೋಗ್ತಾ ಇದೆ ಕೂಡು, ದೀಕ್ಷಿತ ಆಗಿದೆಯಾ ನೀನು ಅಂತ ಹೇಳಿ. ಸರಿ, ಮತ್ತೆ ಕೃಷ್ಣ ಕೂತ. ಮತ್ತೆ ಏನಾಗ್ಬೇಕು ಅಂತಂದಾಗ ಅರ್ಜುನ ಬ್ರಾಹ್ಮಣ ಹೋಗ್ತಿದ್ದಲ್ಲ ಮುಂದೆ ಹಿಡಿದು ನಿಲ್ಲಿಸ್ದ. ಎಲ್ಲಿ ಹೋಗ್ತಾ ಇದೀಯ? ನಾನು ಯಾರು ಗೊತ್ತೋ ಇಲ್ವೋ? ಈ ಬಿಲ್ ನೋಡಿದ್ಯಲ್ಲ, ಏನಿದು? ಗಾಂಡೀವ. ನನ್ನಂತ ಗಾಂಡೀವಿ ಇದ್ದಾಗ ಬ್ರಾಹ್ಮಣರನ್ನ ರಕ್ಷಣೆ ಮಾಡಕ್ಕೆ ನಾ ಬರ್ತೀನಿ ಬಾ. ಆ ಬ್ರಾಹ್ಮಣ ಅಂತ ನಿನಗೆ ಆಗಲ್ಲೋ, ನಿನ್ ಕೈಲಿ ಆಗಲ್ಲ, ನಾನು ದೇವರ ಹತ್ರ ಬಂದಿರೋದೇನೆ ನಿನ್ ಕೈಲಿ ಆಗಲ್ಲ ಅಂತ ಹೇಳಿ ಅದೆಲ್ಲ ಸುಮ್ಮನಿರು. ಏನ್ ಅನ್ಕೊಂಡಿದ್ದೀಯ? ನನ್ನ ಬಾಣ ಪ್ರತಾಪಕ್ಕೆ ಇಂದ್ರ ಸಹಿತ ಹಿಂದೆ ಹೋಗ್ಬಿಟ್ಟಿದ್ದಾನೆ. ಕಾಂಡವನ ಸುಟ್ಟವನು ನಾನು, ಮತ್ಸ್ಯ ಬೇಗನವನ್ನು ಮಾಡಿದವನು ನಾನು, ಎಲ್ಲರನ್ನ ದಮನ ಮಾಡಿದವನು ನಾನು. ಹೊಗಳ್ಕೊತಾನೆ ಎಲ್ಲ ಹೊಗಳ್ಕೊಂಡ. ಅದರ ಜೊತೆಗೆ ನನ್ನೇನು ಕೃಷ್ಣ ಅನ್ಕೊಂಡಿದೀಯಾ ಜರಾಸಂಧನಿಂದ ಓಡೋದಕ್ಕೆ? ಏನು ಬಲರಾಮ ಅನ್ಕೊಂಡಿದೀಯಾ ನನ್ನೇನು ಪ್ರದ್ಯುಮ್ನ ಅನ್ಕೊಂಡಿದೀಯಾ? ಏನ್ ಅನ್ಕೊಂಡಿದೀಯಾ ನನ್ನ ಅಂತ ಹೇಳಿ ಅವ್ರನ್ನೆಲ್ಲರೂ ಬೈತಾರೆ. ಒಂದ್ ವೇಳೆ ಭೀಮಸೇನ ದೇವರಿದ್ದಿದ್ರೆ ಅದು ಯಾವ್ದು ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವ್ರ ತಲೆ ಹೊಡೆದು ಎಲ್ಲಿಟ್ಟಿದೆಯಾ ಬುದ್ಧಿ ಅಂತೇಳಿ ಕೂಡಿಸ್ತಾ ಇದ್ದಾರೆ. ಯಾಕೆ ಧರ್ಮರಾಜನ್ ಬೇಕಾಡ್ ಸರ್ತಿ ಮಾಡ್ಯಾರ ಇದನ್ನು. ಭೀಮಸೇನ ದೇವರ ಪಕ್ಕದಲ್ಲಿದ್ದಾಗ ಅರ್ಜುನ ಒಂದು ಸರ್ತಿನೂ ಕೂಡ ತಪ್ಪಾಗಿ ಮಾತಾಡಿಲ್ಲ ಕೃಷ್ಣನ ಬಗ್ಗೆ. ಭೀಮ ಇಲ್ಲ ಮಾತಾಡಿದ್ರು. ಕಡೆಗೆ ಆ ಬ್ರಾಹ್ಮಣನ ಜೊತೆ ಬರ್ತೀನಿ ಅಂತ ಹಠ ಮಾಡಿ ಹೊರಟ. ಆ ಬ್ರಾಹ್ಮಣ ಹಣೆ ಹೊಡ್ಕೊಂಡು ಬ್ಯಾಡ ಅಂದ್ರು ಬರ್ತಾನೆ. ಸರಿ ಬಾ ಅಂತ ಹೇಳಿ ಬರೋವಾಗ ಪ್ರತಿಜ್ಞೆ ಬೇರೆ ಮಾಡಿ ಹೋಗ್ತಾ ಇದ್ದಾನೆ ಅರ್ಜುನ. ಒಂದು ವೇಳೆ ನಾನೇನಾದ್ರೂ ನಿನ್ ಮಕ್ಕಳನ್ನು ಕೊಡಿಸ್ಲಿಲ್ಲ ಅಂತಂದ್ರೆ ಮನೆ ಪ್ರವೇಶ ಮಾಡ್ತೀನಿ ನಾನು ಅಂತೆಲ್ಲ ಪ್ರತಿಜ್ಞೆ ಮಾಡ್ಕೊಂಡು ಹೊರಡ್ತಾನೆ. ಹೋದ. ಕೃಷ್ಣ ಬಿಡ್ಲಿಲ್ಲ, ತಾನು ಕೂಡ ಕಳಿಸ್ತಾ ಇದ್ದಾನೆ ಕೆಲವು ಯಾರವರನ್ನು, ಹೋಗ್ರಪ್ಪ ಅವನೊಬ್ಬನೇ ಹೋಗ್ತಾ ಇದ್ದಾನೆ. ಯಾರ್ಯಾರು ಹೋಗಿಲ್ಲ ಅಂದ್ರೆ ತಾನು ಹೋಗ್ಲಿಲ್ಲ, ಯಾರ್ಯಾರ ಹೆಸರನ್ನು ಅವ್ರು ಹೇಳಿದ್ನಲ್ಲ ಅವ್ರು ಯಾರನ್ನೂ ಕಳ್ಸೋದೇ ಇಲ್ಲ. ಬಲರಾಮ ಹೋಗ್ಲಿಲ್ಲ, ಪ್ರದ್ಯುಮ್ನ ಹೋಗ್ಲಿಲ್ಲ. ಅವ್ನು ಹೇಳಿದ್ನಲ್ಲ ನಾಹಂ ಬಲಿಹಿ ನಾಹಂ ಕಾರ್ಷ್ಣಿಹಿ ಇವೆಲ್ಲ ಮಾತಾಡ್ತಾ, ನಾನೇನು ಕೃಷ್ಣನ್ ಮಗ ಅಲ್ಲ, ನಾನೇನು ಬಲರಾಮ ಅಲ್ಲ, ನಾನು ಕೃಷ್ಣ ಅಲ್ಲ, ನಾನು ಓಡೋಗಿ ಎರಡು ಮಾತಾಡಿರ್ತಾನೆ. ಸರಿ ಅಂತ ಹೇಳಿ ಕೃಷ್ಣ ಅವನ್ನೆಲ್ಲ ಉಳಿಸ್ಕೊಂಡ. ಕೆಲವರು ಯಾರು ಸಾತ್ಯಕ್ಕೆ ಅವರೆಲ್ಲ ಇದ್ರು ಕಳಿಸ್ದ ಅವ್ರ ಜೊತೆ, ಹೋಗಿ ನೋಡ್ರಪ್ಪ ಅಂತ. ಅರ್ಜುನನ ಧನುಷ್ ವಿದ್ಯಾ ಕೌಶಲ ನೋಡ್ಬೇಕು. ಅವನ ಮನೆಯನ್ನ ಪೂರ್ಣ ಬಾಣದಿಂದ ಆಚ್ಛಾದನ ಮಾಡಿದ್ದಾನೆ. ಒಂದು ಗಾಳಿ ಸಹಿತ ಬರಂಗಿಲ್ಲ ಒಳಗೆ, ಸೊಳ್ಳೆ ಸಹಿತ ಒಳಗೆ ಬರೋಂಗಿಲ್ಲ. ಹೀಗೆ ಅವನ ಮನೆಯನ್ನ ಆಚ್ಛಾದನ ಮಾಡಿದ್ದಾನೆ. ಕಾಯ್ತಾ ತಾನು ನಿಂತಿದ್ದಾನೆ, ಯಾರು ಬಂದು ತೊಗೊಂಡು ಹೋಗ್ತಾರೆ ನೋಡೋಣ ಅಂತ. ಹಡಿತಾಳೆ ಅಂತ ಅವಳದ ಅನುಭವ. ಹಡದಳು ಕೂಸ್ಮಾಯ. ಬ್ರಾಹ್ಮಣ ಬಂದ. ಹೇಳದೆ ನಿನಗೆ, ನಿನ್ನ ಕೈಲಿ ಆಗಲ್ಲ ಅಂತ ಮೊದಲೇ ಹೇಳದೆ ಹಠ ಮಾಡ್ಕೊಂಡ್ ಬಂದೆ. ಈಗ ನನ್ನ ಮಗ ಇಲ್ಲ, ಏನ್ ಮಾಡ್ತೇನೆ ನೋಡು. ಏನಿದೆ ಮಾಡಕ್ಕೆ? ಅಗ್ನಿ ಪ್ರವೇಶ ಮತ್ತೇನಿಲ್ಲ, ಎಲ್ಲ ಬೆಂಕಿ ಹಾಕ್ದ. 3 ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಕೃಷ್ಣನ್ ಸುದ್ದಿ ಹೋಯ್ತು. ಹಾಕೋತಾ ಇದ್ದ ನಿನ್ ಸ್ನೇಹಿತ ಅಂತ ಹೇಳಿದಾಗ ಎದ್ದ. ಬ್ರಾಹ್ಮಣರು ಕೂಡಿಸಿದ್ರು. ದೀಕ್ಷಿತ, ಏನ್ ದೀಕ್ಷಿತ? ಭಕ್ತರನ್ನ ಕಾಪಾಡೋದೇ ನನ್ನ ದೀಕ್ಷಾ ಅಂತ ಹೇಳ್ದ. ಓಡ್ತಾ ಇದ್ದಾನೆ ಅರ್ಜುನನ ಹತ್ರ ಕೃಷ್ಣ. ಹೋಗ್ತಾನೆ, ನಿಲ್ಲಿಸ್ದ. ಏನಾಯ್ತು? ಏನ್ ಕೃಷ್ಣ? ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾನೆ, ಆಗಿಲ್ಲ ನನ್ನ ಕೈಯಲ್ಲಿ, ಕೂಸು ಕಾಣಿಸ್ತಾನೆ ಇಲ್ಲ, ಯಾರೋ ಬಂದು ಎತ್ಕೊಂಡು ಹೋಗಿದ್ರೆ ಹಿಡಿತಾ ಇದ್ದೆ, ಹುಟ್ಟಿದ ತಕ್ಷಣ ಕಾಣಿಸ್ತಾನೆ, ನಾನೇನ್ ಮಾಡ್ಲಿ ಅಂತ ಹೇಳ್ದ. ಅದಕ್ಕೆ ಆ ಬ್ರಾಹ್ಮಣ ನನ್ನ ಹತ್ರ ಬಂದಿದ್ದ. ತೆಪ್ಪಗೆ ನಿನ್ ಕೆಲಸ ನೋಡ್ಕೊಂಡು ನೀನು ಅವರು ಬಲ್ದಾಪುರ ತಗೊಂಡು ಹೋಗ್ಬೇಕಿತ್ತು. ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡಕ್ ಹೋದ್ರೆ ಇಂಥವು ಆಗತ್ತೆ. ಇರ್ಲಿ, ನಿನ್ನ ವ್ರತನೂ ಉಳಿಸ್ಬೇಕು, ನಿನ್ನ ಪ್ರತಿಜ್ಞೆ ಉಳಿಸ್ಬೇಕು ಅಂತ ಹೇಳಿ ತಾನು ರಥದಲ್ಲಿ ಅವರನ್ನು ಕೂಡಿಸ್ಕೊಂಡು, ಬ್ರಾಹ್ಮಣನ್ ಕೂಡಿಸ್ಕೊಂಡು ವೈಕುಂಠ ಲೋಕಕ್ಕೆ ಅವರೆಲ್ಲ ದ್ವಾರಪಾಲಕರು ಚಂಡ ಪ್ರಚಂಡ ಅಂತ ಹೇಳಿ ಶಾಪಗ್ರಸ್ತರಾಗಿ ಬಂದಿರ್ತಾರೆ. ಅವರಾಗಲೇ ಮೂಲ ರೂಪಕ್ಕೆ ಹೋಗಾಗಿತ್ತು. ಅವರನ್ನು ಪರಮಾತ್ಮ ಅಂತ ಕೂಸಾಕ್ ಬನ್ರಿ ಅಂತ ನಾವೇಗಾಗೋದು ಅಂದ್ರು ಅವರು.
ತಾನೇ ಸೃಷ್ಟಿ ಮಾಡಿ ಕೂಸಾಗಿ ಅವರು ಬರಬೇಕು, ಅದನ್ನ ಅರ್ಜುನನ ಕೈ ಕೊಡಬೇಕು, ಅರ್ಜುನ ಬ್ರಾಹ್ಮಣನ್ ಕೊಡಬೇಕು. ಇಷ್ಟು ಅರ್ಜುನನ ಮೇಲೆ ಪರಮಾತ್ಮ ತೋರಿಸಿದ ಪ್ರೀತಿ. ಎಷ್ಟು ಅರ್ಜುನನ ಮೇಲೆ ತೋರಿಸಿದ್ದಾನೆ ಕೃಷ್ಣ. ಯಾಕಷ್ಟು ತೋರಿಸಿದ್ರು? ಭೀಮೇ ಪ್ರೀತಿವಮೇಯಾಂ ವ್ಯಂಜಯತಾತೇನ ಶೇಷ ಪಾತಿವಮೇಯಾಂ. ಭೀಮನಲ್ಲಿ ಅಷ್ಟು ಪ್ರೀತಿ ಇದ್ದಿದ್ದರಿಂದ, ಭೀಮನನ್ನ ಒಂದು ಕ್ಷಣವೂ ಬಿಡದೆ ಸೇವಾ ಮಾಡ್ತಿದ್ದರಿಂದ ಅರ್ಜುನನ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸಿದ್ದಾನೆ. ಸುಗ್ರೀವನಾಗಿದ್ದಾಗ ಹನುಮಂತನನ್ನು ಹಿಡಿದಿದ್ದ, ಅದಕ್ಕೆ ಸುಗ್ರೀವನ್ ಪರಮಾತ್ಮ ಹಿಡಿದ. ವಾಲಿ ಆಗಿದ್ದಾಗ ಹಿಡಿದಿರಲಿಲ್ಲ. ವಾಲಿ ವಧಾ ನುನಯಾಯ ಪ್ರಸಭಿ ಸಖ್ಯಂ ಸುಸಂದಧೆ ನುನಯಾಯ ವಾಸವದೇನ ವಿಶೇಷಾತ್ಮೇನೈವ ನೃಪಾತ್ಮನ ತೇನ ವಿಶೇಷಾತ್ ಅಂತ ಹೇಳ್ತಾ, ಹೇಗೆ ವಾಲಿಯಾಗಿದ್ದಾಗ ಬಿಟ್ಟ ಹನುಮಪ್ಪನ ಹೊಡೆತದಿಂದ ಅದು ನೆನಪಿತ್ತು. ಒಂದು ಕ್ಷಣವೂ ಭೀಮನ್ನು ಬಿಡದೆ ಸೇವಾ ಮಾಡಿದ್ದಕ್ಕೆ ಪರಮಾತ್ಮ ಏನ್ ಮಾಡ್ದ? ನಾನ್ ನಿನ್ನ ಹಿಂದೆ ನಿಂತ್ಕೊಂಡ್ಬಿಡ್ತೀನಿ, ನಿನ್ನ ಮುಂದೆ ನಿಲ್ತೀನಿ, ನಿನ್ನ ಪಕ್ಕ ಇರ್ತೀನಿ, ನೀನು ಹೋದಲೆಲ್ಲ ನಿನ್ ಜೊತೆ ಇರ್ತೀನಿ, ನಿನಗೆ ನಾನಿದ್ದಾಗ ಪರಾಜಯ ಅನ್ನೋದು ಸಹಿತ ನಿನ್ನ ಹತ್ರ ಬರಬಾರದು, ಹಾಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ನೋಡಿದ್ದಾನೆ. ಅಂದ್ರೆ ಅರ್ಜುನನ ಮೇಲೆ ಇಷ್ಟಿದ್ದಾಗ ಕೈಮುತ್ಯ ಮೂಹೈತ ಸತ್ಯವತಿ ಸುತತ್ಯೇನ ಕಿವು ಭೀಮಾದಿಗಳಲ್ಲಿ ಪರಮಾತ್ಮನ ಅನುಗ್ರಹ. ಇಂತಹ ಅರ್ಜುನನ ಒಂದು ಮದ ಪರಿಹಾರ ರೂಪವಾದಂತಹ ಚರಿತ್ರೆ, ವಿಚಿತ್ರವಾದ ಏಕಾಹ ಅಶ್ವಮೇಧ, ಒಂದೇ ದಿನದಲ್ಲಿ ಅಶ್ವಮೇಧ. ಪರಮಾತ್ಮನ ಎಲ್ಲ ರೆಕಾರ್ಡೆ. ಒಂದು ಓದಿದ್ ನೋಡಿದ್ರೆ ರೆಕಾರ್ಡು, ಮದುವೆ ಆಗಿದ್ ನೋಡಿದ್ರೆ ರೆಕಾರ್ಡು, ಇನ್ನು ಮಕ್ಕಳದ್ದು ನೋಡಿದ್ರಂತೂ ಒಬ್ಬರೊಬ್ಬರಲ್ಲಿ 10 ಗಂಡು 1 ಹೆಣ್ಣು. ವಾದಿರಾಜ್ ಇದನ್ನೇ ಅಂತಾರೆ ಲಕ್ಷ್ಮೀ ಶೋಭಾನೆಯಲ್ಲಿ. ಇದನ್ನ ಪ್ರಾಕೃತ ಪುರುಷರು ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆಯಾ? ಇದೊಂದೇ ಸಾಕಲ್ಲ ಅವರ ಅಪ್ರಾಕೃತ ಚಿದಾನಂದ ಅಂತ ಹೇಳಲಿಕ್ಕೆ. ಇಂತಹ ಪರಮಾತ್ಮನಲ್ಲಿ ರುಕ್ಮಿಣೀ ದೇವಿ ಮುಂತಾದವರನ್ನು 10 ಗಂಡು 1 ಹೆಣ್ಣು. ರುಕ್ಮಿಣೀ ದೇವಿಯ ಮಗಳ ಹೆಸರು ಚಾರುಮತಿ ಅಂತ ಹೇಳಿ ಅದೆಲ್ಲ ಕೊಡ್ತಾರೆ ಹರಿವಂಶದಲ್ಲಿ. ಪ್ರದ್ಯುಮ್ನ, ಚಾರುದೇಶ್ನ ಮುಂತಾದವರೆಲ್ಲ ಬರುತ್ತೆ. ಇದು ನಮಗೆ ಪ್ರಸಿದ್ಧ ಹರಿಕಥಾಂಸಾರದಲ್ಲಿ ಚಾರುದೇಶ್ನ ಮೈನಳಿಸಿ ಅವತಾರ ಮಾಡಿದ ರುಕ್ಮಿಣಿಯಲ್ಲಿ ಗೌರಿ ಎರಸ ನವರದಿ ಘಟರಾದ ರಾಕ್ಷಸರ ಶೌರ್ಯ ಸಂಹರಿಸಿ ಉಬಾರ ಬೆಳುಗಿದೆ ಕರುಣಿ ಉತ್ಪಾದ ಕರುಣಿ ಭುಜಕ್ಕೆ ಸನ್ಮತಿಯ ಅಂತ ಚಾರುದೇಶ್ನ ಅಂತ ಹೇಳಿ ರುಕ್ಮಿಣಿ ದೇವಿಯ ಮಗ. ಅದರಂತೆ ಚಾರುದೇಶ್ನ ಮುಂತಾದಂತಹ ಇನ್ನ 8 ಚಾರು ಹಚ್ಚಿಕೊಳ್ರಿ. ಅವರಿರುವಂತಹ 8 ಜನ ಮಕ್ಕಳು ಪ್ಲಸ್ ಚಾರುದೇಶ್ನ ಮತ್ತು ಪ್ರದ್ಯುಮ್ನ, ಈಗ 10 ಜನ ಮಕ್ಕಳು ರುಕ್ಮಿಣಿ ದೇವಿಗೂ ಕೂಡ ಇರೋದು. ಚಾರುಮತಿ ಅಂತ ಕೃಷ್ಣನ ರುಕ್ಮಿಣಿಯಲ್ಲಿ ಹುಟ್ಟಿದಂತಹ ಮಗಳು. ಹೀಗೆ ಆ ಪರಮಾತ್ಮನ ವಂಶ ಅನ್ನೋದು ಬಹಳ ಸುಂದರವಾಗಿ ವರ್ಣಿತವಾಗಿದೆ. ಎಲ್ಲವನ್ನೂ ಕೂಡ ವರ್ಣನೆ ಮಾಡಿ ತೋರಿಸ್ತಾರೆ ನಮಗೆ ಹರಿವಂಶದಲ್ಲಿ. ಅದನ್ನೆಲ್ಲ ಹೇಳ್ತಾ ಕೊಡ್ತೀವಿ ಅಂತಂದ್ರೆ ವೈಶಂಪಾಯನ ಅಂತ ಹೇಳಕ್ಕಾಗಲ್ಲ. ನಾವು ಸತ್ಯಭಾಮ ಹೇಳ್ತೀವಿ, ರುಕ್ಮಿಣಿ ಹೇಳ್ತೀವಿ, ಅಷ್ಟಮಹಿಷಿಯರದ್ದು ಹೇಳ್ತೀವಿ, 16,108 ಹೇಳ್ರಿ ಅಂದ್ರೆ ಅದು ಆಗದೇ ಇರೋ ಮಾತು. ಆಶೀರ್ವಾದ ಮಾಡಕ್ಕೆ ಆಗಿಲ್ಲ ನಾರದರಿಗೆ, ಅಷ್ಟು ಕಥೆ ಆಗೋಗಿದೆ. ನಾರದರದು ಅದಾಗಿದೆ. ಭಾಗವತನ ಬರುತ್ತೆ, ಪರಮಾತ್ಮನ ಪರೀಕ್ಷಾ ಅಂತ ಮಾಡ್ಲಿಕ್ಕೆ ಹೋಗಿ ಅದು ಏನೇನೋ ಆಗಿ ಆಶೀರ್ವಾದ ಮಾಡಕ್ಕೆ ಒಬ್ಬನೇ ಗಂಡು. ಶತಮಾನ ಭವತಿರದಾಯ ಪುರುಷ ಶತೇಂದ್ರೇ ಆಯುಷ್ಯವೇಂದ್ರೇ ಪ್ರತಿಷ್ಠತಿ ಮುಗೀತು. ಬಂದ್ರು ನೋಡ್ರಿ ಹೆಣ್ಣಂದ್ರು. ಒಬ್ರೊಬ್ಬರಿಗೂ ಆಶೀರ್ವಾದ ಮಾಡಕ್ ಹೋದ್ರೆ ಮೊದಲು ಮಂತ್ರ ಹೇಳಿದ್ರು, ಮಂತ್ರ ಅರ್ಧ ಹೇಳಿದ್ರು, ಮಂತ್ರ ಕಾಲ ಹೇಳಿದ್ರು. ಸುಮಂಗಲಿ ಭವ ಆಯ್ತು, ಭವ ಆಯ್ತು, ಭವಾಲಿ ಬಾ ಆಯ್ತು, ಕೈ ಆಯ್ತು, ಏನು ಹಾಕಿ ಕೈ ಮುಕ್ಕೊಂಡು ಕೊಡೋದಾಯ್ತು. ಕಡೆಗೆ ನಮೋ ವಿಶ್ವ ಕೊಡೋಬೇನೆ ಅಂತ ನಮಸ್ಕಾರ ಮಾಡಿದ್ದಾಯ್ತು. ನಾರದರು ಪರಮಾತ್ಮನ ಪರೀಕ್ಷಾ ಅಂತ ಮಾಡ್ಲಿಕ್ಕೆ ಹೋಗಿ ಹೀಗಾಗಿತ್ತು. ಅದೇ ನಾರದರು 4ನೇ ದಿವಸ ಪರೀಕ್ಷಾ ಇದ್ದ ಭಕ್ತಿ ಭಾವಕ್ಕೆ ಹೋದ್ರು. ಅದೇಗಾಯ್ತು? ಬಲರಾಮ ದೇವರ ಆನ್ನಿಕ ವರ್ಣನೆ ಮಾಡಿದ್ರು. ಬಹಳ ದೊಡ್ಡ ಸಂಸ್ಕಾರ ಪೂಜಾ ಬಲರಾಮ ದೇವರು. ಪ್ರದ್ಯುಮ್ನ ಕೇಳಿ ನಮಸ್ಕಾರ ಮಾಡ್ಬಿಟ್ಟಿರ್ತಾನೆ. ಬಹಳ ದೊಡ್ಡದಿದೆ ದೊಡ್ಡಪ್ಪ, ಇಷ್ಟೆಲ್ಲ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿ. ಅಷ್ಟು ದೊಡ್ಡದು ಶೇಷದೇವರು. ಮತ್ತೆ ಅಂತಿಂತ ಸ್ವಾಮಿಗಳೇ 4 ತಾಸು ಪೂಜಾ ಮಾಡ್ತೀವಿ. ಶೇಷದೇವ್ರು ಕೇಳಬೇಕಾ? ಅಖಂಡ ಪೂಜಾ ಅವ್ರದ್ದು. ನಮ್ಮ ಸ್ವಾಮಿ ಪೂಜಾ ಬಹಳ ಕಮ್ಮಿ, ಚಿಕ್ಕ ಪೆಟ್ಟಿಗೆ ಅವರು. ಅದನ್ನೇ ನಾರದರು ನೋಡ್ತಾರೆ. ಏನದು 4ನೇ ದಿವಸ ಬೆಳಗ್ಗೆ 4 ಗಂಟೆಗೆ ಹೋದಾಗ ನಮ್ಮ ಸ್ವಾಮಿ ಪೂಜಾ ಮಾಡ್ತಿದ್ದೇನು ದೊಡ್ಡ ಪೆಟ್ಟಿಗೆ ತೆಗೆದ, ರತ್ನದ ಪೆಟ್ಟಿಗೆ, ಅದ್ರ ಬಂಗಾರದ, ಅದರೊಳಗೆ ಬೆಳ್ಳಿದು, ಇದ್ರಲ್ಲಿ ಏನೊಂದು ಬರೀ ಸ್ವಾಮಿ ಪೆಟ್ಟಿಗೆನೇ ಇದೆಯೋ, ಪೆಟ್ಟಿಗೆ ಒಳಗೆ ಏನಾದ್ರು ಇದೆಯೋ ಅಂತ ಕೇಳಿದಾಗ ಕಡೆಗೆ ತೆಗೆದ ಪುಟ್ಟು ಪೆಟ್ಟಿಗೆ, ಪುಟ್ಟು ಡಬ್ಬಿ ಬಂದು ಸಂಪುಷ್ಟ. ಅದ್ರಲ್ಲಿ ಏನು ಅಂತಂದ್ರೆ ಬ್ರಾಹ್ಮಣರ ಪಾದ ಧೂಳಿ. ನಾರದ್ರೆ ನೆನ್ನೆ ನೀವು ಬಂದಿದ್ರಲ್ಲ ನಮ್ಮ ಮನೆಗೆ, ಬಂದಾಗ ನಿಮ್ಮ ಪಾದ ಇಟ್ಟಿದ್ರೆ ಅದ್ರ ಧೂಳು ಇತ್ತು, ಅದರಲ್ಲಿ ಇಟ್ಟಿದ್ದೀನಿ. ನಾರದ್ರೆ ಕಣ್ಣಲ್ಲಿ ನೀರು ಬಂದು ಹೋಗುತ್ತೆ. ಸ್ವಾಮಿ, ನಾವು ಮಾಡುವಂತಹ ಹರಕ ಮುರ್ಕ ಭಕ್ತಿಗೇನೆ ಇಷ್ಟು ಒಲಿತಿಯಲ್ಲ, ಎಷ್ಟು ಕಾರುಣ್ಯ ಇದೆ ನಿಂದು. ನಿನ್ನ ಕಾರುಣ್ಯಕ್ಕೆ ನಾವು ಏನೂ ಪ್ರತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು ನಿನ್ನನ್ನು ಅದ್ಭುತ ಅನ್ನತ್ತೆ, ಅನಿರ್ವಾಚ್ಯ ಅನ್ನತ್ತೆ. ಹೌದು, ಶಬ್ದಗಳಿಂದ ಏನಂತ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿನ್ನನ್ನು.
ಯಾರಾದರೂ ಇಷ್ಟು ಭಕ್ತರನ್ನು ಹಚ್ಕೊಳ್ಳಿಕ್ಕೆ ಸಾಧ್ಯನಾ? ನಿನ್ನಷ್ಟು ಯಾರೂ ಭಕ್ತರನ್ನು ಹಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವೆಂತ ಕೃಪಣರು, ನಾವೆಂತ ಕೃತಜ್ಞರು. ನಿನ್ನನ್ನು ಒಂದು ಕ್ಷಣವೂ ಕೂಡ ನಾವು ನೆನೆಯಲ್ಲ. ದಾಸರಾಯರಂತರ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟವರನು ಪ್ರಮಾದವನ ಒಲಿಸಲರಿಯದೆ ಪಾಮರರು ಬಳದವರು ಭಾವದೊಳಗೆ. ಇವು ಕೃತಜ್ಞ ಶಿಖಾಮಣಿಗಳಾಗಿದ್ದಾವೆ, ದೇವರನ್ನ ಮರೆತು ಕೂತಿದ್ದಾವೆ. ಆದ್ದರಿಂದ ನಿನ್ನ ಕಾರುಣ್ಯವನ್ನು ನಾವು ಎಂದೂ ಕೂಡ ಬಾಯಲ್ಲಿ ಅದನ್ನು ಹೇಳಲಿಕ್ಕೂ ಕೂಡ ನಾವು ಸಮರ್ಥರಲ್ಲ, ವರ್ಣನೆ ಮಾಡಲಿಕ್ಕೆ ನಮ್ಮಲ್ಲಿ ಪದಗಳಿಲ್ಲ ಅಂತ ನಾರದರು ಪರಮಾತ್ಮನ ಗುಣಗಾನವನ್ನ ಮೊದಲೇ ಭಕ್ತಿವಂತರು, ಮೊದಲೇ ಪರಮಾತ್ಮನ ಗುಣಗಳನ್ನ ಇಡೀ ಜಗತ್ತಿನ ತುಂಬ ಮಹತಿ ವೀಣೆಯನ್ನ ಧಾರಣೆ ಮಾಡಿ ಗಾನ ಮಾಡ್ತಾ ಇದ್ದವರು. ಇದೆಲ್ಲವೂ ಅವರ ಭಕ್ತಿಯ ಉದ್ರೇಕಕ್ಕೆ ಕಾರಣ ಆಗುವಂತಹ ಚರಿತ್ರೆ. ಅದೆಲ್ಲವನ್ನೂ ಕೂಡ ನಿರೂಪಣೆ ಮಾಡಿಕೊಡ್ತಾರೆ. ಹೀಗೆ ಪರಮಾತ್ಮನ ಚರಿತ್ರೆ ಅನ್ನೋದು ಇದೆಯಲ್ಲ, ಜನಮೇಜಯ ವೈಶಂಪಾಯನ ಹೇಳ್ತಾರೆ. ಇದನ್ನು ನಾವು ಹೇಳ್ತಾ ಇದ್ರೆ ನಮ್ಮ ಆಯುಷ್ಯ ನಿಂತು ಹೋಗುತ್ತೆ, ಅಷ್ಟೇ ಬಿಟ್ರೆ ಪರಮಾತ್ಮನ ಚರಿತ್ರೆ ನಿಲ್ಲಲ್ಲ. ಅಂತಹ ದಿವ್ಯವಾದ ಚರಿತ್ರೆ ಪರಮಾತ್ಮನದ್ದು ಅಂತ ಹೇಳಿ ವೈಶಂಪಾಯನರು ಜನಮೇಜಯನಿಗೆ ಹೇಳಿದಾಗ, ಅದೇ ವಿಷಯವನ್ನ ಸೂತರು ಶೌನಕರಿಗೆ ಹೇಳ್ತಾ ಇದ್ದಾಗ, ನೀವು ಮಹಾಭಾರತವನ್ನು ಹೇಳ್ತಾ ಇದ್ದೀರಿ ಶೌನಕರು ಅಂತ ಹೇಳ್ತಾರವಾಗ ಸೂತರೇ, ಮಹಾಭಾರತ ಹೇಳ್ತಾ ಇದ್ದೀರಿ ನೀವು, ಮುಂದೆ ಏನಾಯ್ತು, ಮುಂದಿನ ವಿಚಾರ ಏನು, ಜನಮೇಜಯರ ನಂತರ ಏನಾಯ್ತು ಅಂತ ಕೇಳಿದಾಗ ಅದೇ ವಿಚಾರವನ್ನು ಅವರು ತಿಳಿಸ್ತಾ ಬರ್ತಾರೆ. ಅವನಿಗೆ ಚಂದ್ರಪೀಠ ಸೂರ್ಯಪೀಠ ಅಂತ ಇಬ್ಬರು ಮಕ್ಕಳು, ಕಾಶಿರಾಜನ ಹೆಂಡತಿ ಅವಳಲ್ಲಿ ಹುಟ್ಟಿರ್ತಾರೆ. ಅವರ ವಂಶ ಅಂಬುದು ಬೆಳೆಯುತ್ತೆ. ಆ ಹಿಂದೆ ಯಯಾತಿಯೇ ಹೇಳಿರ್ತಾನೆ, ಈ ಪೂರ್ವ ವಂಶ ಅನ್ನೋದು ಆಚಂದಾರಕ ಸ್ಥಾಯಿ ಆಗಲಿ ಅಂತ ಅವನಿಗೆ ವರ ಇರುತ್ತೆ. ಅದರಂತೆ ಆ ವಂಶ ಯಾವತ್ತೂ ಕೂಡ ನಿಲ್ಲಲ್ಲ, ಆ ವಂಶ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಆ ಜನಮೇಜಯರ ಹಿರಿಯರಾದಂತಹ ಯಾವ ಪರೀಕ್ಷಿತ್ ರಾಜರಿದ್ದಾರೋ ಆ ಪರೀಕ್ಷಿತ್ ರಾಜರ ಉತ್ಪತ್ತಿ ಕಾಲದಲ್ಲಿ ದ್ರೌಣ್ಯಸ್ತ್ರ ಬಂದು ಬಡೆದಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿರ್ತಾನೆ, 1000 ವರ್ಷ ಚಕ್ರವರ್ತಿಗಳಾಗಿ ಇವರನ್ನು ಮೆರೆಸ್ತೀನಿ ಅಂತ ಹೇಳಿ. ಅದರಂತೆ ಅವರೆಲ್ಲರೂ ಕೂಡ ಚಕ್ರವರ್ತಿಗಳಾಗಿ ಮೆರೆದಿದ್ದಾರೆ ಅಂತ ಸೂತರು ಶೌನಕರಿಗೆ ತಿಳಿಸಿದಾಗ ಜನಮೇಜಯ ಏನೇನು ಪ್ರಶ್ನೆ ಕೇಳ್ತಾನೆ ಮುಂದೆ ಅಂತ ಕೇಳ್ತಾರೆ. ಜನಮೇಜಯ ಎಲ್ಲ ಮಹಾಭಾರತ ಕೇಳ್ದ, ಕಡೆ ಪರ್ವ ಭವಿಷ್ಯ ಪರ್ವದಲ್ಲಿ ಬರುತ್ತೆ ಈ ವಿಷಯ. ಎಲ್ಲ ಮಹಾಭಾರತ ಕೇಳ್ತಾನೆ ಜನಮೇಜಯ. ಕೇಳಿದ ಮೇಲೆ ವೇದವ್ಯಾಸ ದೇವರು ಬರ್ತಾರೆ. ಕೇಳಿದೆಯಪ್ಪ ಎಲ್ಲ ಮಹಾಭಾರತ ಕೇಳಿದೆಯಾ? ಹ್ಞೂ ಕೇಳಿದೆ ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಎಲ್ಲ ವೇದವ್ಯಾಸ ದೇವರ ಪರಮಾಶೀರ್ವಾದದಿಂದ ನಾನು ವೈಶಂಪಾಯನರ ಮುಖದಿಂದ ಮಹಾಭಾರತ ಕೇಳಿದ್ದೇನೆ ಅಂತ ಹೇಳ್ತಾರೆ. ಕೇಳಿದ ಮೇಲೆ ಇನ್ನೇನಾದ್ರೂ ಇದೆಯಾ ನಿಂಗೆ ಕೇಳಕ್ಕೆ ಅಂತ ಗೊತ್ತು, ಅವನೊಳಗಿತ್ತು ಒಂದು ವಿಷಯ. ಏನು ಅಂತಂದಾಗ, ಏನು ಕೇಳಬೇಕು ಅನ್ಕೊಂಡಿದ್ಯಾ ಕೇಳು ಅಂತ. ಏನಿಲ್ಲ, ರಾಜಸೂಯ ಯಾಗ ಮಾಡ್ತೀನಿ ಅಂತ ಹೇಳಿ ಧರ್ಮರಾಜ ನಿಮ್ಮ ಹತ್ರ ಅಪ್ಪಣೆ ತಗೊಂಡಿದ್ದ ತಾನೇ ಅಂತ. ಹೌದು ತಗೊಂಡಿದ್ದ. ನೀವ್ಯಾಕೆ ಅಪ್ಪಣೆ ಕೊಟ್ರಿ? ಅಲ್ಲಿಂದಲೇ ಎಲ್ಲ ಶುರುವಾಗಿತ್ತು. ಕಾರಣ, ರಾಜಸೂಯ ಯಾಗವನ್ನು ಯಾರ್ಯಾರು ಮಾಡಿದ್ದಾರೋ ಅವಾಗೆಲ್ಲ ದೊಡ್ಡ ಯುದ್ಧ ಆಗಿದೆ. ಚಂದ್ರ ರಾಜಸೂಯ ಯಾಗ ಮಾಡ್ದ, ದೊಡ್ಡ ಯುದ್ಧ ಆಯಿತು. ಹರಿಶ್ಚಂದ್ರ ರಾಜಸೂಯ ಯಾಗ ಮಾಡ್ದ, ವಸಿಷ್ಠ ವಿಶ್ವಾಮಿತ್ರರು ಹೊಡೆದಾಡ್ಕೊಂಡ್ಬಿಟ್ರು. ಆದ್ದರಿಂದ ಯಾವಾಗ ರಾಜಸೂಯ ಯಾಗ ಆಗಿದೆಯೋ ಅವಾಗೆಲ್ಲ ದೊಡ್ಡ ಯುದ್ಧ ವಿನಾಶ ಆಗಿದೆ. ಆದ್ದರಿಂದ ಇದೆಲ್ಲ ಗೊತ್ತಿದೆ ನಿಮಗೆ. ಅದರಲ್ಲೂ ಅಷ್ಟು ಅಲ್ಲದೆ ಭವಿಷ್ಯ ಜ್ಞಾನ ಇರುವಂತಹ ಭೂತ ಭವ್ಯ ಭಗತ್ ಪ್ರಭು ತಾವು. ಆದ್ದರಿಂದ ಎಲ್ಲ ಗೊತ್ತಿದ್ರು ನೀವ್ಯಾಕೆ ತಡಿಲಿಲ್ಲ? ತಡಿಬೋದಿತ್ತಲ್ಲ, ಬೇಡ ಧರ್ಮರಾಜ ಮಾಡಬೇಡ ರಾಜಸೂಯ, ಇದರಿಂದ ಬಹಳ ಅನರ್ಥ ಆಗುತ್ತೆ ಅಂತ ಹೇಳಿ ಭವಿಷ್ಯ ಜ್ಞಾನ ಇರೋ ನೀವು ತಪ್ಪಿಸ್ಬೋದಿತ್ತಲ್ಲ ಅಂದ್ರೆ ವೇದವ್ಯಾಸ ಅಂತಾರೆ, ಇಲ್ಲಪ್ಪ ನಾವಂತ ತಪ್ಸಕ್ಕಾಗಲ್ಲ. ನಾವೆದ್ದೇ ಹೇಳ್ಬೋದು ನಾನು ಅವ್ರಿಗೆ, ಆದ್ರೆ ಎದ್ದಿದ್ದು ನಾ ಹೇಳಲ್ಲ. ಹೇಳಬಹುದು ಆದ್ರೆ ನಾ ಹೇಳಲ್ಲ. ಮತ್ತೆ ಭವಿಷ್ಯವನ್ನು ತಪ್ಪಿಸೋದು ನಾನಲ್ಲ, ಕಾಲ ಅದನ್ನು ತಪ್ಪಿಸೋದ್ರಿಂದ. ಯಾವ ಕಾಲ? ಯೋಯೋ ಕಾಲ ತಪ್ಪಿದೆ ವ್ಯಕ್ತ ಬಂದು ಅವನೇ. ನಾನು ತಪ್ಸಲ್ಲ, ನಿಯತಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ಅದು ಹೆಂಗಾಗಬೇಕೋ ಹಂಗೆ ಆಗಬೇಕು. ಇಲ್ಲ ನಿಮ್ ಕೈಲಿ ಆಗ್ತಿತ್ತು. ಒಂದು ವೇಳೆ ಪಾಂಡವರಿಗಾದರೂ ಕೂಡ ಭವಿಷ್ಯ ಜ್ಞಾನ ಇದ್ದಿದ್ರೆ ಅವರಾದ್ರೂ ಮಾಡ್ತಿರ್ಲಿಲ್ವೇನೋ ಅಂತಂತ ವೇದವ್ಯಾಸರಂತಾರೆ, ಏನ್ ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ಗೊತ್ತಿದ್ರು ಅಷ್ಟೇ, ಗೊತ್ತಿಲ್ಲದೆ ಇದ್ರು ಅಷ್ಟೇ ಅಂತಂದಾಗ, ಒಂದು ವೇಳೆ ನನಗೇನಾದ್ರೂ ಗೊತ್ತಿದ್ದರೆ ನಾನು ಮಾಡ್ತಿರ್ಲಿಲ್ಲ ಅಂತಂದ್ರು. ನಿನ್ನ ಹಣೆಗಾರನು ಅದೇನೆ ಅಂತ ವೇದವ್ಯಾಸ. ನಿನಗೂ ಕೂಡ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಕೂಡ ತಡೆಯಕ್ಕಾಗಲ್ಲ. ಬೇಕಾದ್ರೆ ನೋಡು, ನಾನೇ ಹೇಳ್ತೀನಿ. ನೀನು ಒಂದು ಯಾಗವನ್ನು ಮಾಡುತ್ತೀಯ, ಯಾಗ ಹಾಳಾಗತ್ತೆ, ಎಲ್ಲಾರು ಶಾಪವನ್ನು ಕೊಡ್ತೀಯ, ನೀನು ಏನು ಮಾಡಕ್ಕಾಗ ಸಿಕ್ಕಾಗಿ ಕೂಡ್ತೀನಿ ನೀನು, ಎಲ್ಲವನ್ನೂ ಹೇಳ್ಬಿಡ್ತಾರೆ ವೇದವ್ಯಾಸ. ನೋಡು, ಮುಂದಾಗೋದೆಲ್ಲ ಹೇಳಿದ್ದೀನಿ, ತಿಳ್ಕೊಂಡಿದ್ಯಾ, ಏನು ಮಾಡ್ತೆ ಮಾಡು ಹೋಗ್ಬಿಡ್ತಾರೆ. ಇದಾಗಿದ್ದು ಮಹಾಭಾರತದ ಶ್ರವಣದ ಕಾಲದಲ್ಲಿ. ಮಹಾಭಾರತ ಮಂಗಳ ಮಾಡಬೇಕಾದ್ರೆ ಹೇಳ್ತಾರೆ. ಇದಾಗಿ ಎಷ್ಟೋ ವರ್ಷಗಳಾದ ಮೇಲೆ ಮಹಾಭಾರತನೂ ಮರ್ತಿರ್ತಾನೋ ಇನ್ನೂ ಗೊತ್ತಿಲ್ಲ, ಆದ್ರೆ ವೇದವ್ಯಾಸರು ಹೇಳಿದ್ದದ್ದು ಬರ್ತಿದ್ದ. ವಾಜಪೇಯಿ ಯಾಗವನ್ನು, ಅಶ್ವಮೇಧ ಯಾಗವನ್ನು ಮಾಡ್ತೀನಿ ಅಂತ ಹೋಗ್ತಾನೆ. ಅವಾಗ ಹೇಳ್ತಾರೆ, ನೋಡು ಅಶ್ವಮೇಧ ಯಾಗ ಎಲ್ಲ ನೀ ಮಾಡಬೇಡ, ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಕೇಳಲ್ಲ, ಮಾಡಕ್ ಹೋಗ್ತಾನೆ.
ಬ್ರಾಹ್ಮಣರೆಲ್ಲ ಕರೆಸ್ತಾನೆ. ಎಲ್ಲ ಯಾಗ ಎಲ್ಲ ಮಾಡಿದ ಮೇಲೆ ಕಡೆಗೆ ಯಜಮಾನ ಪತ್ನಿ ಶಾಲಾ ಅಂತ ಒಂದಿರುತ್ತೆ. ಅಲ್ಲಿ ಕುದುರೆಯನ್ನ ಬಿಟ್ಟಿರಬೇಕು, ವಧವನ್ನ ಮಾಡಿ ಅವತ್ತಿನ ದಿವಸ ಅದನ್ನ ಕಾಯಲಿಕ್ಕೆ ಹೆಂಡತಿ ಅಲ್ಲಿರಬೇಕು ಅಂತ ಇರೋದು ನಿಯಮ ಅಶ್ವಮೇಧದಲ್ಲಿ. ಆದ್ರೆ ಏನಾಗೋಗುತ್ತೆ, ಆ ಕುದುರೆ ಸತ್ತೇ ಇರಲ್ಲ, ಅದರೊಳಗೆ ಇಂದ್ರ ಸೇರ್ಕೊಂಡು ಯಜಮಾನ ಪತ್ನಿಯನ್ನು ಭೋಗ ಮಾಡಿರ್ತಾನೆ. ಅದಾಗ ಏನಾಗುತ್ತೆ, ಬೆಳಗ್ಗೆ ಎದ್ದು ನೋಡ್ತಾನೆ ಕುದುರೆ ಸತ್ತೇ ಇಲ್ಲ ಅಂತ ಗೊತ್ತಾಗುತ್ತೆ. ಇದೇನಿದು ಹಿಂಗಾಗೋಯ್ತಲ್ಲ ಅಂತ ಹೇಳಿ ಅಧ್ವರ್ಯವನ್ನು ಕರೀತಾರೆ. ಅಧ್ವರ್ಯವು ಯಾಕೆ ಹಿಂಗಾಯ್ತಲ್ಲ, ಯಜ್ಞ ಹಾಳಾಯ್ತಲ್ಲ ಅಂತಂದ್ರೆ ಅವರು ದೊಡ್ಡ ಜ್ಞಾನಿಗಳು. ನಾ ಮಾಡಿಲ್ಲ, ಎಲ್ಲ ಇಂದ್ರಂದಿದೆ ಕೈವಾಡ, ನಮ್ಮನ್ನು ಬೈಬೇಡ ಅಂತಂದಾಗ ಹೇಳಿದಲ್ಲ ವೇದವ್ಯಾಸದೇವರು, ಇಂದ್ರನ ಶಾಪ ಕೊಡ್ತಾನೆ, ಎಲ್ಲ ಪುಣ್ಯ ಕಮ್ಮಿ ಆಯ್ತು. ನೆಕ್ಸ್ಟ್ ಅಧ್ವರ್ಯಗಳು ಬ್ರಾಹ್ಮಣರಿಗೆಲ್ಲ ಶಾಪ ಕೊಡ್ತಾನೆ, ಎಲ್ಲ ಕಮ್ಮಿ ಆಯ್ತು, ಎಲ್ಲ ರಸಾಭಾಸ ಆಗೋಗುತ್ತೆ, ಎಲ್ಲ ತಲೆ ಮೇಲೆ ಹೊತ್ಕೊಂಡು ಬೀಳು. ಮುಗೀತು ನನ್ನ ಕಥೆ ಆಯ್ತು ಅಂತ ಅನ್ಕೋತಾನೆ ಜನ್ಮೇಜಯ. ಅವಾಗ ನೆನಪಾಗುತ್ತೆ, ಹೌದು ಹೇಳಿದ್ರು ವೇದವ್ಯಾಸದೇವರು, ನೀನೊಂದು ಅಶ್ವಮೇಧ ಮಾಡ್ತೀಯಾ, ಏನೂ ಮಾಡೋಕ್ಕಾಗಲ್ಲ, ಅರ್ಧಂಬರ್ಧದಲ್ಲಿ ನಿಲ್ಲುತ್ತದು ಅಂತಾನು ಹೇಳಿದ್ರು. ಮುಂದಿಂದು ಗೊತ್ತಿದ್ರೆ ಏನೋ ತಪ್ಪಿಸ್ಬಿಡ್ತೀವಿ ಅಂತ ಒಂದು ಭ್ರಮೆ ಇರುತ್ತೆ, ಆದ್ರೆ ಏನೂ ಮಾಡೋಕ್ಕಾಗಲ್ಲ, ಪ್ರತ್ಯುತ ದುಃಖ ನಿಮಗಾಗತ್ತೆ. ಒಳ್ಳೆ ಮಾತಂತ, ಮುಂದಿಂದು ಗೊತ್ತಿದ್ರೆ ನಾನು ತಪ್ಪಿಸ್ತಿದ್ದೆ ಅಂತ ಅನ್ಕೋತೀರಿ, ಮುಂದಿಂದು ದುಃಖ ಇದೆ ಅಂತ ಗೊತ್ತಿತ್ತು, ತಪ್ಸಕ್ ಆಗಲ್ಲ. ನಿಮಗೆ ಎರಡು ದುಃಖ, ಒಂದು ಮುಂದಿದೆಯಲ್ಲ ಅಂತ ಈಗಿಂದೇ ದುಃಖ ಪಟ್ಕೊಂಡು ಹೋಗೋದು, ಅದು ನಡೆದಾಗ ದುಃಖ ಆಗೋದೆ. ಆದ್ದರಿಂದ ಮುಂದಿಂದು ತಿಳಿಯೋದ್ರಿಂದ ದುಃಖ ಹೆಚ್ಚಾಗುತ್ತೆ ಹೊರತು ಅದರಿಂದ ಏನೂ ಸಾಧಿಸಕ್ ಆಗಲ್ಲ. ಆದ್ದರಿಂದಾಗಿ ಪರಮಾತ್ಮ ಏನು ಮುಂದಿಟ್ಟಿದ್ದಾರೋ ಅವನ ಇಚ್ಛಾಗಿ ಏನಿದೆಯೋ ಇರಲಿ, ನಂದು ಕರ್ಮಣ್ಣೆ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಕು ಮಾತೇ ಸಂಗೋ ಸ್ವಕರ್ಮಣಿ. ನನ್ನ ಕೆಲಸ ಎಷ್ಟಿದೆ ಅಷ್ಟನ್ನ ತೆಪ್ಪುಗೆ ಸ್ವವಿಹಿತ ನೃತ್ಯ ಭಕ್ತ್ಯ ಭಗವದ್ ಆರಾಧನಂ ಪರಮೋ ಧರ್ಮ, ಅಷ್ಟನ್ನು ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಯಜ್ಞ ಅಂತ ಹಾಳಾಯ್ತಲ್ಲ ಅಂತ ಅನ್ಕೊಂಡಿದ್ದಾಗ ವಿಶ್ವಾವಸು ಅನ್ನೋ ಗಂಧರ್ವ ಬರ್ತಾನೆ. ವಿಶ್ವಾವಸು ಅಂತ ಹೇಳಿ ಸಂವತ್ಸರ ಅದೇ ವಿಶ್ವಾವಸು ಅನ್ನೋ ಗಂಧರ್ವ ಬಂದು, ನೀನು ಯಾಗ ಮಾಡಬಾರ್ದಿತ್ತು, ನಿನಗೆ ಅಧಿಕಾರ ಇಲ್ಲ, ಅಲ್ಲೋ ಒಂದು 100 ಯಜ್ಞ ಮಾಡಿ ಇಂದ್ರ ಅಲ್ಲಿ ಕೂತಿದ್ದಾನೆ ಅಶ್ವಮೇಧ ಮಾಡಿ, ಅವನು ಸಮ ಆಗ್ತೀನಿ ಅಂತ ಹೊರಡ್ತಾ ಇದೆಯಾ, ಒಂದು ಅಶ್ವಮೇಧ ಮಾಡಲಿಕ್ಕೆ ಅನೇಕ ಜನ್ಮಗಳ ಪುಣ್ಯ ಬೇಕು, ಅಷ್ಟು ನಿನ್ನಲ್ಲಿ ಇಲ್ಲ, ಆದ್ದರಿಂದ ನಿನಗೆ ಅಧಿಕಾರ ಇಲ್ಲ, ಮಾಡಬೇಡ. ಹಂಗಂತ ಹೇಳಿ ನೀನೇನೋ ಬಹಳ ಕಡಿಮೆ ಅಂತಲ್ಲ, ದೊಡ್ಡ ಸಾಧಕ ಇದ್ದೀಯ, ನಿನ್ನ ಇತಿಮಿತಿಯಲ್ಲಿ ಸಾಧನೆ ಮಾಡು. ಆದ್ದರಿಂದ ಪರಮಾತ್ಮನ ದಿವ್ಯ ಅನುಗ್ರಹ ಸಂಪನ್ನ ಮಹಾಭಾರತ ಪೂರ್ಣ ಕೇಳಿದ್ದೀಯಾ ಅಂದ್ರೆ ನೀನು ಎಂತ ದೊಡ್ಡ ಅಧಿಕಾರಿ ಜನಮೇಜಯ. ಆದ್ದರಿಂದ ನೀನು ಯಾವತ್ತೂ ಕೂಡ ಸ್ಪರ್ಧೆಗೆ ಬಿದ್ದು ಧರ್ಮವನ್ನು ಮಾಡಕ್ ಹೋಗ್ಬೇಡ. ಅವ್ರು ಮಾಡಿದ್ದಾರೆ ನಾ ಮಾಡ್ತೀನಿ ಅಂತ ಹೋಗ್ಬೇಡ. ನಿನಗೇನು ಪರಮಾತ್ಮ ಸಾಧನ ಸಂಪತ್ತು ಒದಗಿಸಿದ್ದಾರೆ ಅದರಲ್ಲಿ ಇದ್ದು ಅಲ್ಪತೃಪ್ತರಾಗಿ ಸಾಧನೆಯನ್ನು ಮಾಡು, ಪರಮಾತ್ಮ ಅವಶ್ಯವಿದ್ದಾನೆ ಅಂತ ಹೇಳಿ ಹೀಗೆ ಜನಮೇಜಯನು ಕೂಡ ಆ ಗಂಧರ್ವನಿಂದ ಉಪದಿಷ್ಟನಾಗಿ ವೇದವ್ಯಾಸ ದೇವರಿಗೆ ಪುನಃ ಪುನಃ ನಮಸ್ಕಾರವನ್ನು ಮಾಡ್ತಾ, ಸ್ವಾಮಿ ನಿನ್ನ ಇಚ್ಛೆಗೆ ನನ್ನ ಪ್ರಶ್ನೆ ಯಾವತ್ತೂ ಇಲ್ಲ, ನಿನ್ನ ಇಚ್ಛಾ ಯಾವತ್ತೂ ಅಪ್ರತಿಹತವಾಗಿರುತ್ತೆ, ಮಾಡಬೇಕು ಅಂತ ನೀ ಸಂಕಲ್ಪ ಮಾಡಿದ ಮೇಲೆ ನಾವ್ಯಾರು ಅದನ್ನು ತಡೆ ಮಾಡಲಿಕ್ಕೆ, ಆದ್ದರಿಂದ ನಿನ್ನ ಇಚ್ಛೆಗೆ ಅನುವರ್ತಿಯಾಗಿ ನಮ್ಗೆ ಇಚ್ಛಾ ಇರಲಿ ಅಂತ ಅಷ್ಟೇ ನನ್ನ ಪ್ರಾರ್ಥನೆ ಅಂತ ಹೇಳಿ ಜನಮೇಜಯ ಹೇಳ್ತಾನೆ. ಹೀಗೆ ಹರಿವಂಶ ಪುರಾಣದಲ್ಲಿ ಅನೇಕ ವಿಷಯಗಳು ಬಂದಿದೆ. ಸಾಮಾನ್ಯವಾಗಿ ಹರಿವಂಶ ಅಂತಂದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ಗ್ರಂಥ. ಇಂತಹ ಹರಿವಂಶ ಪುರಾಣದಲ್ಲಿ ಅವಶಿಷ್ಟವಾದದ್ದು ಏನಿದೆ ಇತ್ಯಾದಿ ಕಥಾಭಾಗವನ್ನ ನಾಳೆ ಪರಮಾತ್ಮನಿಗೆ ಅರ್ಪಣಾತ್ಮಕವಾದಂತಹ ಮಂಗಳವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ, ಈ ಹರಿವಂಶ ಅಂತಂದ್ರೆ ಒಂದು ರೀತಿಯಾಗಿ ಎಲ್ಲರಿಗೂ ಕೇಳೋರಿಗೆ ಹೇಳೋರಿಗೆ ಪರಮಾತ್ಮನ ಒಂದು ವಿಶೇಷ ಅನುಗ್ರಹ ಇದ್ದರೆ ಮಾತ್ರ ಆಗುವಂತಹ ಒಂದು ಶ್ರವಣ ವಾಚನ ಇರುವಂತಹದ್ದು. ಅಂಥದ್ದು ಏನೋ ಇಷ್ಟು ದಿವಸ ಬಹಳ ಮಧ್ಯದಲ್ಲಿ ವಿಘ್ನಗಳು ಬಂದರೂ ಅದನ್ನ ತಡೆದುಕೊಂಡು ಎಡುಕೊಂಡು ಪರಮಾತ್ಮ ಇಷ್ಟು ಮಾಡಿಸಿದ್ದಾನೆ. ಹರಿವಂಶದ ಹೇಳುವಂತಹ ಮತ್ತು ನಿಮ್ಮಿಂದ ಕೇಳುವಂತಹ ಈ ಒಂದು ಕಾರ್ಯಕ್ರಮವನ್ನ, ಇಂತಹ ಹರಿವಂಶದ ಮಂಗಳೋತ್ಸವವನ್ನ ನಾಳೆ ಯಥಾಶಕ್ತಿ ನಾವೆಲ್ಲರೂ ಕೂಡ ಹೇಳಿದ್ದಾರೆ, 2 ದಿನದಿಂದ ಹೇಳ್ತಲೇ ಬಂದಿದ್ದಾರೆ, ಬೆಳಗ್ಗೆ ದಿವಸನೇ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಮತ್ತಷ್ಟೇ ಅಲ್ಲ, ಇಂತಹ ಒಳ್ಳೆ ಗ್ರಂಥದ ಶ್ರವಣ ಆದ ಮೇಲೆ ಹೆಂಗೆ ಜ್ಞಾನ ದಾನ ಅಂತ ಇರುತ್ತೋ ಹಾಗೆ ಅನ್ನದಾನವೂ ಆಗಬೇಕು ಅಂತ ಹೇಳಿ ಮಹಾ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿನ ಕಾರ್ಯಕಾರಿ ಸಮಿತಿಯವರು ಮತ್ತು ರಾಜಾರಾಮ್ ಮುಂತಾದಂತಹ ಇಲ್ಲಿಯ ನಿರ್ವಾಹಕರು. ಅದರಂತೆ ನಾಳೆ ದಿವಸ ಬೆಳಗ್ಗೆ 10:30 ಅಷ್ಟೊತ್ತಿಗೆ ಅವರು ಹೇಳಿದಂತೆ ಈ ಪ್ರವಚನದ ಮಂಗಳ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿ ಪರಮಾತ್ಮ ನಮ್ಮಿಂದ ಮಾಡಿಸ್ಲಿ ಅಂತ ಕೇಳ್ತಾ, ಅದೇ ಯಥಾವತಿ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.
ಆಚಾರ್ಯ ಹೇಳಿದ್ದಾರೆ, ನಾಳೆ 10 ಗಂಟೆಗೆ ಮಂಗಳ ಶುರುವಾಗುತ್ತೆ. ಎಲ್ಲರೂ ಬರಬೇಕು, ತೀರ್ಥ ಪ್ರಸಾದಕ್ಕೂ ಎಲ್ಲರೂ ಬರಬೇಕು, ನಮ್ಮ ಸಂಘದ ಸದಸ್ಯರು ಎಲ್ಲರೂ ಬರಬೇಕು ಅಂತ ನಾನು ತಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಹರೇ ಶ್ರೀನಿವಾಸ, ನಾನು ಆಚಾರ ಅವ್ರನ್ನ ಕೇಳ್ಕೊಳ್ಳೋದು ಒಂದೇ, ಎಷ್ಟೋ ದಿನ ಇಲ್ಲಿ ಇವತ್ತು ಏನು ಬಂದಿದೆ ಅವರು ಭಾಗವತದಲ್ಲಿ ಬರುವಂತಹದ್ದು ಒಂದು ಇದನ್ನ ಗಂಗಾಳ ಬಗ್ಗೆ ಹೇಳಿದ್ರು. ನಾಳೆ ಅದನ್ನ ಸ್ವಲ್ಪ ದಯವಿಟ್ಟು ರಿಪೀಟ್ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಅದರ ಬಗ್ಗೆ ಅವರು ಕೇಳ್ತಾ ಇದ್ರು. ಇದು ನಾನು ಬಂದು ನಾನು ಇಲ್ಲಿಗೆ ಹೊರಗಡೆ ಇಟ್ಬಿಟ್ಟಿದ್ದೆ ಅಂತಂದು, ಹಾಗಾಗಿ ಅದು ಹೇಳಿದ್ರೆ ಬಹಳ ಸಂತೋಷವಾಗುತ್ತೆ. ದಯವಿಟ್ಟು ನಾಳೆ ಇನ್ನೊಂದು ಸರಿ ಅದನ್ನು ಇದನ್ನ ಶ್ಲೋಕನ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಆಮೇಲೆ ಎರಡನೇ ವಿಚಾರ ಏನಂದರೆ, ಗಂಗಾ ವಿಚಾರವಾಗಿ ಅವರು ಬೇಕಾದಷ್ಟು ಹೇಳಿದ್ದಾರೆ. ನಾನು ಹೇಳೋದಷ್ಟೇ, ನಾವು ವೈಶಂಪಾಯ ಇದು ನೈಮಿಷಾರಣ್ಯದಲ್ಲಿ